ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆಲ್. ಸೊ ನಾನು ನಿನ್ನೆ ಯೂಟ್ಯೂಬ್ ಲೈವ್ ಸೆಷನಲ್ಲಿ ಎಲ್ಲರೂ ನೀವು ರಿಕ್ವೆಸ್ಟ್ ಮಾಡಿದ ಹಾಗೆ ಅಂದರೆ ನಿಮ್ಮ ಏನು ಕಂಪ್ಯೂಟರ್ ಕ್ಲಾಸಸ್ ಮಾಡಿಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಆ್ಯಂಡ್ ಫಾರ್ ದ್ಯಾಟ್ ನಾನು ಈಗ ಒಂದು 4-5 ಕ್ವಶನ್ಸ್ನ ತಗೊಂಡು ಒಂದು ಡೆಮೋ ಅಂತ ಮಾಡ್ತೀನಿ. ಲೈಕ್ ಓರಿಯೆಂಟೇಷನ್ ಅಂತ ತಗೊಳ್ಳಿ. ನನ್ನ ಕಂಪ್ಯೂಟರ್ ಕ್ಲಾಸಸ್ ಯಾವ ರೀತಿ ಇರುತ್ತೆ, ಲೈಕ್ ನೋಡಿ, ಇದು ಕ್ಲಾಸಸ್ ಅಲ್ಲ, ಬೇಸಿಕಲಿ ಫಸ್ಟ್ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ವರೆಗೂ ಮಾಡುವಂತಹ ಕ್ಲಾಸಸ್ಸು ಇದಲ್ಲ. ನೀವು ಆಲ್ರೆಡಿ ಬೇಸಿಕ್ಸ್ ಗೊತ್ತಿರೋರು ಈಗ ಕಂಪ್ಯೂಟರಲ್ಲಿ ವಿ ಆರ್ ರೆಡಿ ಟು ಸ್ಕೋರ್ 14 to 15 ಮಾರ್ಕ್ಸು ನಾನು ತಗೊಳ್ಳೋದಕ್ಕೆ ನನಗೆ ಇವಾಗ ಆಲ್ರೆಡಿ ನಾಲೆಡ್ಜ್ ಇದೆ. ಬಿಕಾಸ್ ನಾನು ಆಲ್ರೆಡಿ ಬೇಸಿಕ್ಸ್ ಎಲ್ಲ ಪ್ರಿಪರೇಷನ್ ಮಾಡಿದ್ದೀನಿ. ಫೌಂಡೇಶನಲ್ಲಿ ಐ ಆಮ್ ಗುಡ್ ಇನ್ ದ ಬಟ್ ಮುಂದಕ್ಕೆ ಬರುವಂತಹ ಯಾವುದೇ ಒಂದು ಅಡ್ವಾನ್ಸ್ಡ್ ಟಾಪಿಕ್ಸ್ ಇರ್ಬೋದು, ಅದನ್ನು ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋರು ಈ ಸೆಷನ್ಸ್ಗೆ ನೀವು ಜಾಯಿನ್ ಆಗ್ಬೋದು, ಈ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ದಿಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ PYQs ಅನಾಲಿಸಿಸ್. ಒಂದು PYQ ತಗೊಳ್ತೀವಿ, ಅದು ಎಲ್ಲ ಲೈಕ್ ಆಲ್ಮೋಸ್ಟ್ ನಮಗೆ ಒಂದು 15 to 16 ಕ್ವಶನ್ ಪೇಪರ್ಸ್ ಇದಾವೆ. ಕಮ್ಯುನಿಕೇಷನ್ ಪೇಪರ್ಸ್ ಮಾತ್ರ ನಿಮಗೆ GTTC ಎಕ್ಸಾಮ್ಸ್ ಆಗಿರ್ಬೋದು, ಮತ್ತು ಗ್ರೂಪ್ ಸಿ ಎನಿ ಎಕ್ಸಾಮ್, SDA ತಗೊಳ್ಳಿ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ತಗೊಳ್ಳಿ, ಕ್ರೈಸ್ ಎಕ್ಸಾಮಲ್ಲೂ ಕೂಡ ನಮಗೆ ಕಂಪ್ಯೂಟರ್ಸ್ ಇದಾವೆ. ಓಕೆನಾ, ಆ ಕ್ವಶನ್ ಪೇಪರ್ಸು ಆಲ್ಮೋಸ್ಟ್ ವಾಟ್ ಎವರ್ KE ಹ್ಯಾಸ್ ಕವರ್ಡ್ ಅಂಟಿಲ್ ನಾವು ಎಲ್ಲ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ನ ಕೊಟ್ಟು ಸ್ಲೈಡ್ಸಲ್ಲಿ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಇನ್ ಡೀಟೇಲ್ ಅಬೌಟ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್. ಸೊ ನೀವು ನನ್ನ ಕ್ಲಾಸಸ್ ಮುಗಿಸೋಷ್ಟರಲ್ಲಿ ನಿಮ್ಮ ಸಿಲೆಬಸ್ ಕೂಡ ಸೆಕೆಂಡ್ ಟೈಮ್ ರಿವಿಷನ್ ಕೂಡ ಮುಗ್ದೋಗ್ಬಿಟ್ಟಿರುತ್ತೆ. ಓಕೆನಾ, ಸೊ ವಿತ್ ದಿಸ್ ಬ್ರೀಫ್ ಇಂಟ್ರೊಡಕ್ಷನ್ ನಾವಿವಾಗ ಗ್ರೂಪ್ ಎ HK ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಗ್ರೂಪ್ ಎ HK ಪೇಪರು ಇದು ನಡೆದಿದ್ದು May 9th ಅನ್ಸುತ್ತೆ. May 9th 2026 ಈ ಎಕ್ಸಾಮ್ ನಡೆದಿರುವಂಥದ್ದು. ಓಕೆ ಫೈನ್. ಈಗ ಗ್ರೂಪ್ ಎ HK ಪೇಪರು ಫಸ್ಟ್ ಕ್ವಶನ್ ನೋಡೋದಾದ್ರೆ ನೋಡಿ, ಅಂದ್ರೆ ಫುಲ್ ಪೇಪರ್ ಇದರಲ್ಲಿ ಇಲ್ಲ. ದಿಸ್ ಇಸ್ ಜಸ್ಟ್ ಓರಿಯೆಂಟೇಷನ್, ಹೌ ಯು ವಿಲ್ ಗೆಟ್ ಅಡಾಪ್ಟೆಡ್ ಟು ಮೈ ಟೀಚಿಂಗ್ ಅನ್ನೋದಕ್ಕೆ ಇದು ಒಂದು ಕೈಂಡ್ ಆಫ್ ಓರಿಯೆಂಟೇಷನ್ ಅಷ್ಟೇ ನಾನು ಇಲ್ಲಿ ಮಾಡೋವಂಥದ್ದು. ಬಟ್ ನಿಮಗೆ ಫರ್ದರ್ ಕ್ಲಾಸಸ್ ಅಲ್ಲಿ ನೀವು ಜಾಯಿನ್ ಆದರೆ ಕಂಪ್ಲೀಟ್ ಕ್ಲಾಸಸ್ ಇದೇ ರೀತಿ ಇರುತ್ತೆ, ಇದೇ ಮೋಡಲ್ಲೇ ನಿಮ್ಗೆ ಇರುವಂಥದ್ದು. ಎವ್ರಿ ಟಾಪಿಕ್ ಎಕ್ಸ್ಪ್ಲನೇಷನ್ ಅಲಾಂಗ್ ವಿತ್ ದ PYQ. ಓಕೆ ಫೈನ್. ನೋಡಿ, ಇನ್ ಡೇಟಾಬೇಸ್ ಎನ್ವಿರಾನ್ಮೆಂಟ್ ಅಡ್ಮಿನಿಸ್ಟರಿಂಗ್ ದ ಡೇಟಾಬೇಸಸ್ and database management system and other related softwares are the responsibilities of ಅಂತ ಕ್ವೆಶನ್. ಏನಿದು? ಡೇಟಾಬೇಸ್ ಪರಿಸರದಲ್ಲಿ ಡೇಟಾಬೇಸ್ಗಳನ್ನು ನಿರ್ವಹಿಸುವುದು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡುವಂಥದ್ದು ಮತ್ತು ಇತರ ಸಂಬಂಧಿತ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ಆ ಎಲ್ಲ ಜವಾಬ್ದಾರಿಯನ್ನ ಆ ಜವಾಬ್ದಾರಿಯನ್ನ ತಗೊಳ್ಳುವಂತಹ ರೋಲು ಯಾರಿಗೆ ಇರೋದು ಅಂತ ಇಲ್ಲಿ ಕ್ವೆಶನ್ ಕೇಳಿರುವಂಥದ್ದು. ಸೊ ನೀವು ಈ ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಅಂತ ಕೇಳಿದ್ರೆ ಯು ಶುಡ್ ಹ್ಯಾವ್ ಸ್ಟಡೀಡ್ ಅಬೌಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಯಾವ ಲೇಯರಲ್ಲಿ ಯಾರು ವರ್ಕ್ ಮಾಡ್ತಾರೆ, ಓಕೆ, ಅದು ನಿಮಗೆ ತುಂಬಾ ಇಂಪಾರ್ಟೆಂಟು. ಸೊ ಇದ್ರದ್ದು ನಾವು ಬೇಸಿಕ್ಸ್ ಓದ್ತಾ ಹೋದ್ರೆ ನೋಡಿ, ಬೇಸಿಕಲಿ ನೀವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಸ್ಟಡಿ ಮಾಡೋದಕ್ಕೆ. ನೋಡಿ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ನಿಮಗೆ ಫಸ್ಟು ಡೇಟಾ ಅಂದ್ರೆ ಏನು, ಓಕೆನಾ, ಡೇಟಾ ಅಂದ್ರೆ ಏನು ಕಲಿಬೇಕು. ಅದಾದ್ಮೇಲೆ ಫೀಲ್ಡ್ ಬರುತ್ತೆ, ಅದಾದ್ಮೇಲೆ ರೆಕಾರ್ಡ್ಸ್ ಬರುತ್ತೆ, ಅದಾದ್ಮೇಲೆ ಟೇಬಲ್ಸ್. ಇದು ಒಂದಾದ್ಮೇಲೆ ಒಂದು ಬರುವಂತಹ ಕ್ರೊನಾಲಜಿಕಲಿ ನಾವು ಸೆಟಪ್ ಮಾಡುವಂತಹ ಡೇಟಾನ ಒಂದು ಸಣ್ಣ ಫಾರ್ಮು, ಒಂದು ನೆಕ್ಸ್ಟ್ ಫಾರ್ಮ್ ಅಲ್ಲಿ ಸ್ಟೋರೇಜ್ ಮಾಡಿರ್ತೀವಿ. ಆ ಎರಡನ್ನು ನೆಕ್ಸ್ಟ್ ರೆಕಾರ್ಡ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಈ ರೆಕಾರ್ಡ್ ಅನ್ನೋದು ಟೇಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ರೀತಿ ಡಿಫ್ರೆಂಟ್ ಹೈಯರ್ ಹೈರಾರ್ಕಿ ಲೆವೆಲ್ ಅಲ್ಲಿ ಡೇಟಾ ಸ್ಟೋರ್ ಆಗ್ತಾ ಹೋಗುವಂಥದ್ದು. ಅದಾದ್ಮೇಲೆ ನಮಗೆ ಫೋಲ್ಡರ್ ಬರುತ್ತೆ. ಈ ಫೋಲ್ಡರ್ ಅನ್ನೋದು ನಮಗೆ ಡೇಟಾ ಬೇಸ್ ಅಲ್ಲಿ ಇರುವಂತದ್ದು. ಆ ಡೇಟಾ ಬೇಸ್ ಬಂದು ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡುವಂಥದ್ದು. ಓಕೆ, ಇದು ಫಸ್ಟ್ ಕಾನ್ಸೆಪ್ಟ್ ಬಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ವಿ ಹ್ಯಾವ್ ಟು ಸ್ಟಡಿ ದಸ್. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಏನು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೆ ರಿಲೇಟೆಡ್ ಆಗಿರುವಂತಹ ಸಾಫ್ಟ್ವೇರ್ಸ್. ಓಕೆ, ನಿಮಗೆ ಒರಾಕಲ್ ಆಗಿರ್ಬೋದು, SQL ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಆಗಿರ್ಬೋದು, MySQL ಆಗಿರ್ಬೋದು, ಮ್ಯಾಂಗೋ ಡೇಟಾಬೇಸ್ ಅಂತ ಇದೆ, ಅದಾಗಿರ್ಬೋದು. ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಅವುಗಳ ಮುಖಾಂತರ ತುಂಬಾ ಕಂಪನೀಸು ಡೇಟಾಬೇಸ್ನ ಮ್ಯಾನೇಜ್ ಮಾಡ್ತವೆ. ಈಗ ಡೇಟಾಬೇಸ್ ಅಂತಂದ್ರೆ ಇವಾಗ ಯೂನಿವರ್ಸಿಟಿಗೆ, ಈಗ ನಮ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿನೇ ಇಟ್ಕೊಳ್ಳಿ, ಇಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾರೆ. ಈಗ CET ಕೌನ್ಸಿಲಿಂಗ್ ನಡೀತಿದೆ ಅಲ್ವಾ, ಅಗ್ರಿಕಲ್ಚರ್ ಸೀಟ್ಸ್ ಎಲ್ಲರೂ ತಗೊಳ್ಳೋದಕ್ಕೆ ಅಪ್ಲೈ ಮಾಡಿರ್ತಾರೆ, ಕೌನ್ಸಿಲಿಂಗ್ ಮುಖಾಂತರ ಅಪ್ಲೈ ಮಾಡಿದ್ದಾರೆ ಅಲ್ವಾ. ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ?
ಒಂದು 7,000 10,000 ಜನ, ಎಷ್ಟು ಸೀಟ್ಸ್ ಇದಾವೆ? 1,000 ಸೀಟ್ಸ್, ಅಥವಾ ಎಸ್ 1,000ಕ್ಕಿಂತ ಕಡಿಮೆನೇ ಸೀಟ್ಸ್ ಇರುತ್ತೆ. ಸೊ ಅದಕ್ಕೆ ಅಪ್ಲೈ ಮಾಡೋದು ನಿಮ್ಗೊಂದು 50,000 ಜನ ಆ ಥರ ಇರ್ಬೋದು. ಆ 50,000 ಜನದ್ದು ನೇಮ್ಸ್, ಓಕೆ, ಮತ್ತೆ ಅವರ ಸ್ಕೋರ್ ಎಷ್ಟು ಬಂದಿದೆ, ಅವರ CET ನಂಬರ್ ಏನು, ಅವರು ಅಗ್ರಿಕಲ್ಚರ್ ಕೋಟಾದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಜನರಲ್ ಮೆರಿಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಮತ್ತೆ ಏನೊಂದು ರೂರಲ್ ಇದೆಯಾ, ಕನ್ನಡ ಮೀಡಿಯಂ ಇದೆಯಾ, ಇವೆಲ್ಲವನ್ನು ಒಂದು ಡೇಟಾ ಅಂತ ಮೇಂಟೈನ್ ಮಾಡಬೇಕು, ರೈಟ್? ಅದನ್ನೇ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಅದನ್ನ ಮೇಂಟೈನ್ ಮಾಡೋದಕ್ಕೆ ಸೆಪರೇಟ್ ಸಾಫ್ಟ್ವೇರ್ ಅಂತ ಇರುತ್ತೆ. ಅವು ನಮಗೆ ಬರುವಂಥದ್ದು ಯಾವುದು? ಮ್ಯಾಂಗೋ ಡೇಟಾಬೇಸ್ ಆಗ್ಬೋದು, ಒರಾಕಲ್ ಆಗ್ಬೋದು. ಮೋಸ್ಟ್ ಯೂಸ್ ಮಾಡುವಂಥದ್ದು SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆನಾ? ಅಷ್ಟಾದ್ಮೇಲೆ ನೀವು ಕಲಿಬೇಕಾಗಿರೋದು ಸ್ಕೀಮಾ ಆರ್ಕಿಟೆಕ್ಚರ್ನ ಕಲಿಬೇಕು. ಸ್ಕೀಮಾ ಅಂತಂದ್ರೆ ಇದು ಬೇಸಿಕ್ ಅಲ್ಲಿ ಇರುವಂತದ್ದು. ನಾನು ಇವಾಗ ಹೇಳ್ತಿರೋದೆಲ್ಲಾನು ಬೇಸಿಕ್. ಓಕೆ, ಸ್ಕೀಮಾ ಆರ್ಕಿಟೆಕ್ಚರ್ನ ನೀವು ಕಲಿಬೇಕು. 3 ಟೈಪ್ಸ್ ಆಫ್ ಸ್ಕೀಮಾ ಆರ್ಕಿಟೆಕ್ಚರ್ ಇದೆ. ಡೇಟಾ ಫೆಚಿಂಗ್ ಆರ್ಕಿಟೆಕ್ಚರು 2 ಇದೆ. ಅದೇನೋ ಒಂದು ಡಬಲ್ ಲೇಯರು, ಇನ್ನೊಂದು ಟ್ರಿಪಲ್ ಲೇಯರ್. 3 ಲೇಯರ್ ಡೇಟಾ ಫೆಚಿಂಗ್ ಆರ್ಕಿಟೆಕ್ಚರ್, 2 ಲೇಯರ್ ಆರ್ಕಿಟೆಕ್ಚರ್. ಬಟ್ ಸ್ಕೀಮಾಲಿ ನಮಗೆ 3 ಲೇಯರ್ ಆರ್ಕಿಟೆಕ್ಚರ್ ಬರೋದು. ಓಕೆನಾ? ಅದೇ ಈ ಕ್ವಶನ್. ಈ ಸ್ಕೀಮಾನ ಆರ್ಕಿಟೆಕ್ಚರ್ ನಾವು ಸ್ಟಡಿ ಮಾಡಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ನಾವು. ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ನಾವು ಓದ್ಬೇಕಾಗಿರೋದೇನು? ಡೇಟಾ ಇಂಡಿಪೆಂಡೆನ್ಸ್ ಬಗ್ಗೆ ಓದ್ಬೇಕು. ನಾನು ಹೇಳ್ತಾ ಇರೋದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಯಾವ ಟಾಪಿಕ್ಸ್ ನ ವಿ ಹ್ಯಾವ್ ಟು ಕವರ್ ಕಂಪಲ್ಸರಿ, ಮ್ಯಾಂಡೇಟರಿ ಆಗಿ ನಾವು ಸ್ಟಡಿ ಮಾಡಬೇಕಾಗಿರುವಂತದ್ದು. ಒಂದೊಂದು ಕ್ವಶನ್ ಪೇಪರ್ ಅಲ್ಲಿ 2 to 3 ಕ್ವಶನ್ಸ್ ನಮಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂದ ಬರುತ್ತೆ. ಡೇಟಾ ಇಂಡಿಪೆಂಡೆನ್ಸ್ ಸ್ಟಡಿ ಮಾಡಿದ್ಮೇಲೆ ಈ SQL ಲ್ಯಾಂಗ್ವೇಜ್ ಬಗ್ಗೆ ನಾವು ಸ್ವಲ್ಪ ಓದಬೇಕು, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಬರುವಂತಹ ಕಮಾಂಡ್ಸ್ ಯಾವುದು, ಲ್ಯಾಂಗ್ವೇಜಸ್ ಯಾವುದು, ಓಕೆ, ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಆ ರೀತಿ ಒಂದು 3-4 ಇದಾವೆ. ಅದು ಯಾವ ಪರ್ಪಸ್ಗೆ ನಾವು ಆ ಕಮಾಂಡ್ಸ್ ನ ಯೂಸ್ ಮಾಡ್ತೀವಿ ಅಂತಾನು ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಅದಾದ್ಮೇಲೆ ನೀವು ER ಮಾಡೆಲ್ ನ ಓದ್ಬೇಕು. ಯಾವುದು? ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ ಬರುತ್ತೆ ಅಲ್ವಾ? ಈಗ ಸ್ಟೂಡೆಂಟು ಒಂದು ಕೋರ್ಸ್ನ, ಇವಾಗ ನಮ್ದೇ ಕೋರ್ಸು, ಓಕೆ, ಇದು ಏನು ಡೈಮಂಡ್, ಇದು ರಿಲೇಶನ್ಶಿಪ್ ನ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಸಿಂಬಲ್. ಇದು ನಮಗೆ ಎಂಟಿಟಿನ ಎಕ್ಸ್ಪ್ಲೈನ್ ಮಾಡೋ ಸಿಂಬಲ್. ಸ್ಟೂಡೆಂಟ್ ಏನ್ ಮಾಡ್ತಾರೆ? ಸ್ಟಡಿ ಮಾಡ್ತಾರೆ. ಏನನ್ನ? ಕೋರ್ಸ್ನ. ಹಿಯರ್ ದಿಸ್ ಈಸ್ ಒನ್ ಎಂಟಿಟಿ, ದಿಸ್ ಈಸ್ ಒನ್ ಎಂಟಿಟಿ ಅಂಡ್ ದಿಸ್ ಈಸ್ ದ ರಿಲೇಶನ್ಶಿಪ್. ಇದನ್ನ ನಾವೇನಂತ ಕರಿತೀವಿ? ಈ ರೀತಿ ಡಿಫ್ರೆಂಟ್ ಡಯಾಗ್ರಾಮ್ಸ್ ಇಂದ ಡಿಫ್ರೆಂಟ್ ಡಯಾಗ್ರಾಮ್ಸ್ ಇಂದ ಏನಾಗುತ್ತೆ? ಡಿಫ್ರೆಂಟ್ ರಿಲೇಷನ್ ನ ಲಿಂಕ್ ಮಾಡ್ತಾರೆ. ಸೊ ಆ ಸಿಂಬಲ್ಸ್ ಯಾವುದು ಅನ್ನೋದನ್ನ ನಾವು ER ಮಾಡೆಲ್ ಅಲ್ಲಿ ಕಲಿತಾ ಹೋಗ್ತೀವಿ. ಅದಾದ್ಮೇಲೆ ಕೀಸ್. ನಿಮ್ಗೆ ಕೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಫಾರಿನ್ ಕೀ ಆಗ್ಬೋದು, ಸೂಪರ್ ಕೀ ಆಗ್ಬೋದು, ಕ್ಯಾಂಡಿಡೇಟ್ ಕೀ ಆಗ್ಬೋದು, ಪ್ರೈಮರಿ ಕೀಸ್ ಆಗ್ಬೋದು. ಅದು ಟೇಬಲ್ ಅಲ್ಲಿ ನೀವು ಪ್ರೈಮರಿ ಕೀನ ನೆಕ್ಸ್ಟ್ ರೆಫರೆನ್ಸ್ ಟೇಬಲ್ ಬರುತ್ತೆ, ರೆಫರೆನ್ಸಿಂಗ್ ಟೇಬಲ್ ಬರುತ್ತೆ. ರೆಫರೆನ್ಸ್ ಟೇಬಲ್ ಇರುವಂತಹ ಪ್ರೈಮರಿ ಕೀನ ನೀವು ರೆಫರೆನ್ಸಿಂಗ್ ಟೇಬಲ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಪ್ರೈಮರಿ ಕೀ ರೆಫರೆನ್ಸ್ ಟೇಬಲ್ ಇಂದ ರೆಫರೆನ್ಸಿಂಗ್ ಟೇಬಲ್ಗೆ ನಾವು ತಗೊಂಡಿದೀವಿ ಅಂದ್ರೆ ಅದೇ ಫಾರಿನ್ ಕೀ ಆಗಿ ಆಕ್ಟ್ ಮಾಡುವಂಥದ್ದು. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಾಸಲ್ಲಿ. ನಾನು ನಿಮಗೆ ಆ ಕ್ವಶನ್ ತಗೊಂಡಾಗ ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ಡೀಟೇಲ್. ಅದಾದ್ಮೇಲೆ ನಾವು ನಾರ್ಮಲೈಸೇಷನ್ ಕಾನ್ಸೆಪ್ಟ್ ನ ಓದ್ಬೇಕು. ಡೇಟಾ ರಿಡೆಂಡೆನ್ಸಿನ ಕಡಿಮೆ ಮಾಡೋದಕ್ಕೋಸ್ಕರ ನಾರ್ಮಲೈಸೇಷನ್ ಅಂತಹ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ರಿಪಿಟೇಷನ್ ಆಫ್ ದ ಡೇಟಾನ ಕಂಟ್ರೋಲ್ ಮಾಡೋದಕ್ಕೆ ವಿ ವಿಲ್ ಬಿ ಸ್ಟಡಿಯಿಂಗ್ ನಾರ್ಮಲೈಸೇಷನ್. ಓಕೆ, ಆ ನಾರ್ಮಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ವಾಟ್ ಯು ಹ್ಯಾವ್ ಟು ಸ್ಟಡಿ? ಫಸ್ಟ್ ನಾರ್ಮಲ್ ಫಾರ್ಮ್, ಓಕೆ, ಮತ್ತೆ ಸೆಕೆಂಡ್ ನಾರ್ಮಲ್ ಫಾರ್ಮ್, ಆಮೇಲೆ ಥರ್ಡ್ ನಾರ್ಮಲ್ ಫಾರ್ಮ್, ಅದಾದ್ಮೇಲೆ ಬಾಯ್ಸ್ ಕಾಡ್ ನಾರ್ಮಲ್ ಫಾರ್ಮ್ ಅಂತ. ಈ 4 ಟೈಪ್ಸ್ ಆಫ್ ನಾರ್ಮಲ್ ಫಾರ್ಮ್ಸ್ಗೆ ಡಿಫರೆನ್ಸಸ್ ಅಂಡ್ ಕೀ ಪಾಯಿಂಟ್ಸ್ ಓದ್ಕೊಂಡ್ರೆ ಸಾಕು. ಡೆಪ್ತ್ ಹೋಗ್ಬಿಟ್ಟು ಟ್ರೀ ಇಂಡೆಕ್ಸ್ ಅವೆಲ್ಲ ಅಷ್ಟೊಂದು ಡೆಪ್ತ್ ಕೇಳಲ್ಲ. ಗೇಟ್ ಎಕ್ಸಾಮ್ಸ್ಗೆ ಅವ್ರು ಕೇಳ್ಕೊತಾರೆ, ನಮಗೆ ಇವುಗಳಲ್ಲೇ ಸರ್ಫೇಸ್ ಲೆವೆಲ್ ಅಲ್ಲಿ ಕೇಳ್ತಾರೆ. ಬಿಕಾಸ್ ಸ್ವಲ್ಪ ನಾಲೆಡ್ಜ್ ಇರಬೇಕು. ಬಿಕಾಸ್ ನೀವು FD ಆಗಿ SD ಆಗಿ ಎನಿ ಗೌರ್ಮೆಂಟ್ ಜಾಬ್ ನೀವು ತಗೊಳ್ಳಿ, ಗೌರ್ಮೆಂಟ್ ಅವ್ರಿಗೆ ಏನ್ ಕೆಲಸ? ಲ್ಯಾಂಡ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತೀರಾ. ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋದ್ರೆ, ವಿಮೆನ್ ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಡಾಕ್ಯುಮೆಂಟ್ಸ್ನ ಡೇಟಾನ ಯು ವಿಲ್ ಹ್ಯಾವ್ ಟು ಮೇಂಟೈನ್. ಆವಾಗ ಈ ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ಅವೇರ್ನೆಸ್ ಅನ್ನೋದು ಇರಬೇಕು. ಈಗಲಿಂದಾನೇ ಸ್ವಲ್ಪ ಅವೇರ್ನೆಸ್ ನಿಮಗೆ ಬಂದ್ರೆ ಅಲ್ಲಿ ನಿಮಗೆ ಟ್ರೈನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವುಗಳಲ್ಲಿ ನೀವು ಸ್ವಲ್ಪ ಪ್ರಿಪರೇಷನ್ ಆಗ್ತಾ ಬಂದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಇನ್ ಟು ದ ಇದಕ್ಕೆ PDF ಅಲ್ಲಿ ನಿಮ್ ಲಿಸ್ಟ್ ಬರ್ಬೋದು. ಅಷ್ಟಾಯ್ತಲ್ವಾ? ಇದಾದ್ಮೇಲೆ ನಿಮ್ಗೆ ಟ್ರಾನ್ಸಾಕ್ಷನ್ ಅಂಡ್ ಕನ್ಕರೆನ್ಸಿ ಬರುತ್ತೆ. ಟ್ರಾನ್ಸಾಕ್ಷನ್ ಅಲ್ಲಿ ಆಸಿಡ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಆಸಿಡ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಾಕ್ಷನ್ ಅಂತ ಅದು ಹೇಳ್ತೀನಿ ನಾನು ಯಾವ ರೀತಿ
ಒಂದು ಮೆಸೇಜ್ನ ಟ್ರಾನ್ಸಾಕ್ಟ್ ಮಾಡುವಾಗ ಅಥವಾ ಒಂದು ಪೇಮೆಂಟ್ ಫೋನ್ ಪೇಲಿ ನೀವು ಪೇ ಮಾಡುವಾಗ ನಿಮಗೆ ಅಟಮಿಸಿಟಿ ಯಾವ ರೀತಿ ಮೇಂಟೈನ್ ಆಗಬೇಕು, ಕನ್ಸಿಸ್ಟೆನ್ಸಿ, ಐಸೋಲೇಷನ್, ಮತ್ತೆ ಇದು ಇನ್ನೊಂದು ಡ್ಯೂರಬಿಲಿಟಿ ಅಂತ ಏನೋ ಬರುತ್ತೆ. ಸೊ ಈ ಪ್ರಾಪರ್ಟೀಸು ನೀವು ಯಾವ ರೀತಿ ಅದಕ್ಕೆ ಆ ಸಾಫ್ಟ್ವೇರ್ಗೆ ಒಗ್ಗೂಡ್ಕೊಂಡು ಬರುವಂಥದ್ದು, ಅದು ಬಂದಾಗ್ಲೇನೆ ನಮಗೆ ಆ ಟ್ರಾನ್ಸಾಕ್ಷನ್ ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿದೆ ಅಂತ. ಇದು ನಾನು ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ದೀಸ್ ಆರ್ ಆಲ್ ದ ಟಾಪಿಕ್ಸ್ ವಿಚ್ ಯು ಹ್ಯಾವ್. ಅಲಾಂಗ್ ವಿತ್ ದಟ್ ನೀವೇನ್ ಮಾಡಬೇಕು, DBMSಗೆ ರಿಲೇಟೆಡ್ ಆಗಿರುವಂತಹ ಸಾಫ್ಟ್ವೇರ್ಸು ಮತ್ತೆ DBMSಗೆ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪ್ಯಾನ್ಷನ್ ಫಾರ್ಮ್ಸ್, ಅಬ್ರಿವಿಯೇಷನ್ಸ್ ಇರ್ತಾವಲ್ವಾ, ಓಕೆ, ಇವುಗಳನ್ನ ಓದಬೇಕು. ಡೇಟಾಬೇಸ್ DBMS ಅಂತಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು, RDBMS ಅಂತ ಕೇಳಿದ್ರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದೇ ರೀತಿ ಡಿಫ್ರೆಂಟ್ ಇದಾವೆ ಎಕ್ಸ್ಪಾನ್ಷನ್ ಫಾರ್ಮ್ಸ್, ಅವುಗಳನ್ನ ಓದ್ಕೊಳ್ಳಿ. ಬಿಕಾಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೆನ್ ಇಟ್ ಕಮ್ಸ್ ಟು KE ಎಕ್ಸಾಮ್ಸ್. ಫೈನ್. ಈಗ ಡೇಟಾಲಿ ನಮಗೆ 2 ಟೈಪ್ಸ್ ಇರ್ತವೆ. ಡೇಟಾ ವಿ ಹ್ಯಾವ್ 2 ಟೈಪ್ಸ್. ಒನ್ ಇಸ್ ಸ್ಟ್ರಕ್ಚರ್ಡ್ ಡೇಟಾ, ಓಕೆ, ಇನ್ನೊಂದು ಅನ್ಸ್ಟ್ರಕ್ಚರ್ಡ್ ಡೇಟಾ. ಸ್ಟ್ರಕ್ಚರ್ಡ್ ಅಂದ್ರೆ ಏನು? ಸ್ಟ್ರಕ್ಚರ್ಡ್ ಡೇಟಾ ಅಂತಂದ್ರೆ ಏನು? ಒಂದು ಕ್ರೊನಾಲಜಿಕಲ್ ಫಾರ್ಮ್ ಅಲ್ಲಿ ಮಾಡಿದ್ದಾರೆ. ಇವಾಗ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಇದಾರಪ್ಪ, ಸ್ಟೂಡೆಂಟ್ಸ್ ಇರ್ತಾರೆ, ಎಷ್ಟು 1000 ಸ್ಟೂಡೆಂಟ್ಸ್ ಇರ್ತಾರೆ. ಒಂದೊಂದು ಕ್ಲಾಸಲ್ಲೂ ಒಂದು 100 ಜನ, 200 ಜನ ಅಥವಾ 70 ಜನ, 80 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರನ್ನ ಏನ್ ಮಾಡ್ತಾರೆ, ನಿಮ್ಮ ಆಲ್ಫಾಬೆಟ್ ಪ್ರಕಾರ A to Z, ಅಭಿ, ಅಭಿಲಾಷ್, ಅನಿಲ್, ಆಕಾಶ್ ಅಂದ್ರೆ ಡಿಕ್ಷನರಿ ಟೈಪ್ ಏನು ಆಲ್ಫಾಬೆಟಿಕಲ್ ಆಗಿ ಅರೇಂಜ್ ಮಾಡ್ತಾ ಬರ್ತಾರೆ. ಇಲ್ಲ, ನೇಮ್ಸ್ ಬಿಟ್ಬಿಡಿ, ಫಸ್ಟ್ ಎನ್ರೋಲ್ಮೆಂಟ್ ಯಾರಾದ್ರು ಅವ್ರಿಗೆ ಇವಾಗ ನಾವು KE ಅಪ್ಲಿಕೇಶನ್ ಹಾಕೋವಾಗ್ಲೇ ತಗೊಳ್ಳಿ, ಫಸ್ಟ್ ಅಪ್ಲಿಕೇಶನ್ ಹಾಕಿದ್ಯಾರು ಅವ್ರಿಗೆ ಫಸ್ಟ್ ರಿಜಿಸ್ಟರ್ ನಂಬರ್ ಸಿಗುತ್ತೆ, ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿದ್ಯಾರು ಸೆಕೆಂಡ್ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಆ ರೀತಿ ಒಂದು ಸ್ಟ್ರಕ್ಚರಲ್ ಫಾರ್ಮ್ ಅಲ್ಲಿ ಇರುವಂತಹ ಡೇಟಾನ ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೇವೆ. ಓಕೆ, ಅದೇ ನಮ್ಗೆ ಅನ್ಸ್ಟ್ರಕ್ಚರ್ಡ್ ಅಂತ ಕೇಳಿದ್ರೆ ವೆಬ್ಸೈಟ್. ಇವಾಗ ನೀವು ಒಂದು ವೆಬ್ಸೈಟ್ಗೆ ಹೋಗ್ತೀರಾ, ಏನೋ ಒಂದು ಇನ್ಫಾರ್ಮೇಶನ್ ನೀವು ಗ್ರಾಬ್ ಮಾಡಬೇಕು, ಆ ವೆಬ್ಸೈಟ್ ಇಂದ ನೀವು ಏನೋ ಒಂದು ಇನ್ಫಾರ್ಮೇಶನ್ ತಗೋಬೇಕಿರುತ್ತೆ. ನೀವು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಲೈಕ್ ಒಂದು ಹೈಲೈಟ್ಸ್ ಕೊಟ್ಬಿಟ್ಟಿರ್ತಾನೆ, ಅದಾದ್ಮೇಲೆ ಇಂಟ್ರೊಡಕ್ಷನ್ ಕೊಡ್ತಾನೆ, ಅದಾದ್ಮೇಲೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಡ್ತಾನೆ, ಅದಾದ್ಮೇಲೆ ವೇ ಫಾರ್ವರ್ಡ್, ಅದಾದ್ಮೇಲೆ ಬಾಡಿ, ಲೈಕ್ ಹಂಗೆ ಕೊಡ್ತಾ ಬರ್ತಾನೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪೆಲ್ಲಿಂಗ್ ವೈಸ್ ನಿಮ್ಗೆ ಅರೇಂಜ್ ಮಾಡೋದಿಲ್ಲ ಅಲ್ವಾ, ಅಥವಾ ಮಾಡಿಫೈ, ಯಾವಾಗ ಇನ್ಫಾರ್ಮೇಶನ್ ಮಾಡಿಫೈ ಮಾಡಿದ್ರು ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಅರೇಂಜ್ ಮಾಡಿರೋದಿಲ್ಲ. ಇನ್ಫಾರ್ಮೇಶನ್ ಕರೆಕ್ಟ್ ನಮಗೆ ಅರ್ಥ ಆಗೋ ರೀತಿಲಿ ಅದನ್ನ ಅರೇಂಜ್ ಆಗಿರುತ್ತೆ ಇನ್ಫಾರ್ಮೇಶನ್. ಆದ್ರೆ ಆಲ್ಫಾಬೆಟಿಕಲ್ ಆಗಿರ್ಬೋದು, ಎನ್ರೋಲ್ಮೆಂಟ್ ಬೇಸಿಸ್ ಮೇಲೆ ಆಗಿರ್ಬೋದು, ಆ ತರ ಇನ್ಫಾರ್ಮೇಶನ್ ಅರೇಂಜ್ ಆಗಿರೋದಿಲ್ಲ. ಅದನ್ನ ನಾವು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಸೊ 95% ಆಫ್ ವಾಟ್ ಎವರ್ ದ ಡೇಟಾ ವಿ ಆರ್ ಕನ್ಸ್ಯೂಮಿಂಗ್ ನೌ, ಓಕೆ, ನೀವು ಆರ್ಟಿಕಲ್ಸ್ ನ ಓದ್ಕೊಳ್ಳಿ, ಐ ಮೀನ್ ಯಾವ್ದಾದ್ರು ಬ್ಲಾಗ್ಸ್ಗೆ ಹೋಗಿ, ಯಾವ್ದಾದ್ರು ವ್ಲಾಗ್ಸ್ಗೆ ಹೋಗಿ, ಯಾವ್ದಾದ್ರು ವೆಬ್ಸೈಟ್ಸ್ಗೆ ಹೋಗಿ, ಅಥವಾ ನಿಮ್ದೇ ಓನ್ ಒಂದು ಏನಾದ್ರು ಬ್ಲಾಗ್ ಕ್ರಿಯೇಟ್ ಆಗಿದ್ರೆ ನೋಡಿ, ನಮ್ಗೆ 95% ಡೇಟಾ ಸಿಗೋದು ಅನ್ಸ್ಟ್ರಕ್ಚರ್ಡ್. ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ಅರೇಂಜ್ಮೆಂಟ್ ಆಗಿರ್ಬೇಕು. ಯಾವುದೋ ನೀವು ಯೂನಿವರ್ಸಿಟಿ ಎಂಟ್ರೆನ್ಸ್ ತಗೊಳ್ಳುವಾಗ, KE ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ, ಅಥವಾ IRCTCಲಿ ನಿಮ್ಗೆ ನೀವು ಲಾಗಿನ್ ಆದ್ರೆ ನಿಮ್ಗೆ ಅಂತ ಒಂದು ಪರ್ಟಿಕ್ಯುಲರ್ ಲಾಗಿನ್ ಇದು ಕೊಡುತ್ತೆ, ID ಬರುತ್ತೆ ಅಲ್ವಾ. ಬುಕ್ ಆಗಿದ್ರೆ, ಸೀಟ್ಸ್ ಏನಾದ್ರು ಬುಕ್ ಆಗಿದ್ರೆ, ಯಾವ ನಂಬರ್ ಸೀಟ್ ನಿಮ್ಗೆ ಬುಕ್ ಆಗಿದೆ ಅಂತ ಆರ್ಡರ್ ಆಗಿ ಹಾಕ್ತಾರೆ ಅಲ್ವಾ. 1ನೇ ನಂಬರ್ ಸೀಟು ಇವ್ರಿಗೆ, 2ನೇ ನಂಬರ್ ಸೀಟು ಇವ್ರಿಗೆ, 3rd ನಂಬರ್ ಸೀಟು ಇವ್ರಿಗೆ, ಹಂಗಂತ ಐ ಮೀನ್ ಫಸ್ಟ್ ಹೋಗ್ಬಿಟ್ಟು 70 ನಂಬರ್ ಸೀಟ್ ಇವ್ರದು, ನೆಕ್ಸ್ಟ್ 130 ನಂಬರ್ ಸೀಟ್ ಇವ್ರದು, ಹಂಗ ಹಾಕಿರಲ್ಲ. 1 ಇಂದ 70ಗೆ ಬರ್ತಾರೆ, ರೈಟ್. ಅದು ಸ್ಟ್ರಕ್ಚರ್ಡ್ ಡೇಟಾಗೆ ಬರುವಂತದ್ದು. ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ಎಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ. ಇಲ್ಲಿ ನಿಮ್ಗೆ ಬಿಗ್ ಡೇಟಾ ಬರುತ್ತೆ, ಬಿಗ್ ಡೇಟಾ ನೀವು ಸ್ಟಡಿ ಮಾಡ್ತೀರಾ, ಅದಾದ್ಮೇಲೆ ಹಡೂಪು, ಇವೆಲ್ಲವೂ ಬರುವಂತದ್ದು ನಿಮ್ಗೆ ಅನ್ಸ್ಟ್ರಕ್ಚರ್ಡ್ ಡೇಟಾಲೇ ಬರುತ್ತೆ. 95% ಆಫ್ ದ ಡೇಟಾ ವಾಟ್ ಎವರ್ ವಿ ಆರ್ ಕನ್ಸ್ಯೂಮಿಂಗ್ ನಾವು ಥ್ರೂ ಮೆನಿ ಅಪ್ಲಿಕೇಶನ್ಸ್, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್, ಎನಿಥಿಂಗ್ ವಿ ಆರ್ ಕನ್ಸ್ಯೂಮಿಂಗ್, ದಟ್ ಈಸ್ ಅನ್ಸ್ಟ್ರಕ್ಚರ್ಡ್ ಡೇಟಾನೇ ಆಗುವಂಥದ್ದು. ಓಕೆ, ಸೊ ಈಗ ನಾವು ಈ ಕ್ವೆಶನ್ಗೆ ಬರೋದಾದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಏನ್ ಕೇಳಿದಾನೆ ಕ್ವೆಶನ್, ಡೇಟಾಬೇಸ್ ಎನ್ವಿರಾನ್ಮೆಂಟ್ ಅಲ್ಲಿ DBMS ಡೇಟಾಬೇಸ್ ನ ಅಡ್ಮಿನಿಸ್ಟರ್ ಮಾಡೋದು, ಅಥವಾ ಇನ್ನೂ ರಿಲೇಟೆಡ್ ಸಾಫ್ಟ್ವೇರ್ಸ್ ಅಲ್ಲಿ ಏನಾದ್ರೂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು. ಇವಾಗ ನಂದು ವಾಟ್ಸ್ಆಪ್ ಓಲ್ಡ್ ಆಗ್ಬಿಟ್ಟಿದೆ, ಪಾಪಪ್ ನೋಟಿಫಿಕೇಶನ್ ತೋರಿಸ್ತಾ ಇದೆ, ಅಪ್ಡೇಟ್ ಮಾಡಿ, ಸಿಸ್ಟಮ್ ಅಪ್ಡೇಟ್ ಮಾಡಿ ಅಂತ ಹೇಳ್ಬಿಟ್ಟು, ಅದು ಅಪ್ಡೇಟ್ ಮಾಡುವಂತದ್ದಾಗಿರ್ಬೋದು. ಓಕೆನಾ, ಅವೆಲ್ಲವೂ ಯಾರ್ದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೇಳಿರೋದು. ಸೊ ಇದಕ್ಕೆ ಬರೋಣ ನಾವೀಗ. ನಾನಿಲ್ಲಿ ನಿಮ್ಗೆ 3 ಸ್ಕೀಮಾ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. 3 ಸ್ಕೀಮಾ ಆರ್ಕಿಟೆಕ್ಚರ್ ಅಂತ ಕೇಳಿದ್ರೆ
ಕಾಣಿಸತ್ತಲ್ವಾ? ಓಕೆ ಫೈನ್. 3 ಸ್ಕೀಮಾ ಆರ್ಕಿಟೆಕ್ಚರ್. ಸ್ಕೀಮಾ ಅಂತಂದ್ರೆ ಏನು? ಸ್ಕೀಮಾ ಅಂತಂದ್ರೆ ಏನು? ಲಾಜಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ಡೇಟಾ ಅಲ್ವಾ? ನೀವು ತಗೊಂಡಿರೋ ಡೇಟಾನ ಯಾವ ಫಾರ್ಮ್ ಅಲ್ಲಿ ನೀವು ಕೊಡ್ತಿದ್ದೀರಾ ಒಂದು ಸಿಸ್ಟಮ್ಗೆ, ಯಾವ ಫಾರ್ಮ್ ಅಲ್ಲಿ ನೀವು ಅದನ್ನ ಸ್ಟೋರ್ ಮಾಡೋದಕ್ಕೆ ಕೊಡ್ತಿದ್ದೀರಾ, ಅದೇ ನಿಮ್ಗೆ ಸ್ಕೀಮಾ ಅಂತ ಕೇಳಿದ್ರೆ. ಅದು ಫಸ್ಟ್ ಡೇಟಾ ಬೇಸ್ ನ ಡಿಸೈನ್ ಮಾಡುವಾಗ ಮಾತ್ರ ಅದನ್ನ ಏನು ರೆಡಿ ಮಾಡೋದು. ಪದೇ ಪದೇ ಅದನ್ನ ಪದೇ ಪದೇ ಚೇಂಜ್ ಮಾಡ್ತಿರೋಕ್ಕಾಗೋದಿಲ್ಲ. ಒಂದು ಪಾಯ ಹಾಕ್ಬಿಡೋದು ಅಷ್ಟೇ, ಪದೇ ಪದೇ ಚೇಂಜ್ ಮಾಡ್ತಿರೋದಕ್ಕೆ ಬರೋದಿಲ್ಲ. ವೆರಿ ರೇರ್. ಸ್ವಲ್ಪ ಲೈಕ್ ಇವಾಗ ನಾವು ಮನೆ ಕಟ್ಟಿಸ್ಬಿಟ್ಟಿದೀವಿ, ಸ್ವಲ್ಪ ಆಲ್ಟ್ ಆಯ್ತು ಅಂತಂದ್ರೆ ಒಂದು 15-16 ವರ್ಷಕ್ಕೆ ಬೇಕಿದ್ರೆ ನಾವು ಪಾಯನ ಸ್ವಲ್ಪ ಮುಂದಕ್ಕೆ ಮಾಡ್ಕೊಳ್ಳೋದು, ಸ್ವಲ್ಪ ಹಿಂದಕ್ಕೆ ಮಾಡ್ಕೊಳ್ಳೋದು ಮಾಡ್ಬೋದು. ಪದೇ ಪದೇ ಚೇಂಜ್ ಮಾಡ್ತಿರೋಕ್ ಆಗೋದಿಲ್ಲ. ಅದೇ ಸ್ಕೀಮಾ ಅಂತಂದ್ರೆ. ಓಕೆನಾ? ಈಗ ಸ್ಕೀಮಾ ಆರ್ಕಿಟೆಕ್ಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಕ್ಲೈಂಟ್ ಇರ್ತಾರೆ. ಓಕೆನಾ? ನಾವೇ ಕ್ಲೈಂಟ್ ಅಂದ್ರೆ ನಾವೇ ಕ್ಲೈಂಟ್ 1 ಆಗಿರ್ಬೋದು, ಇಲ್ಲ ಇಲ್ಲಿ ನಾವು ಎಂಡ್ ಯೂಸರ್ ಅಂತಾನು ತಗೋಬಹುದು. ಎಂಡ್ ಯೂಸರ್ ಅಂತ ತಗೋಬಹುದು, ಅಥವಾ ಎಕ್ಸ್ಟರ್ನಲ್ ಸ್ಕೀಮಾ ಅಂತ ಕರಿತೀವಿ ಇದನ್ನ. ಇವು ಮೂರು ಒಂದೇನೆ. ಇದು ಎಕ್ಸ್ಟರ್ನಲ್ ಸ್ಕೀಮಾ ಅಂತ ಕರಿತೀವಿ. ನೀವು ಈ ಸ್ಕೀಮಾನ ಓದಿದ್ರೆ ಇದು ನಿಮಗೆ ವ್ಯೂ ಲೆವೆಲ್ ಅಲ್ಲಿ ಬರುತ್ತೆ. ವ್ಯೂ ಲೆವೆಲ್ ಅಲ್ಲಿ ಬರುವಂತದ್ದು. ವ್ಯೂ ಲೆವೆಲ್ ಓದಿರ್ತೀರಲ್ಲ? ಓಕೆ, ಕಾಣಿಸ್ತಿದೆ ಅಲ್ವಾ? ಎಸ್, ವ್ಯೂ ಲೆವೆಲ್ ಅಲ್ಲಿ ಬರುತ್ತೆ. ಏನು ವ್ಯೂ ಲೆವೆಲ್ ಅಂದ್ರೆ? ವ್ಯೂ ಲೆವೆಲ್ ಅಂತಂದ್ರೆ ಏನು? ಈಗ ಮೊಬೈಲ್ ತೆಗಿತೀರಾ, ಫ್ಲಿಪ್ಕಾರ್ಟ್ ಓಪನ್ ಮಾಡೋಣ. ಫ್ಲಿಪ್ಕಾರ್ಟು, ಅಮೆಝಾನು, ಬ್ಲಿಂಕಿಟ್ಟು, ಇನ್ಸ್ಟಾಮಾರ್ಟು, ಸ್ವಿಗ್ಗಿ, ಝೊಮ್ಯಾಟೊ ಜಸ್ಟ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಕಾಣಿಸುತ್ತೆ? ಓ, ಯಾವ ಫುಡ್ ಇದೆ? ನಾನ್ ವೆಜ್ ಇದೆಯಾ, ವೆಜ್ ಇದೆಯಾ, ಬರ್ಗರ್ ಇದೆಯಾ, ಪಿಜ್ಜಾ ಇದೆಯಾ, ಇಟಾಲಿಯನ್ ಫುಡ್ ಇದೆಯಾ, ಐಸ್ ಕ್ರೀಮ್ಸ್ ಸಿಗತ್ತಾ, ಸ್ಯಾಂಡ್ವಿಚ್ ಸಿಗತ್ತಾ, ಎಲ್ಲ ಕಾಣಿಸುತ್ತೆ. ಒಂದೊಂದಾಗೆ ಒಂದೊಂದು ಐಕಾನ್ ಮೆನ್ಷನ್ ಮಾಡಿರುತ್ತೆ ತಾನೇ ಅಲ್ಲಿ. ಅದು ನಮಗೆ ಟೇಬಲ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ನಮಗೆ ಟೇಬಲ್ ಫಾರ್ಮ್ ಅಲ್ಲಿ ಕಾಣಿಸುವಂಥದ್ದು. ಆದ್ರೆ ಅದು ಸ್ಟೋರ್ ಆಗೋದು ಫೈಲ್ ಫೋಲ್ಡರ್ ಫಾರ್ಮ್ ಅಲ್ಲಿ. ನಾವೀಗ ಯಾವ ರೀತಿ ಒಂದು ವರ್ಡ್ PPT ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಫೈಲ್ ಅಲ್ಲಿ ಸ್ಟೋರ್ ಮಾಡ್ಕೋತೀವಿ ಅಲ್ವಾ? ಅದೇ ರೀತಿ ಅಲ್ಲಿ ಡೇಟಾ ಕೂಡ ಫೈಲ್ ಫಾರ್ಮ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ನೀವೀಗ ಝೊಮ್ಯಾಟೊ ಓಪನ್ ಮಾಡಿದ್ರಿ, ಫೈಲ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾ ನಾವು ಓಪನ್ ಮಾಡಿದಾಗ ಟೇಬಲ್ ಫಾರ್ಮ್ ಅಲ್ಲಿ ತೋರಿಸುತ್ತೆ. ಅದನ್ನ ನಾವು ವ್ಯೂ ಲೆವೆಲ್ ಅಲ್ಲಿ ಬರುವಂತದ್ದು. ನಮಗೆ ಟೇಬಲ್ಸ್ ಅಲ್ಲಿ ಕಾಣಿಸೋದಿಲ್ಲ, ಬಟ್ ಡೇಟಾ ಶೋ ಆಗೋದು ಟೇಬಲ್ ಫಾರ್ಮ್ ಅಲ್ಲಿ. ಅದನ್ನ ನಾವು ವರ್ಚುವಲ್ ಟೇಬಲ್ಸ್ ಅಂತ ಕರಿತೀವಿ. ಓಕೆನಾ? ಇದನ್ನ ನಾವು ವರ್ಚುವಲ್ ಟೇಬಲ್ಸ್ ಅಂತ ಕರೆಯುವಂಥದ್ದು. ಓಕೆ, ಯಾವುದು? ವ್ಯೂ ಲೆವೆಲ್ ಈಸ್ ವರ್ಚುವಲ್ ಟೇಬಲ್. ಫೈನ್. ಇದು ನಾವೇ ಇಲ್ಲಿ ನಾವು ಯಾರು ಇರ್ತೀವಿ? ಎಂಡ್ ಯೂಸರ್ ಇರ್ತೀವಿ. ಫ್ರಂಟ್ ಎಂಡ್ ಯೂಸರ್ಸ್ ನಾವು. ಆರ್ಡರ್ ಮಾಡ್ಬೇಕೀಗ ನಾನು ಝೊಮ್ಯಾಟೊ ಫುಡ್ ಓಪನ್ ಮಾಡ್ತೀನಿ. ನನಗೆ ಏನೇನು ಕಾಣಿಸುತ್ತೆ ಫುಡ್ ಐಟಮ್ ಐಕಾನ್ಸ್ ಅಲ್ಲಿ, ಅದೇ ವ್ಯೂ ಲೆವೆಲ್. ನೆಕ್ಸ್ಟ್ ಬಂತು ಅಂದ್ರೆ ಯಾವ್ದು ಬರುತ್ತೆ? ಇಲ್ಲಿ ನಮಗೆ ಬರುವಂತದ್ದು ಕಾನ್ಸೆಪ್ಚುವಲ್ ಲೆವೆಲ್ ಅಲ್ವಾ? ಕಾನ್ಸೆಪ್ಚುವಲ್ ಲೆವೆಲ್ ಅಂತ ಕರಿತೀವಿ. ಸಾರಿ, ಕಾನ್ಸೆಪ್ಚುವಲ್ ಸ್ಕೀಮಾ ಅಂತ ಕರಿತೀವಿ. ಓಕೆ, ಕಾನ್ಸೆಪ್ಚುವಲ್ ಸ್ಕೀಮಾ ಬರುವಂತದ್ದು. ಸೊ ಇದನ್ನ ನಾವೇನಂತ ಕರಿತೀವಿ? ಲಾಜಿಕಲ್ ಲೆವೆಲ್ ಅಂತ ಕರಿತೀವಿ. ಇಲ್ಲೇನಾಗತ್ತೆ? ಇಂಜಿನಿಯರ್ ಕೆಲಸ. ಇಲ್ಲಿ ನಿಮಗೆ ತೋರಿಸೋ ಏನದು ಸ್ನ್ಯಾಕ್ಸ್ ಆಗಿರ್ಬೋದು, ಇದು ಸಿಗತ್ತೆ ಈ ಆಪ್ ಅಲ್ಲಿ ಅಂತ ತೋರ್ಸತ್ತೆ ಅಲ್ವಾ? ಅದು ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡಿರ್ಬೇಕು? ಟೇಬಲ್ಸ್ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡಿರ್ಬೇಕಾ, ಅಥವಾ ಟ್ರೀ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡಿರ್ಬೇಕಾ? ನಾವು 3 ಟೈಪ್ಸ್ ಆಫ್ ಡೇಟಾ ಮಾಡೆಲ್ಸ್ ನ ಓದಿರ್ತೀವಿ, ನೆನಪಿದ್ರೆ ನಿಮ್ಗೆ. ಈಗ ನೆಟ್ವರ್ಕ್ ಮಾಡೆಲ್ ಅಂತಂದ್ರೆ ಈ ರೀತಿ ಇರುತ್ತೆ ಅಲ್ವಾ? ದಿಸ್ ಇಸ್ ವೆರಿ ಕಾಂಪ್ಲೆಕ್ಸ್ ಮಾಡೆಲ್ ಆಫ್ ಡೇಟಾ ಸ್ಟೋರೇಜ್. ಇದನ್ನ ನೆಟ್ವರ್ಕ್ ಮಾಡೆಲ್ ಅಂತ ಕರಿತೀವಿ. ರೆಕಾರ್ಡ್ ಫಾರ್ಮ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಇನ್ನೊಂದು ಟ್ರೀ ಫಾರಮ್, ನೋಡಿ ಹಿಂಗೆ ಅಲ್ವಾ? ಹೈರಾರ್ಕಿಯಲ್ ಅಂತ ಕರಿತೀವಿ ಅಲ್ವಾ? ಇದು ತುಂಬಾ ಓಲ್ಡ್ ಫಾರ್ಮ್ ಆಫ್ ಡೇಟಾ ಸ್ಟೋರೇಜ್. ಇದು ಕಾಂಪ್ಲೆಕ್ಸ್, ಕಷ್ಟ. ಇದರಲ್ಲಿ ಈ ಫಾರಮ್ ಅಲ್ಲಿ ಡೇಟಾ ಸ್ಟೋರ್ ಮಾಡಿದ್ರೆ ಎಂಡ್ ಯೂಸರ್ಸ್ಗೆ ಅಕ್ಸೆಸ್ ಮಾಡ್ಕೊಳ್ಳೋದಿಕ್ಕೆ, ಡೇಟಾನ ತಗೊಳ್ಳೋದಿಕ್ಕೆ ತುಂಬಾ ಕಾಂಪ್ಲೆಕ್ಸ್. ಇವಾಗ ಕೆಲವೊಂದು ವೆಬ್ಸೈಟ್ಸ್ ಓಪನ್ ಮಾಡಿ ಗೊತ್ತಾಗ್ತಾನೆ ಇರೋದಿಲ್ಲ ನಮ್ಗೆ, ಯಪ್ಪ ಏನಿದು ಹಿಂಗಿದೆ, ಇದಕ್ಕೆ ಹೋದ್ರೆ ಅದು ಅರ್ಥ ಆಗ್ತಿಲ್ಲ, ಅದಕ್ಕೆ ಹೋದ್ರೆ ಇದು ಅರ್ಥ ಆಗ್ತಾ ಇಲ್ಲ, ಏನಿದು ಕರೆಕ್ಟಾಗಿ ಆಪ್ ಡಿಸೈನ್ ಮಾಡಿದಾರ ಇಲ್ವಾ ಇವರು ಅಂತ ಅನ್ಸುತ್ತೆ ನಮ್ಗೆ ಅಲ್ವಾ? ಅವರು ಈ ಫಾರಮ್ ಅಲ್ಲಿ, ಇದು ಯಾವ್ದಿದು ನೆಟ್ವರ್ಕ್ ಡೇಟಾ ಮಾಡೆಲ್ ಫಾರಮ್ ಅಲ್ಲಿ ಏನಾದ್ರು ಡೇಟಾನ ಸ್ಟೋರ್ ಮಾಡಿದ್ರೆ ಎಂಡ್ ಯೂಸರ್ಗೆ ಇಟ್ ವಿಲ್ ಬಿ ವೆರಿ ಕಾಂಪ್ಲೆಕ್ಸ್ ಟು ಅಂಡರ್ಸ್ಟ್ಯಾಂಡ್. ಈಸಿಯಾಗಿ ಅರ್ಥ ಆಗೋದಿಲ್ಲ. ಓಕೆ, ಬಟ್ ಮೋಸ್ಟ್ ಫೇಮಸ್ ಆಗಿ ಎಲ್ಲರಿಗೂ ಅರ್ಥವಾಗುವಂತೆ
ಸಿಂಪಲ್ ಆಗಿ ಇರುವಂತಹ ಅಂದ್ರೆ ಮೆಜಾರಿಟಿಯಾಗಿ ಯೂಸ್ ಮಾಡುವಂತಹ ಫಾರ್ಮ್ ಆಫ್ ಡೇಟಾ ಸ್ಟೋರೇಜ್ ಯಾವುದು ಅಂತ ಕೇಳಿದ್ರೆ ನಮಗೆ ಟೇಬಲ್ ಫಾರ್ಮ್. ಅದನ್ನ ನಾವು ರಿಲೇಷನ್ ಅಂತ ಕರಿತೀವಿ. ಟೇಬಲ್ನೇ ರಿಲೇಷನ್ ಅಂತ ಕರೆಯೋದು. ಏನು ಟೇಬಲ್ ಅಂದ್ರೆ ಇದೆ, ಈಗ ಸ್ಟೂಡೆಂಟ್ ಅಂತ ಇಟ್ಕೊಳ್ಳೋಣ. ಇದು ಟೇಬಲ್ಗೆ ಸ್ಟೂಡೆಂಟ್ ಅನ್ನೋದು ಟೇಬಲ್ ಹೆಡ್ಡಿಂಗು. ಈಗ ಒಂದು ಟೇಬಲ್ ಬರೀರಿ. ಈಗ ಸ್ಟೂಡೆಂಟ್, ಇಲ್ಲಿ ಸ್ಟೂಡೆಂಟ್ ನೇಮ್ ಬರುತ್ತೆ, ಇಲ್ಲಿ ಅವರ ID ನಂಬರ್ ಬರುತ್ತೆ, ಇಲ್ಲಿ ಅವ್ರ ಮಾರ್ಕ್ಸ್ ಬರುತ್ತೆ. ಇದನ್ನ ನಾವು ಈ ಎಂಟೈರ್ ಟೇಬಲ್ ಹೆಸರು ಇಲ್ಲಿ ರಿಲೇಷನ್ ಅಂತ ಕರೆಯೋದು. ವಾಟ್ ಇಸ್ ದ ರಿಲೇಷನ್ ಅಂದ್ರೆ ಸ್ಟೂಡೆಂಟ್ ಇಸ್ ಅ ರಿಲೇಷನ್. ಹೆಡ್ಡಿಂಗ್ ಅಲ್ವಾ, ಸ್ಟೂಡೆಂಟ್ ಬಗ್ಗೆ ಹೇಳ್ತಾ ಇರೋದು ಅದು ಅಲ್ವಾ, ಆ ರೀತಿ. ಓಕೆ, ಈ ಟೇಬಲ್ ಫಾರಮ್ ಅಲ್ಲಿ ನಾವು ಜಾಸ್ತಿ ಡೇಟಾನ ಸ್ಟೋರ್ ಮಾಡುವಂಥದ್ದು. ಅದನ್ನ ಟೇಬಲ್ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡ್ಬೇಕಾ ಡೇಟಾ, ಅಥವಾ ರಿಲೇಷನ್ ಇದು ಯಾವುದು ನೆಟ್ವರ್ಕ್ ಮಾಡೆಲ್ ಅಲ್ಲಿ ಸ್ಟೋರ್ ಮಾಡ್ಬೇಕಾ ಡೇಟಾ, ಅಥವಾ ಟ್ರೀ ಫಾರ್ಮ್ ಅಲ್ಲಿ ಹೈರಾರ್ಕಿಯಲ್ ಫಾರ್ಮ್ ಅಲ್ಲಿ ಡೇಟಾನ ಸ್ಟೋರ್ ಮಾಡ್ಬೇಕಾ, ಯಾವ ಡಿಸೈನ್ ಅಲ್ಲಿ ಸ್ಟೋರ್ ಮಾಡಬೇಕು ಅಂತ ಡಿಸೈಡ್ ಮಾಡುವಂಥದ್ದು ಡೇಟಾಬೇಸ್ ಡಿಸೈನರ್ ಆಗ್ತಾರೆ. ಓಕೆನಾ, ಡೇಟಾಬೇಸ್ ಡಿಸೈನರ್ ಆಗುವಂಥದ್ದು. ನೆಕ್ಸ್ಟ್ ಬಂತು ಅಂತಂದ್ರೆ ಇಲ್ಲಿ ನಮಗ್ ಬರೋದು ಫಿಸಿಕಲ್ ಲೆವೆಲ್. ಇದನ್ನ ಇಂಟರ್ನಲ್ ಲೆವೆಲ್ ಅಂತಾನು ಕರಿತೀವಿ. ಇದು ಫಿಸಿಕಲ್ ಲೆವೆಲ್, ಫಿಸಿಕಲ್ ಸ್ಕೀಮಾ. ಓಕೆ, ಫಿಸಿಕಲ್ ಸ್ಕೀಮಾ ಇದನ್ನ ನಾವು ಇಂಟರ್ನಲ್ ಲೆವೆಲ್ ಅಂತ ಕರಿತೀವಿ. ಇದಕ್ಕಿಂತ ಇನ್ನು ಕೆಳಗಡೆನೂ ಒಂದು ಬರುತ್ತೆ, ಇಲ್ಲೇ ನಮ್ಗೆ ಡೇಟಾಬೇಸ್ ಇರೋದು. ಡೇಟಾಬೇಸ್ ಡೇಟಾಬೇಸ್ಗೆ ಸಿಂಬಲ್ ಇದು ಸಿಲಿಂಡರ್ ತರ ಇರುತ್ತೆ, ಇದು ಡೇಟಾಬೇಸ್ ಸಿಂಬಲ್. ಓಕೆನಾ, ಎಂಟಿಟಿ ರಿಲೇಶನ್ಶಿಪ್ ಅಲ್ಲಿ ಓದಿರ್ತೀರಲ್ವಾ, ಡೇಟಾಬೇಸ್ ಸಿಂಬಲ್ ಇದಿರತ್ತೆ ಹಿಂಗೆ, ಅಂದ್ರೆ ಬಾಸ್ಕೆಟ್ ತರ, ಅಂದ್ರೆ ಒಂದು ಬ್ಯಾರಲ್, ಒಂದು ಟಿನ್ ತರ ನಮ್ಗೆ ಡೇಟಾಬೇಸ್ ಡಿಸ್ಕ್ ಸಿಂಬಲ್ ಬರುವಂತದ್ದು. ಓಕೆ, ಇಲ್ಲೇನಾಗತ್ತೆ ಅಂತಂದ್ರೆ ಇಲ್ಲಿ ನಮ್ಗೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಓಕೆನಾ, ಇವ್ರು ಏನ್ ಮಾಡ್ತಾರೆ, ಎಲ್ಲದನ್ನು ಕಂಟ್ರೋಲ್ ಮಾಡೋದು. ಓಕೆ, ಓಕೆ ಫೈನ್. ಇಲ್ಲಿ ನಮ್ಗೆ ಮೆಟಾ ಡೇಟಾ ಇರುತ್ತೆ. ಓಕೆನಾ, ಮೆಟಾ ಡೇಟಾ ಅನ್ನೋದು ಇಲ್ಲಿರೋದು. ಏನು ಮೆಟಾ ಡೇಟಾ ಅಂದ್ರೆ, ಡೇಟಾ ಅಬೌಟ್ ದಿ ಡೇಟಾ ಈಸ್ ಕಾಲ್ಡ್ ಆಸ್ ಮೆಟಾ ಡೇಟಾ. ಏನು, ಈಗ ಪೋಸ್ಟ್ ಒಂದು ಹಾಕಿದೀರಾ, ಆ ಪೋಸ್ಟಲ್ಲಿ ಯಾರಿಗೆ ತಲುಪಬೇಕು, ಆ ಮನುಷ್ಯನ ಹೆಸರೇನು, ಅವನ ಅಡ್ರೆಸ್ ಏನು, ಅವನ ಬೀದಿ ನಂಬರ್ ಏನು, ಮನೆ ನಂಬರ್ ಏನು, ಅವೆಲ್ಲ ಇರ್ತವೆ ಅಲ್ವಾ. ಅದೇ ರೀತಿ ಆ ಅಡ್ರೆಸ್ ಕೊಡುವಂತಹ ಪೋಸ್ಟ್ ಅದೇನಿದೆ ಅಲ್ವಾ, ದಟ್ ಈಸ್ ಡೇಟಾ. ಇಟ್ ಈಸ್ ಗಿವಿಂಗ್ ದ ಡೇಟಾ ಅಬೌಟ್ ದಿ ಡೇಟಾ, ರೈಟ್. ಸೊ ಇಲ್ಲಿ ನಮ್ಗೆ ಫಿಸಿಕಲ್ ಸ್ಕೀಮಲ್ಲಿ ಏನಾಗುತ್ತೆ ಅಂದ್ರೆ, ನಾವೀಗ ಒಂದು ಫೈಲ್ನ ಸ್ಟೋರ್ ಮಾಡಿರ್ತೀವಿ. ಓಕೆ, ಆ ಫೈಲು ಯಾವ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿದೆ, ಏನು ನೇಮ್ ಕೊಟ್ಟಿದ್ದಾರೆ ಆ ಫೈಲಿಗೆ, ಆ ಫೈಲ್ದು ಸೈಜ್ ಎಷ್ಟಿದೆ, ಎಷ್ಟು MB ಆ ಫೈಲು ಇದೆ, ಓಕೆ, ಅವುಗಳೆಲ್ಲ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದು ಫಿಸಿಕಲ್ ಸ್ಕೀಮಾ. ಅಂಡ್ ಇಲ್ಲೇ ನಮಗೆ ಈಗ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು, ಓಕೆನಾ, ಇನ್ಸ್ಟಾಲ್ ಮಾಡಬೇಕು, ಹೊಸ ಸಾಫ್ಟ್ವೇರ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅದು ಎಲ್ಲಾ ಫಂಕ್ಷನ್ಸ್ ಮಾಡುವಂಥದ್ದು ಫಿಸಿಕಲ್ ಸ್ಕೀಮಾದಲ್ಲೇ. ಸೊ ಇದನ್ನ ಹ್ಯಾಂಡಲ್ ಮಾಡುವಂತ ಅಥಾರಿಟಿ ಇರೋದು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಗೆ. ಸೊ ಯಾವುದೇ ಒಂದು ಡೇಟಾ ಇವಾಗ ಇಲ್ಲಿ ಬಂದು ಸ್ಟೋರ್ ಆಗಬೇಕು ಅಂತ ಕೇಳಿದ್ರೆ ಇಲ್ಲಿ ಫಿಸಿಕಲಿ ಸ್ಟೋರ್ ಆಗುವಂಥದ್ದು ಡೇಟಾ, ಫಿಸಿಕಲ್ ಸ್ಟೋರೇಜ್ ಆಫ್ ದಿ ಡೇಟಾ, ಇಲ್ಲಿ ಸ್ಟೋರೇಜ್ ಇರುತ್ತೆ. ಆದ್ರೆ ಇಲ್ಲಿ ಯಾವ ಫೈಲಲ್ಲಿ ಸ್ಟೋರ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಡೋದು ಫಿಸಿಕಲ್ ಸ್ಕೀಮಾ. ಓಕೆನಾ, ಅದ್ರ ಇನ್ಫಾರ್ಮೇಶನ್ ನಮಗೆ ಫಿಸಿಕಲ್ ಸ್ಕೀಮಾ ಒಳಗಡೆ ಇರುತ್ತೆ. ಅದನ್ನೇ ನಾವು ಮೆಟಾ ಡೇಟಾ ಅಂತ ಕರೆಯೋದು. ಇಟ್ ಈಸ್ ಡೇಟಾ ಅಬೌಟ್ ದಿ ಡೇಟಾ. ಓಕೆನಾ, ಇದು ಆದ್ಮೇಲೆ ನಿಮ್ಗೆ ಬರೋದು ನೆಕ್ಸ್ಟ್ ಡೇಟಾ ಇಂಡಿಪೆಂಡೆನ್ಸ್. ಓಕೆ ಫೈನ್, ಇಷ್ಟಾಯ್ತು. ಈಗ ಹೇಳಿ ನೀವು, ಇಲ್ಲಿ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದ ಬೇಸಿಸ್ ಮೇಲೆ ನೀವು ಹೇಳಿ, ಡೇಟಾಬೇಸ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಸ್ಗೆ, ಸಾಫ್ಟ್ವೇರ್ ಅಪ್ಡೇಟ್ಸ್ಗೆ, ಮತ್ತೆ ಇನ್ನು ಮಿಕ್ಕಿರುವಂತಹ ಯಾವುದೇ ಫಿಸಿಕಲ್ ಲೇಯರ್ ಅಲ್ಲಿ ಚೇಂಜಸ್ ನ ತರಬೇಕು ಅಂದ್ರೆ ಯಾರು ಮೇಜರ್ ರೋಲ್ ನ ಪ್ಲೇ ಮಾಡ್ತಾರೆ? ನಾವು ಟೆಲ್ ಮಿ, ಯಾರು ಪ್ಲೇ ಮಾಡೋದು? ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಲ್ವಾ. ಡೇಟಾಬೇಸ್ ಡಿಸೈನರ್ ಯಾರು? ಯಾವ ಟೈಪ್ ಅಲ್ಲಿ ಡೇಟಾ ಸ್ಟೋರ್ ಆಗುತ್ತೆ, ಅದು ಟೇಬಲ್ ಫಾರಮಾ, ಅಥವಾ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಲ್ಲಿ ಸ್ಟೋರ್ ಮಾಡ್ತಾರಾ, ಅಥವಾ ಹೈರಾರ್ಕಿಯಲ್ ಫಾರಮ್ ಅಲ್ಲಿ ಡೇಟಾನ ಸ್ಟೋರ್ ಮಾಡ್ತೀವಾ ಅಲ್ವಾ. ಇವೆಲ್ಲ ಬರೋದು ಡೇಟಾಬೇಸ್ ಡಿಸೈನರ್. ಪ್ಯಾರಾಮೆಟ್ರಿಕ್ ಯೂಸರ್ ಅಂತಂದ್ರೆ ನಾವು ಎಂಡ್ ಯೂಸರ್ಸ್ ಏನ್ ಮಾಡ್ತೀವಿ ನಾವು? ಇವಾಗ KE ಅಪ್ಲಿಕೇಶನ್ ನೀವು ಓಪನ್ ಮಾಡಬೇಕು, ಏನ್ ಮಾಡ್ತೀವಿ? ಪ್ಯಾರಾಮೀಟರ್ಸ್ ನ ಹಾಕ್ತೀವಿ, ದಟ್ ಈಸ್ ಪ್ಯಾರಾಮೆಟ್ರಿಕ್ ಯೂಸರ್. ಪ್ಯಾರಾಮೀಟರ್ಸ್ ಏನು? ನನ್ನ ಹೆಸರು ಪೂರ್ತಿ ಹಾಕಲ್ಲ ನಾವು,
ನೋಡಿದೀರಾ, CHAI ಅಂದ್ರೆ 4 ಡಿಜಿಟ್ಸ್ ಹಾಕಿ ಅಂತ ಕೊಡ್ತಾರೆ, ಡೇಟ್ ಆಫ್ ಬರ್ತ್ ಹಾಕಿ ಅಂತ ಕೇಳ್ತಾರೆ, ಮತ್ತೆ ಅದಾದ್ಮೇಲೆ ಅಪ್ಲಿಕೇಶನ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಂತ ಕೇಳ್ತಾರೆ, ಮತ್ತೆ ಕ್ಯಾಪ್ಚಾ, ಅಲ್ಲಿ ಏನು ರೊಬೋಟಿಕ್ ಅಲ್ಲ ಅಂತ ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಏನ್ ಕ್ಯಾಪ್ಚಾ ಇರುತ್ತೋ ಅದು ಕ್ಯಾಪ್ಚಾ ಟೈಪ್ ಮಾಡಿ ಸಬ್ಮಿಟ್ ಕೊಟ್ರೆ ಲಾಗಿನ್ ಆಗುತ್ತೆ ಅಲ್ವಾ. ಅದೇ ಇದು ಪ್ಯಾರಾಮೆಟ್ರಿಕ್ ಯೂಸರ್ ಅಂತ ಕೇಳಿದೆ. ಪ್ಯಾರಾಮೀಟರ್ಸ್ ನ ನಾವು ಅಪ್ಲೈ ಮಾಡಿ ಅಲ್ಲಿರುವಂತಹ ಯಾವುದೇ ಒಂದು ಸರ್ವಿಸ್ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡೋದಾಗಿರ್ಬೋದು, ಆ ಸರ್ವಿಸ್ ನ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ, ದಟ್ ಈಸ್ ಪ್ಯಾರಾಮೆಟ್ರಿಕ್ ಯೂಸರ್. ಸೊಫೆಸ್ಟಿಕೇಟೆಡ್ ಡೇಟಾಬೇಸ್ ಯೂಸರ್ ಅಂತ ಕೇಳಿದ್ರೆ ಪ್ರೋಗ್ರಾಮ್ ನ ಬರೀಲಿಕ್ಕೆ ಯಾರು ಇರ್ತಾರೆ ಅಲ್ವಾ, ಲ್ಯಾಂಗ್ವೇಜ್ ನ ಕಲ್ತಿರೋರು, ಇಂಜಿನಿಯರ್ಸ್, ಅವರು ನಮಗೆ ಸೊಫೆಸ್ಟಿಕೇಟೆಡ್ ಡೇಟಾಬೇಸ್ ಯೂಸರ್ಸ್ ಆಗ್ತಾರೆ. ಓಕೆ ಫೈನ್. ಈ ರೀತಿ ನೀವು ಪ್ರತಿಯೊಂದಕ್ಕೂ ಇದನ್ನ ಫಂಕ್ಷನ್ಸ್ ತಿಳ್ಕೊಳ್ಳಿ, ಅವ್ನು ಏನ್ ಮಾಡ್ತಾನೆ, ಯಾವ ಲೇಯರ್ ಅಲ್ಲಿ ಇರ್ತಾನೆ ತಿಳ್ಕೊಳ್ಳಿ. ಅವನಿರೋದು ಯಾವ ಲೇಯರು, ಲಾಜಿಕಲ್ ಲೇಯರ್, ಕಾನ್ಸೆಪ್ಚುಯಲ್ ಲೇಯರ್ ಅಲ್ಲಿ ಇರ್ತಾನೆ ಅವನು ಅಲ್ವಾ. ಸೊ ಸಿಮಿಲರ್ಲಿ ಇವರು ಕ್ಲೈಂಟ್ ಯಾವ ಲೇಯರ್ ಅಲ್ಲಿ ಇರ್ತಾರೆ, ವ್ಯೂ ಲೆವೆಲ್, ಫಸ್ಟ್ ಎಕ್ಸ್ಟರ್ನಲ್ ಲೇಯರ್ ಅಲ್ಲಿ ಇವ್ರು ಇರೋದು. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಬಂದು ನಮಗೆ ಫಿಸಿಕಲ್ ಲೇಯರ್ ಅಲ್ಲಿ ಇರುವಂತದ್ದು, ಅಂದ್ರೆ ಎಲ್ಲರದು ಅಡ್ರೆಸ್ ಇಟ್ಕೊಂಡು ಕೂತ್ಕೊಳ್ಳೋದು ಇವರು. ಓಕೆನಾ ಫೈನ್. ನೆಕ್ಸ್ಟ್ ಡೇಟಾ ಇಂಡಿಪೆಂಡೆನ್ಸ್ ಬರುತ್ತೆ, ಇದ್ರ ಕಂಟಿನ್ಯೂಷನ್ ಪಾರ್ಟ್ ಅದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಯಾವಾಗಾದ್ರೂ ಮಾಡ್ಕೊಡ್ತೀನಿ ಅದನ್ನ. ಫೈನ್. ನೋಡಿ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋರು ಸೆಂಟ್ರಲ್ ಅಥಾರಿಟಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್, ಮ್ಯಾನೇಜಿಂಗ್, ಮೇಂಟೈನಿಂಗ್ ಅಂಡ್ ಅಡ್ಮಿನಿಸ್ಟರಿಂಗ್ ದಿ ಎಂಟೈರ್ ಡೇಟಾಬೇಸ್ ಸಿಸ್ಟಮ್. ಸೊ ಇವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಡೇಟಾಬೇಸ್ ಅಡ್ಮಿನಿಸ್ಟರ್ ಮಾಡೋದು ಅಂದ್ರೆ ಸೆಕ್ಯೂರಿಟಿ ಮ್ಯಾನೇಜ್ ಮಾಡೋದು. ಈಗ ನೀವೊಂದು ಫೋನ್ ಪೇ ಓಪನ್ ಮಾಡ್ಬೇಕು, ಏನದು ನೀವೇನು ಪಿನ್ ಹಾಕಿರ್ತೀರಾ ಅದನ್ನ ಹಾಕ್ಬೇಕು ಅಲ್ವಾ, ಅದನ್ನ ಮ್ಯಾನೇಜ್ ಮಾಡೋದು ಯಾರು, ಡೇಟಾಬೇಸ್ ಅಡ್ಮಿನಿಸ್ಟ್ರೇಷನ್. ಎಲ್ಲಿ, ಫಿಸಿಕಲ್ ಲೆವೆಲ್ ಅಲ್ಲಿ. ನೆಕ್ಸ್ಟ್ ಗ್ರಾಂಟಿಂಗ್ ಆಕ್ಸೆಸ್ ರೈಟ್ಸ್, ಅಥಾರಿಟಿ. ಈಗ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡೋವರೆಗೂ ಅಷ್ಟೇ ಅಥಾರಿಟಿ ಅಲ್ವಾ. KE ನೀವು ಅಪ್ಲೈ ಮಾಡ್ತೀರಪ್ಪ, ಅಪ್ಲಿಕೇಶನ್ ಹಾಕ್ತೀರಾ, ಕಂಪ್ಲೀಟ್ ಆಗಿ ಫಿಲ್ ಮಾಡ್ತೀರಾ, ಅಂಡ್ ಅಲ್ಲಿ ಒಂದು ನೋಟಿಸ್ ತೋರಿಸುತ್ತೆ. ಒಂದು ಸತಿ ನೀವು ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ, ಫೈನಲ್ ಸಬ್ಮಿಟ್ ಅನ್ನೋದು ಕೊಟ್ಟ ಮೇಲೆ ನಿಮಗೆ ಯಾವುದೇ ರೈಟ್ಸ್ ಅನ್ನೋದು ಇರೋದಿಲ್ಲ ಎಡಿಟ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಪದೇ ಪದೇ ನೋಡಿ, ಕಂಪ್ಲೀಟ್ ಆಗಿ ಚೆಕ್ ಮಾಡಿ, ಆಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್, ಫೈನಲ್ ಸಬ್ಮಿಟ್ ಅಂತ ಹೇಳ್ತಾರೆ ಅಲ್ವಾ. ಅಕಸ್ಮಾತ್ ಆಗಿ ಅದಾಗಿನೂ ನೀವು ತಪ್ಪು ಮಾಡ್ಬಿಟ್ಟಿರ್ತೀರಾ, ಏನ್ ಮಾಡ್ತೀರಾ, ಓಡೋಗ್ತೀರಾ KEಗೆ, ಮಲ್ಲೇಶ್ವರಂ ಹತ್ರ ಅಲ್ವಾ, ಓಡೋಗ್ಬಿಟ್ಟು ಸರ್ ಹಿಂಗ ಆಗ್ಬಿಡ್ತು, ನಾನು ತುಂಬಾ ಸೀರಿಯಸ್ ಆಗಿ ಕೊಡ್ತಾ ಇದೀನಿ ಎಕ್ಸಾಮ್ನ, ದಯವಿಟ್ಟು ಅದನ್ನ ಸ್ವಲ್ಪ ಏನೋ ನನಗೆ ಇದು ಮಾಡ್ಕೊಳ್ಳೋದಕ್ಕೆ ಆಕ್ಸೆಸ್ ಕೊಡಿ ಅಲ್ವಾ. ಸೊ ಆಕ್ಸೆಸ್ ಕೊಟ್ರೆ ಏನಾಗುತ್ತೆ, ಗ್ರಾಂಟಿಂಗ್ ದಿ ಆಕ್ಸೆಸ್ ರೈಟ್ಸ್, ಅಲ್ಲಿರುವಂತಹ ಟೆಕ್ನಿಷಿಯನ್ ಯಾರಿರ್ಬೋದು ಅಥವಾ ಪ್ರೋಗ್ರಾಮರ್ ಯಾರಿರ್ಬೋದು ಅವ್ರಿಗೆ ಆ ಅಥಾರಿಟಿ ಇರುತ್ತೆ. ಓಕೆನಾ, ನಿಮ್ಮ ಲೆವೆಲ್ಗೆ ಸ್ಟೂಡೆಂಟ್ ಅಥಾರಿಟಿ, ಆ ಅಥಾರಿಟಿಗೆ ಫಿಕ್ಸ್. ಅದೇ ಸೆಕ್ಯೂರಿಟಿ ಆಕ್ಸೆಸ್ ಆಕ್ಸೆಸ್ ರೈಟ್ಸ್ ನ ಪ್ರೊವೈಡ್ ಮಾಡೋದು. ಅಲ್ಲಿ ಟೆಕ್ನಿಷಿಯನ್ ರೈಟ್ಸ್ ಇರುತ್ತೆ. ಈಗ ಆಯ್ತು, ಟೆಕ್ನಿಷಿಯನ್ ಸರಿ ಮಾಡ್ಬಿಟ್ರು ನಿಮ್ದು ಅಪ್ಲಿಕೇಶನ್, ಮತ್ತೆ ನಿಮ್ಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ರು, ನೀವು ಮತ್ತೆ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಹಾಕಿದ್ರಿ. ಈಗ ನೆಕ್ಸ್ಟ್ ಇವ್ರಿಗೆ ನೀವು ಅಪ್ಲಿಕೇಶನ್ ಎಡಿಟ್ ಮಾಡೋವರೆಗೂ ಅಷ್ಟೇ ರೈಟ್ಸ್ ಇರುತ್ತೆ. ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಎಡಿಟಿಂಗ್ ಆಪ್ಷನ್ ಫೈನಲ್ ಸಬ್ಮಿಟ್ ಆದ್ಮೇಲೂ ಸಹ ಎಡಿಟ್ ಮಾಡ್ಕೊಳ್ಳಿ ನೀವು, ನಾವು ಒಂದು ಪರ್ಮಿಷನ್ ಕೊಡ್ತೀವಿ ಅನ್ನೋ ರೈಟ್ಸು ಇವ್ರಿಗಿರುತ್ತೆ ಟೆಕ್ನಿಷಿಯನ್ಗೆ. ಈಗ ಎಕ್ಸಾಮ್ ಹತ್ರ ಬಂತು, ನಿಮ್ದು ಇನ್ನೂ ಹಾಲ್ ಟಿಕೆಟ್ ಬಂದಿಲ್ಲ, ಎಲ್ಲರದು ಬಂದಿದೆ, ನಿಮ್ದು ಬಂದಿಲ್ಲ, ನೀವು ಮತ್ತೆ ಓಡೋಗ್ತೀರಾ. ಓಕೆ, ಎಲ್ಲ ಚೆಕ್ ಮಾಡ್ತಾರೆ, ಅಪ್ಲಿಕೇಶನ್ ಅದು ಇದು ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಇರುತ್ತೆ, ಆದ್ರೂ ನಿಮ್ಗೆ ಅಡ್ಮಿಷನ್ ಟಿಕೆಟ್ ಬಂದಿರೋದಿಲ್ಲ. ಈ ಅಡ್ಮಿಷನ್ ಟಿಕೆಟ್ದು ಜನರೇಟ್ ಮಾಡುವಂತಹ ಏನೋ ರೈಟ್ ಅನ್ನೋದು ಟೆಕ್ನಿಷಿಯನ್ಗೆ ಇರಲ್ಲ, ಅವ್ರಿಗಿಂತ ಹೈಯರ್ ಅಥಾರಿಟಿ ಯಾರು ಇರ್ತಾರೋ ಅವ್ರಿಗಿರುತ್ತೆ. ಸೊ ಇಲ್ಲೇನಾಗ್ತಿದೆ, ರೈಟ್ಸ್ ಅನ್ನೋದು ವ್ಯೂ ಲೆವೆಲ್ ಅಲ್ಲಿ, ರೈಟ್ಸ್ ಅನ್ನುವಂಥದ್ದು ಎಲ್ಲರಿಗೂ ಸೇಮ್ ರೈಟ್ಸ್ ಇರಲ್ಲ ಅಲ್ವಾ. ನೀವು ಸ್ಟೂಡೆಂಟ್ ಅಥಾರಿಟಿ ಬೇರೆ, ಸ್ಟೂಡೆಂಟ್ ಆಕ್ಸೆಸಿಂಗ್ ದ ರೈಟ್ಸ್ ಇಸ್ ಡಿಫ್ರೆಂಟ್, ಟೆಕ್ನಿಷಿಯನ್ ಆಕ್ಸೆಸಿಂಗ್ ರೈಟ್ಸ್ ಇಸ್ ಡಿಫ್ರೆಂಟ್, ಅಂಡ್ ದ ಹೈಯರ್ ಹೈರಾರ್ಕಿ ಆಕ್ಸೆಸಿಂಗ್ ದ ರೈಟ್ಸ್ ಇಸ್ ಡಿಫ್ರೆಂಟ್. ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಡೇಟಾಬೇಸ್ ಅಡ್ಮಿನಿಸ್ಟ್ರೇಷನ್. ಓಕೆನಾ. ನೆಕ್ಸ್ಟ್ ಯೂಸರ್ ಆಥರೈಸೇಷನ್ ಮತ್ತೆ ಪರ್ಫಾರ್ಮೆನ್ಸ್ ನ ಮಾನಿಟರ್ ಮಾಡೋದು, ಇವೆಲ್ಲವೂ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ರೆಸ್ಪಾನ್ಸಿಬಿಲಿಟಿ. ಅದಾದ್ಮೇಲೆ ಸಿಸ್ಟಮ್ ಮೇಂಟೆನೆನ್ಸ್, ಓಕೆನಾ, ಏನು ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ಅಪ್ಡೇಟ್ ಮಾಡೋದು ಸಾಫ್ಟ್ವೇರ್ಸ್ನ, DBMS ನ ನೋಡ್ಕೊಳ್ಳೋದು. IAS ಆಫೀಸರ್ ತರ ಇದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋರು IAS ಆಫೀಸರ್. ಓಕೆನಾ. ಅದೇ ಡೇಟಾಬೇಸ್ ಡಿಸೈನರ್ ಬಂದು ಇಂಜಿನಿಯರ್ ಇದ್ದಂಗೆ, ಅಷ್ಟೇ ಡಿಫ್ರೆನ್ಸ್. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಷ್ಟೇ ಡಿಫ್ರೆನ್ಸ್. ನೋಡಿ, ಬ್ಯಾಕಪ್ ಮತ್ತೆ ರಿಕವರಿ. ಇವಾಗ ನೀವು ಗೂಗಲ್ ಓಪನ್ ಮಾಡ್ತೀರಾ, ಓಕೆ, ಫೋಟೋಸ್ ಓಪನ್ ಮಾಡ್ತೀರಾ, ಸಿಂಕ್ ಆನ್ ಮಾಡ್ಬೇಕಾ, ರಿಕವರಿ ಬ್ಯಾಕಪ್ ಮಾಡಿ. ಇವಾಗ ವಾಟ್ಸ್ಆಪ್ ತಗೊಳ್ಳಿ, ವಾಟ್ಸ್ಆಪ್ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟಿರ್ತೀರಾ ಓದ್ಕೊಳ್ಳೋದಕ್ಕೆ, ಸ್ವಲ್ಪ ದಿನ ಓದ್ಕೊಳ್ಳೋಣ ಆಮೇಲೆ ವಾಟ್ಸಪ್ಪಿಗೆ ಬರೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮತ್ತೆ ಇನ್ಸ್ಟಾಲ್ ಮಾಡಿ ವಾಟ್ಸಪ್, ಬ್ಯಾಕಪ್ ಮಾಡ್ಬೇಕಾ, ಪ್ರೀವಿಯಸ್ ಚಾರ್ಟ್ಸ್ನೆಲ್ಲ ಬ್ಯಾಕಪ್ ಮಾಡ್ಬೇಕಾ ಅಂತ ತೋರಿಸುತ್ತೆ. ಅದೆಲ್ಲ ಯಾವ ಲೆವೆಲ್ ಅಲ್ಲಿ ನಡೆಯುತ್ತೆ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಮ್ಯಾನೇಜ್ ಮಾಡುವಂತಹ ಫಿಸಿಕಲ್ ಲೆವೆಲ್ ಅಲ್ಲಿ ನಡೆಯುವಂಥದ್ದು. ಫೈನ್. ನೆಕ್ಸ್ಟ್ ಕೆಪಾಸಿಟಿ ಪ್ಲಾನಿಂಗ್, ಮಾನಿಟರಿಂಗ್ ಅಂಡ್ ಮ್ಯಾನೇಜಿಂಗ್ ದಿ ಸ್ಟೋರೇಜ್ ರಿಕ್ವೈರ್ಮೆಂಟ್. ಎಷ್ಟು ಸ್ಟೋರೇಜ್ ಬೇಕು ಒಂದು ಫೈಲಿಗೆ, ಎಷ್ಟು
ಒಂದು ಫೈಲು 150 MB ಇರ್ಬೋದು, ಒಂದು ಫೈಲು ಜಸ್ಟ್ 2 KB ಇರ್ಬೋದು. ಎರಡು ಹೆಸರು ಅಂದ್ರೆ ಎರಡು CH ಚೈತ್ರಾಗೆ CH ಮಾತ್ರ ಬರೆದ್ರೆ ಅದೇನಾಗುತ್ತೆ 2 KB ಅಷ್ಟೇ ಆಗುತ್ತೆ. ಅದನ್ನ ಎಲ್ಲಿ ಐ ಮೀನ್ ಒಂದು ಪರ್ಟಿಕ್ಯುಲರ್ ಫೈಲ್ಗೆ ಎಷ್ಟು ಮೆಮೊರಿನ ಅಲಾಟ್ ಮಾಡಬೇಕು ಅಂತ ಪ್ಲಾನ್ ಮಾಡೋದು ಇವರೇ, ಯಾರು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಫೈನ್. ನೆಕ್ಸ್ಟ್ ಬಂದ್ರೆ ಸೊಫೆಸ್ಟಿಕೇಟೆಡ್ ಡೇಟಾಬೇಸ್ ಯೂಸರು, ಅದೇ ನಾನು ಹೇಳಿದ್ದು ಡೇಟಾ ಅನಾಲಿಸ್ಟ್, ಇಂಜಿನಿಯರ್ಸ್, ಸೈಂಟಿಸ್ಟ್ ಎಲ್ಲ ಹಂಗೆಲ್ಲ ಈ ಲೇಯರ್ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಯೂಸರ್ ಅಂದ್ರೆ ಇವ್ರು ಎಂಡ್ ಯೂಸರ್ ಆಗುವಂಥದ್ದು. ಫೈನ್, ಎಂಡ್ ಯೂಸರ್ ಅದೇ ನಾವು ಬ್ಯಾಂಕ್ ಟೆಲ್ಲರ್ಸ್ ಆಗಿರ್ಬೋದು. ಬ್ಯಾಂಕ್ ಟೆಲ್ಲರ್ಸ್ ಅಂದ್ರೆ ಏನು? ATM ಮಿಷಿನ್ ಅಲ್ವಾ, ಆಟೋಮ್ಯಾಟಿಕ್ ಟೆಲ್ಲರ್ ಮಿಷಿನ್. ಪ್ಯಾರಾಮೀಟರ್ಸ್ ನೀವೇನ್ ಮಾಡ್ತೀರಾ, ಹೋಗ್ತೀರಾ ATM ಕಾರ್ಡ್ ಹಾಕ್ತೀರಾ, ಏನ್ ಹೇಳುತ್ತೆ, ಪ್ಲೀಸ್ ಏನದು ಎಂಟರ್ ಯುವರ್ ಕೋಡ್ ಅಂತ ಹೇಳುತ್ತೆ. ನೀವು ಕೋಡ್ ಪ್ರೆಸ್ ಮಾಡ್ತೀರಾ, ಸ್ಲಿಪ್ ಬೇಕಾ ಬೇಡ ಅಂತ ತೋರಿಸುತ್ತೆ. ಸ್ಲಿಪ್ ಬೇಕು ಅಂತ ಅಂತೀರಾ, ನಮಗೆ ಬೇಕಿರಲ್ಲ, ಆದ್ರೂ ಯಾಕೆ ಪೇಪರ್ ವೇಸ್ಟ್ ಮಾಡೋಣ, ಟಿಕ್ ಮಾಡ್ತೀರಾ, ರೈಟ್. ಸೊ ಬ್ಯಾಂಕ್ ಟೆಲ್ಲರ್ಸ್ ಅಲ್ಲಿ ನಮಗೆ ಈ ಪ್ಯಾರಾಮೆಟ್ರಿಕ್ ಯೂಸರು ಆಕ್ಟ್ ಆಗ್ತಾರೆ, ಅಂದ್ರೆ ನಾವೇ. ನೆಕ್ಸ್ಟ್ DBMS ಡಿಸೈನರು ನೋಡಿ, ಡೇಟಾಬೇಸ್ ಡಿಸೈನರ್ ಐಡೆಂಟಿಫೈ ಮಾಡೋದು ಡೇಟಾನ ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡಬೇಕು ಅಂತ ನೋಡಿ, ಅಪ್ರೋಪ್ರಿಯೇಟ್ ಸ್ಟ್ರಕ್ಚರ್ಸ್ ನ ಚೂಸ್ ಮಾಡುವಂಥದ್ದು, ಯಾವ ಫಾರ್ಮ್ ಅಲ್ಲಿ ನಾವು ಅದನ್ನ ಸ್ಟೋರ್ ಮಾಡಬೇಕು ಅಂತ ಚೂಸ್ ಮಾಡುವಂಥದ್ದು. ಅದು ಸ್ಕೀಮಾ ಡಿಸೈನು, ಟೇಬಲ್ ಫಾರ್ಮಲ್ ಆಗಿರ್ಬೋದು, ರಿಲೇಶನ್ಶಿಪ್ ಫಾರ್ಮ್, ಅದೇ ಎಂಟಿಟಿ ರಿಲೇಶನ್ಶಿಪ್ ಮಾಡಲ್ ಹೇಳಿದ್ನಲ್ವಾ ಅದು. ಆಮೇಲೆ ಕನ್ಸ್ಟ್ರೈನ್ಸ್, ಇದು ಕನ್ಸ್ಟ್ರೈನ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಿದೆ, ಇಂಟಿಗ್ರಿಟಿ ಕನ್ಸ್ಟ್ರೈನ್ಸ್ ಅಂತ ಬರ್ತಿದಾವೆ, ಅದು ನಾರ್ಮಲೈಸೇಷನ್ ಅಲ್ಲಿ ಬರುತ್ತೆ, ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಇಂಟಿಗ್ರಿಟಿ ಕನ್ಸ್ಟ್ರೈನ್ಸ್ ನ ನಾವು ಕಡಿಮೆ ಮಾಡೋದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇದಾವೆ. ಓಕೆ, ಕನ್ಸ್ಟ್ರೈನ್ಸ್ ಅಂತಂದ್ರೆ ಏನು? ಅಡೆತಡೆಗಳು ಅಲ್ವಾ. ಡೇಟಾನ ನಾವು ಸ್ಟೋರ್ ಮಾಡುವಾಗ ಬರುವಂತಹ ಯಾವುದೇ ಅಡೆತಡೆಗಳನ್ನ ನಿಯಂತ್ರಣಗೊಳಿಸುವುದಕ್ಕೆ ನಾವು ಯಾವ ಪ್ರೊಸೀಜರ್ಸ್ ನ ಯೂಸ್ ಮಾಡ್ತೀವಿ, ಆ ಪ್ರೊಸೀಜರ್ಸ್ಗೆ ಇರುವಂತಹ ಕಂಡೀಷನ್ಸ್ ಏನು, ಅವೆಲ್ಲ ಬರ್ತವೆ. ರೆಫರೆನ್ಷಿಯಲ್ ಇಂಟೆಗ್ರಿಟಿ ಅಂತ ಏನೇನೋ ಇದಾವೆ, ಅದನ್ನ ನಾನು ಮಾಡ್ತೀನಿ, ಸಿಂಪಲ್ ಆಗಿ ಮಾಡ್ಕೊಟ್ಬಿಡ್ತೀನಿ, ಅದು ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ಬೇಕು. ನೆಕ್ಸ್ಟ್ KE ಅವರು ಮಾಡಿದ್ರೆ ನಿಮ್ಗೆ ನೀವು ಅದು ಪ್ರಿಪರೇಷನ್ ಮಾಡೋ ಲೆವೆಲ್ ಹೆಂಗಿರ್ಬೇಕು ಅಂದ್ರೆ, ನೀವು ಆನ್ಸರ್ ಮಾಡೋದು, ನೀವು ಸ್ಕೋರ್ ಮಾಡೋದು ನೋಡಿ ಸರ್ ಇನ್ನೂ ಟಫ್ ತೆಗೀರಿ ಅಂತ ಹೇಳ್ಬಿಡ್ಬೇಕು, ಹಂಗೆ ಆಗತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಬಂದ್ರೆ ಐಡೆಂಟಿಫೈ ದ ಸೂಟಬಲ್ ಟರ್ಮ್ ದಟ್ ಡಿಸ್ಕ್ರೈಬ್ಸ್ ಎ ನೆಟ್ವರ್ಕ್ ಆಫ್ ಕಾಂಪ್ರಮೈಸ್ಡ್ ಕಂಪ್ಯೂಟರ್ಸ್ ವೆರ್ ಎ ಹ್ಯಾಕರ್ ಕಂಟ್ರೋಲ್ಸ್ ರಿಮೋಟ್ಲಿ ಟು ಲಾಂಚ್ ಅ ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ದ ಸರ್ವಿಸ್ ಅಟ್ಯಾಕ್. ಏನಿದು ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂದ್ರೆ? ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಸಿಂಪಲ್ ಟರ್ಮ್ಸ್ ಅಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಟ್ರಾಫಿಕ್. ಈಗ ಸಿಗ್ನಲ್ ಅಲ್ಲಿ ನಿಂತಿರ್ತೀರಾ, 4 ರೋಡ್ ನೋಡಿ, ಹಿಂಗೆ 4 ರೋಡ್, ಈ ರೋಡ್ಗೆ ಇಲ್ಲಿ ಸಿಗ್ನಲ್ ಇರುತ್ತೆ, ಈ ರೋಡ್ಗೆ ಇಲ್ಲಿ ಸಿಗ್ನಲ್ ಇರುತ್ತೆ, ಸರ್ಕಲ್ ಅನ್ಕೊಳ್ಳಿ, ಸರ್ಕಲ್ ಓಕೆನಾ, ನಾಗರಬಾವಿ ಸರ್ಕಲ್ ಆ ತರ. ಮತ್ತೆ ಈ ರೋಡ್ಗೆ ಇಲ್ಲಿ ಸಿಗ್ನಲ್ ಇರುತ್ತೆ, ಈ ರೋಡ್ಗೆ ಇಲ್ಲಿ ಸಿಗ್ನಲ್ ಇರುತ್ತೆ ಅಲ್ವಾ. ಈಗೇನಾಯ್ತು, ಈ ಸಿಗ್ನಲ್ ಬಿಟ್ರು ಇದೆಲ್ಲ ಸ್ಮೂತ್ ಆಗಿ ಟ್ರಾಫಿಕ್ ಪಾಸ್ ಆಗತ್ತೆ, ಇವ್ರಾದ್ಮೇಲೆ ಈ ಸಿಗ್ನಲ್ ಬಿಟ್ರು ಸ್ಮೂತ್ ಆಗಿ ಟ್ರಾಫಿಕ್ ಪಾಸ್ ಆಗತ್ತೆ, ಇವ್ರಾದ್ಮೇಲೆ ಈ ಸಿಗ್ನಲ್ ಬಿಟ್ರು ಸ್ಮೂತ್ ಆಗಿ ಟ್ರಾಫಿಕ್ ಪಾಸ್ ಆಗತ್ತೆ. ಅದೇ ಎಲ್ಲ ಸಿಗ್ನಲ್ ಅಟ್ ಎ ಟೈಮ್ ಬಿಟ್ಬಿಡ್ಲಿ, ಏನಾಗುತ್ತೆ, ಎಲ್ಲರೂ ಬಂದು ಇಲ್ಲಿ ಡ್ಯಾಶ್ ಅಲ್ವಾ, ಏನಾಗತ್ತೆ ಅಲ್ಲಿ ಫುಲ್ ಟ್ರಾಫಿಕ್ ಓವರ್ಲೋಡ್, ಸರ್ವಿಸ್ ಇಲ್ಲ, ಮುಂದಕ್ಕೆ ಹೋಗಕ್ಕಾಗಲ್ಲ, ಹಿಂದಕ್ಕೆ ಹೋಗಕ್ಕಾಗಲ್ಲ. ಅದನ್ನೇ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅನ್ನೋದು, ಎಲ್ಲದನ್ನು ಅಟ್ ಎ ಟೈಮ್ ಅಟ್ಯಾಕ್ ಮಾಡುವಂಥದ್ದು. ಸೊ ಇದಕ್ಕೆ ನಾವು ಏನೇನಲ್ಲ ನೋಡಿ, ಇಲ್ಲಿದೆ, ಇದನ್ನ ಆನ್ಸರ್ ಬಂದು ಇದಕ್ಕೆ ಬಾಟ್ನೆಟ್ ಅಂತ. ಓಕೆನಾ, ತುಂಬಾ ಡಿವೈಸಸ್ ನ ಅಟ್ ಎ ಟೈಮ್ ಅಟ್ಯಾಕ್ ಮಾಡುವಂಥದ್ದು ನೋಡಿ. ಎ ಬಾಟ್ನೆಟ್ ಅಂದ್ರೆ ರೋಬೋಟ್ ನೆಟ್ವರ್ಕ್ಗೆ ಬಾಟ್ನೆಟ್ ಅಂತ ಕರೀತಾರೆ. ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇಂಟರ್ನೆಟ್ ಕನೆಕ್ಟೆಡ್ ಡಿವೈಸಸ್, ಯಾವುದು PC ಆಗಿರ್ಬೋದು, ಸರ್ವರ್ಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್, IoT ಡಿವೈಸಸ್, ಇಂಟರ್ನೆಟ್ ಆಫ್ ಥಿಂಗ್ ಡಿವೈಸಸ್. ಇದನ್ನ ಕ್ವಶನ್ ಕೇಳ್ಬೋದು, ವಿಚ್ ಆಫ್ ದ ಫಾಲೋವಿಂಗ್ ಆರ್ IoT ಡಿವೈಸಸ್ ಅಂತ ಹೇಳ್ಬಿಟ್ಟು CCTV ಕೊಡ್ತಾನೆ. ಓಕೆ, CCTV ಕೊಡ್ತಾನೆ. ಡೋರ್ ಬೆಲ್ಸ್, ಇವಾಗ ಎಲ್ಲ ಕೊರಿಯನ್ ಸಿಸ್ಟಮ್ ಬಂದ್ಬಿಟ್ಟಿದೆ ಅಲ್ವಾ, ಡೋರ್ ಬೆಲ್ಸು. ಮತ್ತೆ ಏನದು, ಲಾಗಿನ್ ಆಗ್ಬಿಟ್ಟು ಡೋರ್ ಒಳಗಡೆ ಎಂಟ್ರಿ ಕೊಡೋದು, ಅಂದ್ರೆ ಬೀಗ ಇರಲ್ಲ, ಜಸ್ಟ್ ನಿಮ್ ಲಾಗಿನ್ ID ಹಾಕ್ಬಿಟ್ಟು ಒಳಗಡೆ ಹೋಗುವಂಥದ್ದು. ಅದಾದ್ಮೇಲೆ ಇನ್ನೇನಿದೆ, ವಾಷಿಂಗ್ ಮಿಷಿನ್ ಇದೆ ಅಲ್ವಾ, ನೀವೆಲ್ಲೋ ಕೂತ್ಕೊಂಡು ನೀವು ವಾಷಿಂಗ್ ಮಿಷಿನ್ ಆಪರೇಟ್ ಮಾಡ್ಬೋದು. ಫ್ರಿಡ್ಜು ಅಷ್ಟೇ, ನೀವೆಲ್ಲೋ ಸಡನ್ ಆಗಿ ಏನೋ ಆಫೀಸ್ಗೆ ಹೋಗಿದ್ರಿ, ಅಲ್ಲಿಂದ ಹಂಗೆ ಅಮ್ಮ ಮನೆಗೆ ಹೋಗ್ಬಿಟ್ರಿ, 3 days ಆಯ್ತು ಬರಕ್ಕೆ, ಫ್ರಿಡ್ಜಲ್ಲಿ ನಿಮ್ಗೆ ನೆಸೆಸಿಟಿ ಇರೋದಿಲ್ಲ, ಬಿಕಾಸ್ ಫ್ರಿಡ್ಜಲ್ಲಿ ನಾವೇನು ಇಟ್ಟಿಲ್ಲ ಅಂತ, ಕೊಳ್ತೋಗುವಂತ ಐಟಮ್ ನಾವೇನು ಇಟ್ಟಿಲ್ಲ, ಸುಮ್ಮನೆ ಕರೆಂಟ್ ವೇಸ್ಟ್, ಅಲ್ಲಿಂದಾನೆ ನೀವು ಫ್ರಿಡ್ಜ್ನ ಆಫ್ ಮಾಡ್ಬಿಡ್ಬೋದು. ಮೊಬೈಲ್ ಕಂಟ್ರೋಲ್, ದಟ್ ಈಸ್ ಇಂಟರ್ನೆಟ್ ಕಂಟ್ರೋಲ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಟರ್ನೆಟ್ಗೆ ಕನೆಕ್ಷನ್ ಆಗಿರುವಂತಹ ಯಾವುದೇ ಡಿವೈಸಸ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಫಿಟ್ಬಿಟ್ ವಾಚು ಇವಾಗ ಬಂದಿದೆ ಅಲ್ವಾ, ಟೈಮ್ ನೋಡ್ಕೊಂಡು ಓಡಿ,
PSI PC ಎಲ್ಲ ಪ್ರಾಕ್ಟೀಸ್ ಮಾಡೋರು ವಾಚ್ ಕಟ್ಕೊಂತೀರಾ 1 ಮಿನಿಟಲ್ಲಿ 1.5 ಮಿನಿಟಲ್ಲಿ ಓಡೋದನ್ನ ಪ್ರಾಕ್ಟೀಸ್ ಮಾಡಿ, ಅವೆಲ್ಲನೂ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಆ ಎಲ್ಲ ಡಿವೈಸಸ್ಗೂ ಕೂಡ ಒಂದು ಮೆಲಿಷಿಯಸ್ ಸಾಫ್ಟ್ವೇರ್ನ ಮಾಲ್ವೇರ್ನ ಇನ್ಫೆಕ್ಟ್ ಮಾಡುವಂಥದ್ದು, ಅದನ್ನ ನಾವು ಬಾಟ್ನೆಟ್ ಅಂತ ಕರೆಯೋದು. ನೋಡಿ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂದ್ರೆ, ಎಲ್ಲಾ ಡಿವೈಸಸ್ನು ಅಟ್ಯಾಕ್ ಮಾಡಿದಾದ್ಮೇಲೆ ಒಬ್ಬ ಅಟ್ಯಾಕರು ಈ ಎಲ್ಲಾ ಡಿವೈಸಸ್ನ ಕಮಾಂಡ್ ಮಾಡ್ತಾನೆ, ಕಮಾಂಡ್ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಕೋತಾನೆ. ಓಕೆನಾ? ಅವ್ನು ನೋಡಿ ಕಲೆಕ್ಟಿವ್ ಬ್ಯಾಂಡ್ ವಿಡ್ತ್, ಎಲ್ಲಾದ್ರದ್ದು ಬ್ಯಾಂಡ್ ವಿಡ್ತ್ನ ಹೈಜಾಕ್ ಮಾಡಿ ಏನು ಅಟ್ಯಾಕ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಜಾಸ್ತಿ ಟ್ರಾಫಿಕ್ ಫ್ಲೋ ಆಗೋ ತರ ಮಾಡೋದು. ಟ್ರಾಫಿಕ್ ಜಾಸ್ತಿ ಅಂದ್ರೆ ನೀವು ಒಂದು ಸರ್ಚ್ ಮಾಡಕ್ ಹೋದ್ರೆ 100 ಇನ್ಫಾರ್ಮೇಶನ್ ನಿಮ್ಗೆ ಬೇಡದೇ ಇರೋದು ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದು ನೋಡಿ ಏನಿದು ಬೇಡದೇ ಇರೋ ಇನ್ಫಾರ್ಮೇಶನ್ ಎಲ್ಲ ಇಷ್ಟೊಂದು ಬರ್ತಾ ಇದೆ, ಹ್ಯಾಕ್ ಗೊತ್ತಲ್ವಾ ನಿಮ್ಗೆ, ಹ್ಯಾಕ್ ಆಗ್ಬಿಡೋದು ಆ ತರ. ನೆಕ್ಸ್ಟ್ ಅದನ್ನ ನಾವೇನಂತ ಕರಿತೀವಿ, ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಕರೆಯೋದು. ಇಂಡಿವಿಜುವಲ್ ಆಫ್ ಇನ್ಫೆಕ್ಟೆಡ್ ಮಷಿನ್ಸ್ ವಿತ್ ಇನ್ ಅ ಬಾಟ್ನೆಟ್ ಆರ್ ಆಫನ್, ಅವುಗಳನ್ನ ಜಾಂಬೀಸ್ ಅಂತ ಕರೀತಾರಂತೆ. ಏನು ಯಾವುದೇ ಒಂದು ಡಿವೈಸ್, ಮೊಬೈಲ್ ಆಗಿರ್ಬೋದು, PC ಆಗಿರ್ಬೋದು, ಅಂದ್ರೆ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್, ಯಾವುದೇ ಒಂದು ಇದು ಈ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಇಂದ ಮಾಲ್ವೇರ್ ಇಂದ ಅಟ್ಯಾಕ್ ಆಗಿದ್ರೆ ಅದನ್ನ ಜಾಂಬೀಸ್ ಅಂತ ಕರೆಯುವಂಥದ್ದು. ಇದೇನ್ ಮಾಡುತ್ತೆ, ಹಂಡ್ರೆಡ್ಸ್ ಆಫ್ ಥೌಸಂಡ್ ಆಫ್ ಡಿವೈಸಸ್ ನ ಅಟ್ ಎ ಟೈಮ್ ಅಟ್ಯಾಕ್ ಮಾಡುವಂಥದ್ದು. ನೋಡಿ ಲಾರ್ಜ್ ಸ್ಕೇಲ್ ಸ್ಪ್ಯಾಮಿಂಗ್ಗೆ ಮತ್ತೆ ಕ್ರಿಪ್ಟೋ ಮೈನಿಂಗ್ಗೆ ಯೂಸ್ ಮಾಡ್ತಾರೆ ಇದನ್ನ. ಐ ಮೀನ್ ಈ ಅಟ್ಯಾಕ್, ಈ ಸೈಬರ್ ಅಟ್ಯಾಕ್ ಅನ್ನೋದು ಕ್ರಿಪ್ಟೋ ಮೈನಿಂಗ್ ಅಲ್ಲಿ, ಇದು ಕ್ರಿಪ್ಟೋ ಕರೆನ್ಸಿನ ಕಳ್ತನ ಮಾಡೋದು, ಅದರಲ್ಲಿ ಯೂಸ್ ಮಾಡುವಂಥದ್ದು ಇದನ್ನ ಅಂತ. ಓಕೆ, ನೆಕ್ಸ್ಟ್ ಟ್ರೋಜನ್ ಹಾರ್ಸ್, ಅಲ್ಲಿ ಆಪ್ಷನ್ ಅಲ್ಲಿ ಇರುವಂಥದ್ದು. ಬಟ್ ವೆನ್ ಇಟ್ ಕಮ್ಸ್ ಟು ಏನದು ಇವೆಲ್ಲ ಏನಪ್ಪಾ, ಹ್ಯಾಕಿಂಗ್ ತಾನೆ, ಫಿಶಿಂಗು, ಇವೆಲ್ಲವೂ ಹ್ಯಾಕಿಂಗ್ ಮೆಥಡಾಲಜೀಸ್ ಅಲ್ಲಿ ಬಂದ್ರೆ ನೀವು ಎಲ್ಲಾದರೂ ಓದಬೇಕು ಅಂಡ್ ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಓದಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲಾದ್ರದ್ದು ಡೆಫಿನೇಷನ್ ಓದಬೇಕು, ಎಕ್ಸಾಂಪಲ್ಸ್ ಓದಬೇಕು, ಅಷ್ಟೇ, ಬೇರೆ ಬೇರೆ ಏನೂ ಇಲ್ಲ. ಡೆಫಿನೇಷನ್ ಎಕ್ಸಾಂಪಲ್ಸ್, ಡೆಫಿನೇಷನ್ ಕೇಳೋದವನು ಇದನ್ನ ಏನಂತ ಇವಾಗ ಕೇಳಿಲ್ವಾ ಕ್ವಶನ್, ಅದೇ ರೀತಿ ನೋಡಿ. ಟ್ರೋಜನ್ ಹಾರ್ಸ್ ಅಂತಂದ್ರೆ ಇಟ್ ಈಸ್ ಅ ಟೈಪ್ ಆಫ್ ಅ ಮಾಲ್ವೇರ್ ವಿಚ್ ಈಸ್ ಡಿಸ್ಗೈಸ್ಡ್ ಆಸ್ ಲೆಜಿಟಿಮೇಟ್, ಹಾರ್ಮ್ಲೆಸ್ ಅಂಡ್ ಯೂಸ್ಫುಲ್ ಸಾಫ್ಟ್ವೇರ್. ಎಕ್ಸಾಂಪಲ್, ಎ ಫ್ರೀ ಗೇಮ್, ಯುಟಿಲಿಟಿ ಟೂಲ್ ಆರ್ ಸಾಫ್ಟ್ವೇರ್ ಅಪ್ಡೇಟ್. ಈಗ ಮೆಸೇಜಸ್ ಅಲ್ಲಿ ಬರುತ್ತೆ ಏನು, ಸಾಫ್ಟ್ವೇರ್ ನೀವು ಅಪ್ಡೇಟ್ ಮಾಡಿ ಅಂದ್ಬಿಟ್ಟು, ಅದು ಲೆಜಿಟಿಮೇಟಾ ಅಥವಾ ಇಲ್ಲೆಜಿಟಿಮೇಟಾ, ಅದು ಸ್ಪ್ಯಾಮರ್ಸ್ ಇಂದ ಬಂದಿದ್ಯಾ ಅಥವಾ ರಿಯಲ್ ಗೌರ್ಮೆಂಟ್ ಇಂದ ಬಂದಿದ್ಯಾ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ? APK ಫೈಲ್ಸ್ ಬರ್ತಿರ್ತವೆ, ಕ್ಲಿಕ್ ಮಾಡ್ತೀವಿ, ಹೋಯ್ತು ಎಲ್ಲ ನಮ್ಮ ಸೀಕ್ರೆಟ್ ಇನ್ಫಾರ್ಮೇಶನ್, ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಆಗ್ಬಿಡುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಟ್ರೋಜನ್ ಹಾರ್ಸ್ ಅಂತ ಕರೆಯೋದು. ಯುಟಿಲಿಟಿ ಟೂಲ್ಸ್ ಮುಖಾಂತರನೂ ಬರ್ಬೋದು. ಯುಟಿಲಿಟಿ ಟೂಲ್ಸ್ ಅಂದ್ರೆ ಏನು, ಪೊಮೆಡೋರೋ. ಈಗ ಮೊಬೈಲ್ ಅಲ್ಲಿ ನೀವು ಫಾಸ್ಟ್ ಟ್ರ್ಯಾಕ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಏನ್ ಮಾಡ್ತೀರಾ, ರನ್ ಮಾಡ್ತೀರಾ, ತೋರ್ಸುತ್ತೆ ಅಲ್ಲಿ ಮೊಬೈಲ್ ಅಲ್ಲಿ, ಇಷ್ಟು ಕಿಲೋಮೀಟರ್, ಇಷ್ಟು ಸ್ಟೆಪ್ಸ್ ವಾಕ್ ಮಾಡಿದೀರಾ, ಇಷ್ಟು ಕ್ಯಾಲರಿ ಬರ್ನ್ ಮಾಡಿದೀರಾ, ಅವೇ ಯುಟಿಲಿಟಿ ಟೂಲ್ಸ್. ಇವ್ ನಿಮ್ಗೆ ಓದಕ್ ಆಗ್ತಿರೋದಿಲ್ಲ, ಎವರ್ ನೋಟ್ ತಗೊಂತೀರಾ, ಏನೇನ್ ಓದ್ಬೇಕು ಟು ಡೂ ಲಿಸ್ಟ್ ಹಾಕೊಂಡ್ಬಿಡ್ತೀರಾ, ಅದೇ ಯುಟಿಲಿಟಿ ಟೂಲ್ಸ್. ಅವುಗಳ ಮುಖಾಂತರ ಕೂಡ ಈ ಟ್ರೋಜನ್ ಹಾರ್ಸ್ ಅನ್ನೋ ಒಂದು ವೈರಸ್ ಅಟ್ಯಾಕ್ ಮಾಡುತ್ತೆ. ಓಕೆನಾ? ಆದ್ರೆ ಇವುಗಳ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇದ್ರದ್ದು ಲಕ್ಷಣ, ಮುಖ್ಯವಾಗಿರುವಂತಹ ಲಕ್ಷಣ ಅಂತ ಕೇಳಿದ್ರೆ ಟ್ರೋಜನ್ ಹಾರ್ಸ್ದು ನೋಡಿ, ಇದು ವೈರಸ್ ಅಥವಾ ವರ್ಮ್ಸ್ ತರ ರೆಪ್ಲಿಕೇಟ್ ಆಗೋದಿಲ್ಲ. ಅಂದ್ರೆ ಜಾಸ್ತಿ ಪ್ರೊಡ್ಯೂಸ್ ಕಾಪೀಸ್ ಮತ್ತೆ ಬರ್ತಿರೋದಿಲ್ಲ. ಒಂದೇ ವರ್ಮ್, ಒಂದ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಒಂದೇ, ಪದೇ ಅದು ರಿಪೀಟ್ ಆಗ್ತಾ ಇರೋದಿಲ್ಲ. ಅಂದ್ರೆ ಅದ್ರ ಮಲ್ಟಿಪಲ್ ಕಾಪೀಸ್ ನ ಅದು ಮಾಡ್ಕೊಳ್ಳೋದಿಲ್ಲ, ಜೆರಾಕ್ಸ್ ಹೊಡೆಯೋದಿಲ್ಲ ಅದಕ್ಕೆ. ದೇ ರಿಲೈ ಆನ್ ಅ ಟ್ರಿಕ್ಕಿಂಗ್ ಅ ಯೂಸರ್ ಇಂಟು ಡೌನ್ಲೋಡಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ದಮ್. ಸೋಷಿಯಲ್ ಇಂಜಿನಿಯರಿಂಗ್ ಏನ್ ಮಾಡುತ್ತೆ, ಒಂದು ಅಪ್ಲಿಕೇಶನ್ ಕೊಡೋದು, ಇದನ್ನ ನೀವು ಡೌನ್ಲೋಡ್ ಮಾಡಿದ್ರೆ ಅಥವಾ ಇದನ್ನ 10 ಜನಕ್ಕೆ ನೀವು ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಟ್ರೆ ನಿಮಗೆ 2,000 ರೂಪಾಯಿ ನಿಮ್ಮ ಬ್ಯಾಂಕಿಂಗ್ಗೆ ಬರುತ್ತೆ ಅಂತ ಹೇಳುತ್ತೆ. ಖುಷಿ ಪಡ್ತೀವಿ, ಓಕೆ ಹೆಂಗೋ ಖರ್ಚಿಗೆ ದುಡ್ಡಿಲ್ಲ, 1,000-2,000 ಬರ್ಲಿ ಅಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಅದನ್ನ ಒಂದು 10 ಜನಕ್ಕೆ ಕಳ್ಸಿಕೊಟ್ಬಿಡ್ತೀರಾ. ಡಮಾರ್ ಹೋಯ್ತು, ನಿಮ್ ದುಡ್ಡು ಹೋಯ್ತು. ಅವ್ರ ಅಕಸ್ಮಾತ್ ಅದನ್ನ ನಂಬಿ ಅವ್ರು ಓಪನ್ ಮಾಡಿದ್ದಾರೆ ಅಂದ್ರೆ ಅದು ಹೋಯ್ತು. ಅದನ್ನ ನಾವು ಟ್ರೋಜನ್ ಹಾರ್ಸ್ ಅಂತ ಕರೆಯೋದು. ಟ್ರೋಜನ್ ಹಾರ್ಸ್ದು ಸ್ಪೆಷಲ್ ಫೀಚರ್ ಇದು, ಡೌನ್ಲೋಡ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಯಾವುದೇ ಕಾರಣಕ್ಕೂ ಕೂಡ ರೆಪ್ಲಿಕೇಟ್ ಆಗಲ್ಲ, ಕಾಪೀಸ್ ನ ಪ್ರೊಡ್ಯೂಸ್ ಮಾಡಲ್ಲ. ಓಕೆನಾ? ವೈರಸ್ ಮತ್ತೆ ವರ್ಮ್ಸ್ ಕಾಪಿ ಆಗ್ತವೆ, ಅಂದ್ರೆ ತುಂಬಾ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ ನಮ್ಮ ಡಿವೈಸ್ಗೆ ಎಂಟ್ರಿ ಕೊಟ್ಟಿದ್ದಾದ್ಮೇಲೆ. ಓಕೆನಾ? ನೋಡಿ, ಸಾಮಾನ್ಯ ವೈರಸ್ಗಳು ಅಥವಾ ವರ್ಮ್ಗಳ ಟ್ರೋಜನ್ಗಳು ತಮ್ಮಷ್ಟಕ್ಕೆ ತಾವೇ ನಕಲು ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಬಳಕೆದಾರರನ್ನು ಮೋಸಗೊಳಿಸಿ ಸೋಷಿಯಲ್ ಇಂಜಿನಿಯರಿಂಗ್ ತಂತ್ರ ಬಳಸಿ ಆ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಿ ರನ್ ಮಾಡುವಂತೆ ಮಾಡುವುದನ್ನೇ ಅವು ಅವಲಂಬಿಸಿರುತ್ತವೆ. ಓಕೆನಾ? ನೆಕ್ಸ್ಟ್ ಬಂದ್ರೆ ಸ್ಪೈವೇರ್. ಓಕೆನಾ? ಇದೇನ್ ಮಾಡುತ್ತೆ, ಡಿಸೈನ್ ಟು ಕವರ್ಟ್ಲಿ ಮಾನಿಟರ್, ಕಲೆಕ್ಟ್ ಅಂಡ್ ಟ್ರಾನ್ಸ್ಮಿಟ್ ದ ಯೂಸರ್ ಆಕ್ಟಿವಿಟಿ ಅಂಡ್ ಸೆನ್ಸಿಟಿವ್ ಡಾಟಾ ಟು ಅ ಥರ್ಡ್ ಪಾರ್ಟಿ ವಿತೌಟ್ ಆಥರೈಸೇಷನ್. ಯಾವ್ದಿದು ಸ್ಪೈವೇರ್? ಒಂದು
ಪೆಗಾಸಸ್ ರಾಹುಲ್ ಗಾಂಧಿ ಅವರ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಗೌರ್ಮೆಂಟು ಏನು ಬಿಜೆಪಿ ಗೌರ್ಮೆಂಟು ಇದು ಮಾಡ್ತಿದ್ದಾರೆ ಅಂತ ಒಂದು ಅಲಿಗೇಷನ್ಸ್ ಇತ್ತು. ಏನ್ ಮಾಡತ್ತೆ ಇದು? ಒಂದ್ಸಲ ಮೊಬೈಲ್ ಒಳಗಡೆ ಹೋದ್ಮೇಲೆ ಅವ್ರು ಏನೇನ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾ ಇದಾರೆ ಅಂದ್ರೆ GPS ಟ್ರ್ಯಾಕರ್ ಇರತ್ತಲ್ಲ ಮೊಬೈಲಲ್ಲಿ, GPS ಟ್ರ್ಯಾಕರ್ ಆನ್ ಮಾಡಿದ್ರೆ ನೀವು ಎಲ್ಲೆಲ್ಲಿ ಹೋಗ್ತೀರಾ, ಏನೇನ್ ಮಾಡ್ತಿದ್ದೀರಾ, ಯಾರ್ಯಾರನ್ನ ಮೀಟ್ ಮಾಡ್ತಿದ್ದೀರಾ, ಯಾರ ಹತ್ರ ಬ್ಲಾಕ್ ಮನಿ ತಗೋತಾ ಇದ್ದೀರಾ, ಅವನ್ನೆಲ್ಲಾನು ಯಾರು ಇನ್ಸ್ಟಾಲ್ ಮಾಡಿರ್ತಾರೋ ಥರ್ಡ್ ಪಾರ್ಟಿ, ಇವಾಗ ನಾನು ಇನ್ಸ್ಟಾಲ್ ಮಾಡಿದೀನಿ ನಿಮ್ಮ ಮೊಬೈಲಲ್ಲಿ ಅಂದ್ರೆ ನೀವು ಎಲ್ಲೆಲ್ಲಿ ಹೋಗ್ತೀರಾ, ಏನೇನ್ ಮಾಡ್ತೀರಾ ಎಲ್ಲಾನು ನಾನು ಟ್ರ್ಯಾಕ್ ಮಾಡ್ಬೋದು. ಅದೇ ಸ್ಪೈವೇರ್ ಅಂತಂದ್ರೆ, ಸ್ಪೈ ಮಾಡೋದು, ಆಸ್ಪನೇಜ್ ಅಲ್ವಾ ಅದು. ನೆಕ್ಸ್ಟ್ ನೋಡಿ, ಇದು ಇನ್ಫಾರ್ಮೇಶನ್ ನ ಸ್ಟೀಲ್ ಮಾಡುತ್ತೆ. ಏನು? ಪಾಸ್ವರ್ಡ್ಸ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ವೆಬ್ ಬ್ರೌಸಿಂಗು, ವೆಬ್ ನೀವು ಯಾವ ರೀತಿ ವೆಬ್ಸೈಟ್ಸ್ ನ ನೋಡ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡ್, ನಿಮ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಏನಿದೆ, ಬಿಕಾಸ್ ಎಲ್ಲ ನೆಟ್ ಬ್ಯಾಂಕಿಂಗ್ ಅಲ್ವಾ ಯೂಸ್ ಮಾಡೋದು, ಅವಾಗೆಲ್ಲ ಡೀಟೇಲ್ಸ್, ಪಾಸ್ವರ್ಡ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಅವ್ರು ಯುಟಿಲೈಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅಂಡ್ ಕೀ ಸ್ಟ್ರೋಕ್ಸ್, ಕೀ ಲಾಗರ್ಸ್, ಇದು ಒಂದು ಟೈಪ್ ಆಫ್ ಅಟ್ಯಾಕ್. ಇದನ್ನು ಓದ್ಕೊಳ್ಳಿ. ಸ್ಪೈವೇರ್ ಏನ್ ಮಾಡುತ್ತೆ? ಸರ್ವೆ ಮಾಡೋದು ಮತ್ತೆ ಡೇಟಾನ ಕಳ್ತನ ಮಾಡುವಂಥದ್ದು, ಅದೇ ಪಾಸ್ವರ್ಡ್ ಅವನ್ನೆಲ್ಲಾನು. ಓಕೆನಾ? ಮತ್ತೆ ಥೆಫ್ಟ್, ಒಂದು ಸಿಂಗಲ್ ಡಿವೈಸ್, ಅದು DDoSಗೆ ಇದು ಬರಲ್ಲ ಅಂತ ಇದು ಹೇಳಿರೋ ಸ್ಟೇಟ್ಮೆಂಟ್ ಇದು. ರ್ಯಾನ್ಸಮ್ ವೇರ್, ದುಡ್ಡು ಕೊಟ್ರೆ ನಿಮ್ಮ ಕಂಪ್ಯೂಟರ್ ಫಂಕ್ಷನ್ ಮಾಡೋ ತರ ಮಾಡ್ತೀವಿ ಅಂತ ಫೋನ್ ಬರೋದು, ಅದೇ ರ್ಯಾನ್ಸಮ್ ವೇರ್ ಅಂದ್ರೆ. ಏರ್ಪೋರ್ಟ್ಸ್ ನ ಅಟ್ಯಾಕ್ ಮಾಡ್ತಾರೆ, ಹಾಸ್ಪಿಟಲ್ಸ್ ನ ಅಟ್ಯಾಕ್ ಮಾಡ್ತಾರೆ ರ್ಯಾನ್ಸಮ್ ವೇರ್ ನ ಯೂಸ್ ಮಾಡ್ಕೊಂಡು. ಸೊ ಇವುಗಳಲ್ಲಿ ನಮ್ಗೆ ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಟ್ರೋಜನ್ ಹಾರ್ಸ್ ವೈರಸ್ಗೆ ಎಕ್ಸಾಂಪಲ್ ಯಾವುದು? ಜ್ಯೂಸ್, ಇಮೋಟ್ ನೆಟ್, ಟ್ರಿಕ್ ಬಾಟ್. ಓಕೆ. ಸ್ಪೈವೇರ್ಸ್ಗೆ ಪೆಗಾಸಸ್, ನೋಡಿ ಪೆಗಾಸಸ್ ಅದು ಯಾವುದೋ ಇಸ್ರೇಲ್ದು ಅಂತ ಹೇಳಿದ ನೆನಪು ನನಗೆ, ಐ ಆಮ್ ನಾಟ್ ಶೋರ್. ಇಸ್ರೇಲ್ ಅವರು ರಾಹುಲ್ ಗಾಂಧಿ ಅವರ ಫೋನಲ್ಲಿ ಪೆಗಾಸಸ್ ಸ್ಪೈವೇರ್ನ ಇನ್ಸ್ಟಾಲ್ ಮಾಡಿ ಅವರ ಆಗು ಹೋಗುಗಳನ್ನ, ಅವರ ಕಾರ್ಯಚಟುವಟಿಕೆಗಳನ್ನ ಸ್ಪೈ ಮಾಡ್ತಿದ್ರು ಅನ್ನುವಂತಹ ಒಂದು ಅಲಿಗೇಷನ್, ಅಪವಾದನೆ ಬಂದಿತ್ತು ಅಷ್ಟೇ. ಬಟ್ ಅದನ್ನು ಯಾರು ಪ್ರೂವ್ ಮಾಡೋಕ್ಕಾಗಲಿಲ್ಲ, ನಾನು ಪ್ರೂವ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಕೂಲ್ ವೆಬ್ ಸರ್ಚ್ ಅಂಡ್ ಫಿನ್ ಫಿಶರ್. ಓಕೆನಾ? ಇವಿಷ್ಟು ಕೂಡ ಸ್ಪೈವೇರ್ಸ್ಗೆ ಎಕ್ಸಾಂಪಲ್. ಬಾಟ್ ನೆಟ್ಗೆ ಮಿರಾಯ್, ನೆಕರ್ಸ್, ಮರಿಪೋಸಾ. ರ್ಯಾನ್ಸಮ್ ವೇರ್ಗೆ ವನಾಕ್ರೈ, ಲಾಕ್ಬಿಟ್, ಕ್ರಿಪ್ಟೋ ಲಾಕರ್. ಇವೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಥ್ರೆಟ್. ರಿಯಲ್ ವರ್ಲ್ಡ್ ಅಂತ ಕೇಳಿದ್ರೆ ಏನು ನಡೆದಿರೋದಿದು. ಓಕೆ, ಇರುವಂಥದ್ದು ಆಲ್ರೆಡಿ ಅಟ್ಯಾಕ್ ಆಗಿ ಅದು ಪ್ರೂವ್ ಮಾಡಿದೆ, ನಾನು ಅಟ್ಯಾಕ್ ಮಾಡ್ತೀನಿ, ನಾನು ಸ್ಪೈವೇರು ಅಂತ ಪ್ರೂವ್ ಮಾಡ್ಕೊಂಡಿದೆ ಆ ಸಾಫ್ಟ್ವೇರ್, ಆ ಒಂದು ಆ್ಯಪ್. ಅದಕ್ಕೋಸ್ಕರ ನೆಕ್ಸ್ಟ್ ಬಂತು ಅಂದ್ರೆ ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗೆ ನೀಡಲಾದ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಬೈನರಿ ಏನಿದು? ಸಿಸ್ಟಮ್ ಇದು ಅಲ್ವಾ, ಸಂಖ್ಯಾ ವ್ಯವಸ್ಥೆ, ನ್ಯೂಮರಿಕಲ್ ಸಿಸ್ಟಮ್, ನಂಬರ್ ಸಿಸ್ಟಮ್ ಅಲ್ಲಿ ಬರುವಂತದ್ದು ಇದು. ನೋಡಿ, ಬೈನರಿ, ಎಕ್ಸಾಡೆಸಿಮಲ್, ಆಕ್ಟಲ್, ಡೆಸಿಮಲ್. ಏನ್ ಮಾಡಿದ್ದಾರೆ ರೀ? ಕನ್ನಡದಲ್ಲಿ ಸೆಪರೇಟ್ ಆಗಿ ಕೊಟ್ಟಿದಾರಾ? ಕೊಡಲ್ಲ, ಚಾನ್ಸೇ ಇಲ್ಲ. ಜಸ್ಟ್ ಅಲ್ಲಿಂದ ಇಲ್ಲಿಗೆ ವರ್ಬ್ಯಾಟಿಮ್ ನಾವು ಮೆಸೇಜ್ ಟೈಪ್ ಮಾಡುವಾಗ ಹೇಗಿದ್ಯಾ ಅನ್ನೋದನ್ನ ಹವಾರಿ ಅಂತ ಟೈಪ್ ಮಾಡ್ತೀವ, ಕಷ್ಟ ನಮ್ಗೆ. ಹೇಗಿದ್ಯಾ ಅನ್ನೋದನ್ನ ಕನ್ನಡದನ್ನ ಇಂಗ್ಲಿಷಲ್ಲಿ ಟೈಪ್ ಮಾಡ್ಬಿಡ್ತೀವಿ, ಹಂಗೆ ಇವರು ಮಾಡಿದ್ದಾರೆ ಅಲ್ವಾ. ಸೊ ಫೈನ್. ಈಗ ಬೈನರಿಗೆ ಬಂತು ಅಂದ್ರೆ ಏನಪ್ಪಾ? ಬೇಸ್ ಸಿಸ್ಟಮು, ಬೇಸ್ 2 ಅಲ್ವಾ. ಬೈನರಿ ಅಂದ್ರೆ ಏನು? 0 ಮತ್ತೆ 1 ಅಲ್ಲಿ ಮಾತ್ರ ಕಂಪ್ಯೂಟರ್ಗೆ ಅರ್ಥವಾಗುವಂತಹ ಲ್ಯಾಂಗ್ವೇಜ್ ಇದು ಬೈನರಿ ಸಿಸ್ಟಮ್ ಅಂತ. 0 and 1 ಅದರಲ್ಲಿ ಮಾತ್ರ ಅದು ನಮಗೆ ಪ್ರೋಗ್ರಾಮ್ನ ಡೆವಲಪ್ ಮಾಡೋದಾಗಿರ್ಬೋದು, ನಮಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಡೇಟಾನ ಅದು ಫೆಚ್ ಮಾಡೋದಾಗಿರ್ಬೋದು. ಕಂಪ್ಯೂಟರ್ ಏನೇ ಮಾಡಿದ್ರು ಈ ಲ್ಯಾಂಗ್ವೇಜ್ ಅಲ್ಲೇ ಮಾಡೋದು. 0 and 1 ಬೈನರಿ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಮಾಡುವಂಥದ್ದು. ಹೆಕ್ಸಾಡೆಸಿಮಲ್ ಬಂದ್ರೆ ಏನು? ಹೆಕ್ಸಾಡೆಸಿಮಲ್ 16 ಡಿಜಿಟ್ಸ್. ಸೊ ನಮಗಿದು 0 to 9 ಒಂದು ಬರುತ್ತೆ, ಆಮೇಲೆ ಎ ಇಂದ ಎಫ್ಗೆ. ಓಕೆ, 0 to 9 10 ಡಿಜಿಟ್ಸ್ ಆಯ್ತು, ಎ ಇಂದ ಎಫ್ಗೆ 6 ಡಿಜಿಟ್ಸ್ ಆಯ್ತು, ABCDEFG. ಓಕೆನಾ? 6 ಲೆಟರ್ಸ್ ಆಯ್ತು ಇದು. ಓಕೆ, ಹೆಕ್ಸಾಡೆಸಿಮಲ್. ಆಕ್ಟಲ್ ಅಂದ್ರೆ 0 to 7. 0 to 7 ಎಷ್ಟು? 8 ಡಿಜಿಟ್ಸ್ ಆಯ್ತು ಇಲ್ಲಿ ಅಲ್ವಾ. ಅದೇ ಡೆಸಿಮಲ್ ಅಂತ ಕೇಳಿದ್ರೆ 0 to 9. ಇದು ಜಸ್ಟ್ ಏನದು ನಂಬರ್ ಸಿಸ್ಟಮ್ ಅಲ್ಲಿ, ನಂಬರ್ ಸಿಸ್ಟಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದರಲ್ಲಿ ಬರುವಂತಹ ಇನ್ಫಾರ್ಮೇಶನ್ ಇದು. ಆಕ್ಚುಲಿ ಗ್ರೂಪ್ ಎ ಅಲ್ಲೆಲ್ಲ ಕೇಳಿದ್ದಾರೆ. ಇದು ಸಿಂಪಲ್ ಇದೆ, ಅಂದ್ರೆ ಕೆಲವು ಸಿಂಪಲ್ ಕೇಳ್ತಾರೆ, ಅದನ್ನ ಮಾಡ್ಬೋದು. ನೋಡಿ, 0 and 1 ನೋಡಿ, ಓನ್ಲಿ 2 ಯುನಿಕ್ ಸಿಂಬಲ್ಸ್ ಯೂಸ್ಡ್. ಯಾವ್ದ್ರಲ್ಲಿ? ಬೈನರಿ ಸಿಸ್ಟಮ್ ಅಲ್ಲಿ, ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಓನ್ಲಿ 2 ಡಿಜಿಟ್ಸ್ ನ ಮಾತ್ರ ಯೂಸ್ ಮಾಡುವಂಥದ್ದು. ನೋಡಿ, ಈಗ 1 0 1 ಇವು 3 ಸೇರಿದ್ರೆ ನಮಗೆ 3 ಬಿಟ್ ಆಗುತ್ತೆ. ಏನು ಮೆಮೊರಿ ಎಷ್ಟಿದ್ರದ್ದು? 3 ಬಿಟ್. ಪ್ರತಿ ಒಂದು ಬಿಟ್ ಕೂಡ, ಪ್ರತಿ ಒಂದು ಡಿಜಿಟ್ ನ ನಾವು ಬಿಟ್ಸ್ ಅಂತ ಕರೆಯೋದು, ಬಿಟ್. ಓಕೆ, ಈಗ ಈ 3 ಬಿಟ್ ಸೇರಿ ಒಂದು ಆಕ್ಟಲ್ ಡಿಜಿಟ್ ಆಗುತ್ತೆ. ಓಕೆ, ಒಂದು ಆಕ್ಟಲ್ ಡಿಜಿಟ್ ನೋಡಿ ಇಲ್ಲಿದೆ, 1 ಆಕ್ಟಲ್ ಡಿಜಿಟ್ ಇಸ್ ಈಕ್ವಲ್ಸ್ ಟು 3 ಬಿಟ್ಸ್. ಇದನ್ನ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ಬೋದು. 1 ಆಕ್ಟಲ್ ಡಿಜಿಟ್ ಇಸ್ ಈಕ್ವಲ್ಸ್ ಟು ಆನ್ಸರ್ 3 ಬಿಟ್ಸ್, 6 ಬಿಟ್ಸ್, 5 ಬಿಟ್ಸ್, 0 ಬಿಟ್ಸ್.
ಕೇಳಿದ್ರೆ ಆಕ್ಟಲ್ ಅಲ್ವಾ 8 ಬಿಟ್ಸ್ ಅಂತಾನು ಕೇಳ್ಬಿಡ್ತಾನೆ. 7 ಬಿಟ್ಸ್ ನಾವು ಕನ್ಫ್ಯೂಸ್ ಆಗಿ ಆಕ್ಟಲ್ ಡಿಜಿಟ್ ಅಲ್ವಾ 8 ಬಿಟ್ಸ್ ಅಂತಂದ್ರೆ ಒಂದು ಆಕ್ಟಲ್ ಡಿಜಿಟ್ ಬರುತ್ತೆ, ಫೈನ್ ಅಂತ 8 ಹಾಕ್ಬಿಡ್ತೀರಾ. ಹುಷಾರು, ಇದು 3 ಬಿಟ್ಸ್ಗೆ ಒಂದು ಆಕ್ಟಲ್ ಡಿಜಿಟ್ ಆಗುವಂಥದ್ದು. ನೋಡಿ, ಒಂದು ಹೆಕ್ಸಾ ಡಿಜಿಟ್ಗೆ 4 ಬಿಟ್ಸ್ ಆಗುತ್ತೆ. ಒಂದು ಹೆಕ್ಸಾ ಡೆಸಿಮಲ್ ಅಂತ ಓದ್ವಿ ಗೊತ್ತಾ, ಆ ಒಂದು ಹೆಕ್ಸಾ ಡೆಸಿಮಲ್ ಡಿಜಿಟ್ ನಾವು ತಗೋಬೇಕು ಅಂದ್ರೆ ಅದಕ್ಕೆ 4 ಬಿಟ್ಸ್ ಆಫ್ ಇನ್ಫಾರ್ಮೇಶನ್ ಅದರಲ್ಲಿ ಇರಬೇಕು. ಓಕೆ, 4 ಬಿಟ್ಸ್ ನ ಒಂದು ನಿಬಲ್ ಅಂತ ಕರಿತೀವಿ. ಒಂದು ನಿಬಲ್ ಇಸ್ ಈಕ್ವಲ್ಸ್ ಟು 4 ಬಿಟ್ಸ್. ಫೈನ್. ಸೊ ಅದೇ ರೀತಿ ನೀವು ಡೆಸಿಮಲ್ಗೆ ಓದ್ಕೊಳ್ಳಿ. ಡೆಸಿಮಲ್ ಅಂದ್ರೆ ಅದೇ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 9 ಡಿಜಿಟ್ಸ್ ಅಷ್ಟೇ. ನೆಕ್ಸ್ಟ್ ಆಕ್ಟಲ್ ಅಂತಂದ್ರೆ ಇಟ್ ಈಸ್ ಇಂಟರ್ಮೀಡಿಯೇಟ್ ಬೈನರಿ ರೆಪ್ರೆಸೆಂಟೇಷನ್ ಮಾಡುವಂಥದ್ದು. ನೋಡಿ, 3 ಬೈನರಿ ಬಿಟ್ಸ್, ಒಂದು ನೋಡಿ 1 0 1 3 ಬೈನರಿ ಬಿಟ್ ಇಸ್ ಈಕ್ವಲ್ಸ್ ಟು ಒಂದು ಆಕ್ಟಲ್ ಡಿಜಿಟ್. ಓಕೆನಾ. ನೆಕ್ಸ್ಟ್ ಹೆಕ್ಸಾ ಡೆಸಿಮಲ್, ಅಡ್ವಾನ್ಸ್ಡ್ ಡೇಟಾ ಕಂಪ್ರೆಷನ್ಗೆ ಹೆಕ್ಸಾ ಡೆಸಿಮಲ್ ಡಿಜಿಟ್ಸ್ ನ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ. ಓಕೆನಾ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕಾಂಪ್ಯಾಕ್ಷನ್ ಮಾಡ್ಬೇಕು. ಇವಾಗ ಒಂದು PDF ಫೈಲ್ ಮ್ಯಾಕ್ಸಿಮಮ್ ನಾನು ಕಾಂಪ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಇದನ್ನ ಕಂಟ್ರೋಲ್ ಏನ್ ಮಾಡ್ಬೇಕು, ನೋಡಿ ಈಗ 1 0 1 1 0 0 0 1 1 0 0 ಈ ತರ ಇರುತ್ತೆ ಒಂದು ಇನ್ಫಾರ್ಮೇಶನ್ ಅನ್ನೋದು. ಇದನ್ನ ನಾನು ಕಾಂಪ್ಯಾಕ್ಟ್ ಮಾಡಿ ಕಡಿಮೆ ಸೈಜ್ ಅಲ್ಲಿ ಮಾಡ್ಬೇಕು, ಆವಾಗ ಹೆಕ್ಸಾಡೆಸಿಮಲ್ ಯೂಸ್ ಮಾಡೋದು. 1 0 ಇದು ನಮ್ಗೆ ವಾಟ್ ಅನ್ನೋ ಒಂದು ನೋಡಿ, ವಾಟ್ ಅನ್ನೋ ಒಂದು ಮೆಸೇಜ್ ನ ನಾವು ಬೈನರಿ ಸಿಸ್ಟಮ್ ಅಲ್ಲಿ ಹಾಕ್ಬೇಕು ಅಂದ್ರೆ ನೋಡಿ ಇಷ್ಟು ಕೋಡ್ ಬೇಕು. ಅದೇ ನೀವು ಹೆಕ್ಸಾಡೆಸಿಮಲ್ ಯೂಸ್ ಮಾಡ್ಬಿಟ್ರೆ, ಹೆಕ್ಸಾಡೆಸಿಮಲ್ ಯೂಸ್ ಮಾಡಿದ್ರೆ ವಾಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಹಾರ್ಡ್ಲಿ ನಿಮ್ಗೆ 5 ಅಥವಾ 6 ಡಿಜಿಟ್ಸ್ ಅಷ್ಟೇ ಬರುತ್ತೆ. ಅದೇ ಕಾಂಪ್ಯಾಕ್ಷನ್ ಅಂತ ಅಂದ್ರೆ ಅದನ್ನೇ ಕಂಪ್ರೆಸ್ ಮಾಡೋದು PDF ಫೈಲ್ ನ. ಓಕೆನಾ. ಬೈನರಿ ಇರುವಂತದ್ದು ಹೆಕ್ಸಾಡೆಸಿಮಲ್ಗೆ ತಂದ್ಬಿಟ್ರೆ PDF ಕಂಪ್ರೆಸ್ ಆಗುತ್ತೆ. ಯಾಕೆ, ನಂಬರ್ ಆಫ್ ಡಿಜಿಟ್ಸ್ ಆಕ್ಯುಪೈ ಮಾಡುವಂತದ್ದು ಕಡಿಮೆ. ಓಕೆ, ಫೈನ್. ಈಚ್ ಡಿಜಿಟ್ಸ್ ರೆಪ್ರೆಸೆಂಟ್ಸ್ ಎಕ್ಸಾಕ್ಟ್ಲಿ 4 ಬೈನರಿ ಬಿಟ್ಸ್. ಓಕೆ, ಅದೇ 1 ನಿಬ್ಬಲ್. 4 ಬಿಟ್ಸ್ ಇಸ್ ಈಕ್ವಲ್ಸ್ ಟು 1 ಹೆಕ್ಸಾಡೆಸಿಮಲ್ ಡಿಜಿಟ್ ಅಂಡ್ 3 ಬಿಟ್ಸ್ ಇಸ್ ಈಕ್ವಲ್ಸ್ ಟು 1 ಆಕ್ಟಲ್ ಡಿಜಿಟ್. ಓಕೆನಾ. ಈ ರೀತಿ ನೀವು ಪ್ರತಿಯೊಂದು ಕ್ವಶನ್ಗೂ ಓದ್ತಾ ಹೋದ್ರೆ ನೋಡಿ, ನಾನು ಇವಾಗ ನಿಮ್ಗೆ ಹೇಳ್ತಾ ಇರೋ ಇನ್ಫಾರ್ಮೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಗೊತ್ತಿದ್ದು ಲೈಕ್ ಒಂದು 10% ಆದ್ರೂ ನಾನು ಎಕ್ಸ್ಟ್ರಾ ಹೇಳ್ತಿರ್ಬೋದು. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ನಿಮ್ಗೆ ಹೇಳ್ತಿದ್ರೆ ಅದು ನಿಮ್ಗೆ ಯೂಸ್ ಆದ್ರೆ ಖಂಡಿತ ಅದು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಆ ತರ ನೀವು ಮಾಡ್ಕೊಂಡು ಏನ್ ಮಾಡ್ಬೇಕು, ಪ್ರತಿಯೊಂದು ಕಾನ್ಸೆಪ್ಟ್ಗೂ ನೀವು ಆಲ್ರೆಡಿ ಓದಿರೋ ಕಾನ್ಸೆಪ್ಟ್ಗೆ ಒಂದು 10 to 20 ಲೈನ್ಸ್ ಎಕ್ಸ್ಟ್ರಾ ಓದ್ಕೊಳ್ತಾ ಹೋಗಿ. ಅದೇ ಪ್ರಿಪರೇಷನ್. ಓದಿದ್ದನ್ನೇ ಓದಿದ್ದು ಹೌದು ಬೇಜಾರಾಯ್ತು, ನಮ್ಗೆ ಎಲ್ಲ ತಲೆಯಲ್ಲಿದೆ, ಚೆನ್ನಾಗಿ ಏನು ತಲೆಯಲ್ಲಿ ಸ್ವಿಮ್ ಮಾಡ್ತಾ ಇದೆ ಆ ನಾಲೆಡ್ಜ್ ಎಲ್ಲಾನು. ಬಟ್ ಎಕ್ಸ್ಟ್ರಾ ನೀರ್ನ ನೀವು ಹಾಕ್ಬೇಕು. ಸ್ವಿಮ್ಮಿಂಗ್ ಮಾಡಕ್ಕೆ ಎಕ್ಸ್ಟ್ರಾ ನೀರ್ನ ಹಾಕ್ಬೇಕು. ಎಕ್ಸ್ಟ್ರಾ ನೀರ್ ಹಾಕಿದ್ರೆ ಇನ್ನೂ ಈಸಿಯಾಗಿ ಸ್ವಿಮ್ ಮಾಡ್ಬೋದು ಅಲ್ವಾ, ಇನ್ನೂ ಈಸಿಯಾಗಿ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್. ನೋಡಿ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದೆ ಆಗ್ಲೇ, ಏನೋ ಡೇಟಾಬೇಸ್ ನಲ್ಲಿ ಏನೇನು ಓದ್ಬೇಕು ಅಂತ, ಅವನ್ನೆಲ್ಲ ಓದಿದ್ರೆ ಅಂದ್ರೆ ಇದನ್ನ ನೀವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ರೆಡ್ಯೂಸ್ಡ್ ಡೇಟಾ ರಿಡೆಂಡೆನ್ಸಿ, ಕರೆಕ್ಟ್. ಡಿಪ್ಲಿಕೇಟ್ ಡೇಟಾ, ಈಗ ನನ್ನ ಹೆಸರು ಚೈತ್ರ. ಓಕೆ, ಚೈತ್ರ. ಇವಾಗ ನನ್ನ ರೋಲ್ ನಂಬರು, ಓಕೆ, ನನ್ನ ರಿಜಿಸ್ಟರ್ ನಂಬರು, ನನ್ನ ಆಧಾರ್ ನಂಬರು ಎಲ್ಲ ಇವಾಗ ಒಂದು ಫೈಲಲ್ಲಿ ಸ್ಟೋರ್ ಆಗಿದೆಪ್ಪ. ನೆಕ್ಸ್ಟ್ ಇನ್ನೊಂದು ಫೈಲ್ ಓಪನ್ ಮಾಡ್ತೀರಾ, ಅಲ್ಲೂ ಸೇಮ್ ಡೇಟಾ ಇರುತ್ತೆ. ಚೈತ್ರ, ರಿಜಿಸ್ಟರ್ ನಂಬರು, ಆಧಾರ್ ನಂಬರು ಸೇಮ್ ಡೇಟಾ ಇರುತ್ತೆ. ಡಬಲ್ ಟೈಮ್ ಏನಕ್ಕೆ, ನಮಗೆ ಬೋರ್ ಆಗಲ್ವಾ? ಸೊ ಡಬಲ್ ಟೈಮು ಇಲ್ಲದೆ ಇರೋ ತರ ಮಾಡೋದಿಕ್ಕೆ ನಾವು ಏನ್ ಮಾಡ್ತೀವಿ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಪ್ರೋಟೋಕಾಲ್ಸ್ ನ ಯೂಸ್ ಮಾಡ್ತೀವಿ. ಅದು ಡ್ಯೂಪ್ಲಿಕೇಶನ್ ಅಂತ ಕರಿತೀವಿ. ಆ ಡೇಟಾ ಡ್ಯೂಪ್ಲಿಕೇಶನ್ ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಗೆ DBMS ಯುಟಿಲೈಸ್ ಮಾಡ್ಕೋತೀವಿ. ಈಗ ನಿಮ್ಗೆ DBMSಗೂ ಡಿಫ್ರೆನ್ಸ್, DBMS ಅಂಡ್ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, FMS ಅಂತ ಕರಿತೀವಿ. ಓಕೆನಾ. ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೂ ಡಿಫ್ರೆನ್ಸಸ್ ಓದ್ಕೊಳ್ಳಿ. DBMS ಬಂದ್ಮೇಲೆ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಯೂಸ್ ಮಾಡೋದೇ ಕಡಿಮೆ ಮಾಡ್ಬಿಟ್ರು. ಬಿಕಾಸ್ ಇದೆಲ್ಲಾನು ಡಿಸ್ಅಡ್ವಾಂಟೇಜ್ ಆಗಿದ್ದು ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ. ಓಕೆ, DBMS ಬಂದ್ಮೇಲೆ ದಿಸ್ ಯೂಸೇಜ್ ಇಸ್ ರೆಡ್ಯೂಸ್ಡ್, ಕಂಪ್ಲೀಟ್ಲಿ ಕಡಿಮೆ ಆಗ್ಬಿಡ್ತು. ಓಕೆ, ಆ ರೀತಿ. ನೆಕ್ಸ್ಟ್, ಇಂಪ್ರೂವ್ಡ್ ಡೇಟಾ ಸೆಕ್ಯೂರಿಟಿ. ನಾನು ಹೇಳ್ದೆ ಅಲ್ವಾ ಆವಾಗಲೇ, ಡೇಟಾ ಸೆಕ್ಯೂರಿಟಿ ಯಾವ ರೀತಿ ಇಂಪ್ರೂವ್ ಮಾಡ್ತಾನೆ, ಪಾಸ್ವರ್ಡ್ಸ್ ಕೊಡ್ತಾನೆ, ಕ್ರಿಡೆನ್ಶಿಯಲ್ಸ್ ಟೈಪ್ ಮಾಡಿ, ಪ್ಯಾರಾಮೀಟರ್ಸ್ ಹಾಕಿ, ನಿಮ್ ನೇಮ್ ಹಾಕಿ, ನಿಮ್ ಪಾಸ್ವರ್ಡ್ ಹಾಕಿ, ನಿಮ್ ರಿಜಿಸ್ಟರ್ ನಂಬರ್ ಹಾಕಿ, ಯಾರೋ ಬಂದು ಯಾವುದೋ ಹಾಕ್ಬಿಟ್ರೆ ನಿಮ್ಮ ಪ್ರೊಫೈಲ್ ಓಪನ್ ಆಗತ್ತಾ? ಈಗ ಫೇಸ್ಬುಕ್ ತಗೊಳ್ರಿ, ಫೇಸ್ಬುಕ್ ತಗೊಳ್ಳಿ, ಅವನು ಹೆಸರು ಹಾಕ್ಬಿಡ್ತಾನೆ, ಅವನು ಯಾವುದೋ ಪಾಸ್ವರ್ಡ್ ಹಾಕ್ಬಿಡ್ತಾನೆ, ನಿಮ್ ಪ್ರೊಫೈಲ್ ಓಪನ್ ಆಗತ್ತಾ? ಅವ್ನು ಯಾವ್ದು ಹಾಕಿರ್ತಾನೋ ಆ ಪ್ರೊಫೈಲ್ ಓಪನ್ ಆಗುತ್ತೆ, ಅವನು ಓಪನ್ ಆಗುತ್ತೆ. ಅದೇ ಅವನು ಏನು ತಪ್ಪು ಹಾಕ್ಬಿಟ್ರೆ ಓಪನ್ ಆಗತ್ತಾ? ನೀವೇ ತಪ್ಪು ಹಾಕ್ಬಿಟ್ರಿ ಓಪನ್ ಆಗತ್ತಾ? ದಟ್ ಈಸ್ ಡೇಟಾ ಸೆಕ್ಯೂರಿಟಿ ಅಲ್ವಾ? ಅದು ಪ್ರೊವೈಡ್ ಮಾಡ್ತಾ ಇರೋದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೆಕ್ಸ್ಟ್, ಇನ್ಕ್ರೀಸ್ಡ್ ಡೇಟಾ ಇನ್ಕನ್ಸಿಸ್ಟೆನ್ಸಿ. ಇದು ತಪ್ಪು. ಇನ್ಕನ್ಸಿಸ್ಟೆನ್ಸಿ ಅದು ಹೆಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ? ವಾಟ್ ಈಸ್ ಇನ್ಕನ್ಸಿಸ್ಟೆನ್ಸಿ? ಈಗ
ಕನ್ಸಿಸ್ಟೆನ್ಸಿಗೆ ನಾನೊಂದು ಎಕ್ಸಾಂಪಲ್ ಹೇಳೋಣ. ಯಾವ ರೀತಿ ಅಂದರೆ ಇದಕ್ಕೆ ಆನ್ಸರ್ ಬಂದು ಅಡ್ವಾಂಟೇಜಸ್ ಅಲ್ವಾ, ಎ ಬಿ ಡಿ. ಇದು ಆನ್ಸರ್ ಆಗುತ್ತೆ. ಕನ್ಸಿಸ್ಟೆನ್ಸಿ, ಇವಾಗ ನೀವು ನಿಮ್ಮ ಹತ್ರ ಇವಾಗ 3,000 ರೂಪಾಯಿ ಇದೆಪ್ಪ. ಎಲ್ಲಿ? ಫೋನ್ ಪೇಲಿ ನಿಮ್ಮ ಹತ್ರ ಇವಾಗ 3,000 ರೂಪಾಯಿಗಳು ಉಂಟು. ನೀವೇನು ಮಾಡಬೇಕು? ನಿಮ್ಮ ತಮ್ಮನಿಗೆ 3,000 ರೂಪಾಯಿ, 3 ಬೇಡ 2,000 ರೂಪಾಯಿ ನೀವು ಟ್ರಾನ್ಸ್ಫರ್ ಮಾಡಬೇಕು. ಡೇಟಾ ಇನ್ಕನ್ಸಿಸ್ಟೆನ್ಸಿಗೆ ಇದು ಸಣ್ಣ ಎಕ್ಸಾಂಪಲ್, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೆ. ಓಕೆನಾ? ಈಗ ನೀವೇನು ಮಾಡ್ತೀರಾ? 2,000 ರೂಪಾಯಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಇಲ್ಲೆಷ್ಟು ಉಳಿತು? 1,000 ರೂಪಾಯಿ ಉಳಿತು. ಇಲ್ಲೆಷ್ಟು ಹೋಯ್ತು? 2,000 ರೂಪಾಯಿ ಹೋಯ್ತು ಅಲ್ವಾ? ನೀವು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಎಷ್ಟಿತ್ತು? 3,000 ಇತ್ತು. ಇಲ್ಲಿ 0 ಅಲ್ವಾ? 3,000 ಇದೆಯಾ? ಡೇಟಾ ಕನ್ಸಿಸ್ಟೆಂಟ್ ಆಯಿತು, ರೈಟ್? ನೆಕ್ಸ್ಟು ಇಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿದ ಮೇಲೆ ಎಷ್ಟು ಉಳಿತು? ಇವನ ಹತ್ರ 2,000, ನಿಮ್ಮ ಹತ್ರ 1,000 ರೂಪಾಯಿ, ಎಷ್ಟು? 3,000. ಅಲ್ಟಿಮೇಟ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಯಿತು ಅಲ್ವಾ? ನೀವು ಇಲ್ಲಿ 2,000 ಕಳಿಸ್ಬಿಟ್ಟು ನಿಮ್ಮ ಹತ್ರ 0 ಉಳ್ಕೊಂತ ಇಲ್ಲ. ದಟ್ ಈಸ್ ಡೇಟಾ ಕನ್ಸಿಸ್ಟೆನ್ಸಿ. ನೀವು ಟ್ರಾನ್ಸಾಕ್ಷನ್ಗಿಂತ ಮುಂಚೆ, ಯಾವುದೇ ಒಂದು ಮೆಸೇಜ್ನ ಸೆಂಡ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಬಿಟ್ಸ್ ಆಫ್ ಇನ್ಫಾರ್ಮೇಶನ್, ಇವಾಗ ಹಾಯ್ ಹೌ ಆರ್ ಯು ಅಂತ ನಿಮ್ಮ ಫ್ರೆಂಡ್ಗೆ ಒಂದು ಮೆಸೇಜ್ ಕಳಿಸ್ತೀರಾ. ಆ ಮೆಸೇಜು 10 ಬಿಟ್ಸಲ್ಲಿ ಇರುತ್ತೆ. ನೀವು ಕಳಿಸಿದ್ದು ಆದಮೇಲೆ ಅವ್ರಿಗೆ ಹೋಗಿ ರೀಚ್ ಆದಮೇಲೆ ಅದು ನಿಮಗೆ 30 ಬಿಟ್ಸ್ ಆಗುತ್ತಾ? 40 ಬಿಟ್ಸ್ ಆಗುತ್ತಾ? ಇಲ್ಲ. ನೀವು ಎಷ್ಟು ಡೇಟಾನ ಕಳಿಸಿರ್ತೀರೋ ಅಷ್ಟೇ ಇನ್ಫಾರ್ಮೇಶನ್ ಅಲ್ಲಿಗೆ ಹೋಗಬೇಕು. ಅದನ್ನ ನಾವು ಡೇಟಾ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಮಿಡಲಲ್ಲಿ ಏನಾದರೂ ಹ್ಯಾಕರ್ ಬಂದು ಹ್ಯಾಕ್ ಮಾಡಿ ಹೌ ಆರ್ ಯು ಅಂತ ತೆಗೆದ್ಬಿಟ್ಟು ಹೂ ಆರ್ ಯು ಅಂತ ಹಾಕ್ಬಿಟ್ರೆ ಆವಾಗ ಅದು ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ. ಬಿಕಾಸ್ ನೀವು ಕಳಿಸಿದ ಮೆಸೇಜ್ ಅವ್ರಿಗೆ ಹೋಗಿಲ್ಲ, ಅವ್ನು ಹ್ಯಾಕರ್ ಹ್ಯಾಕ್ ಮಾಡಿ ಹೌ ಆರ್ ಯು ಇರೋದನ್ನ ಹೂ ಆರ್ ಯು ಮಾಡಿದಾನೆ, ಅದು ನಿಮಗೆ ಇನ್ಕನ್ಸಿಸ್ಟೆನ್ಸಿ ಆಗೋದು ಅಲ್ವಾ? ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? TBMS ನ ಯುಟಿಲೈಸ್ ಮಾಡುವಂಥದ್ದು. ಫೈನ್. ನೆಕ್ಸ್ಟ್ ಡೇಟಾ ಇಂಡಿಪೆಂಡೆನ್ಸ್. ನಾನು ಆಗ್ಲೇ ಹೇಳಿದೆ ಏನು, ವಾಟ್ ಇಸ್ ದಿಸ್, ಎಕ್ಸ್ಟರ್ನಲ್ ಲೆವೆಲ್ ಆಗಿರ್ಬೋದು ಅಲ್ವಾ, ವ್ಯೂ ಲೆವೆಲ್, ಅದೇ ಸ್ಕೀಮಾ ಆರ್ಕಿಟೆಕ್ಚರಲ್ಲಿ ಹೇಳಿದೆ ಅಲ್ವಾ, ಏನು ಫಸ್ಟ್ ಎಕ್ಸ್ಟರ್ನಲ್ ಲೆವೆಲ್ ಬರುತ್ತೆ, ಆಮೇಲೆ ಕಾನ್ಸೆಪ್ಚುಯಲ್ ಅಥವಾ ಲಾಜಿಕಲ್ ಲೆವೆಲ್ ಬರುತ್ತೆ, ರೈಟ್? ಅದಾದ್ಮೇಲೆ ಫಿಸಿಕಲ್ ಲೆವೆಲ್ ಬರೋದು, ರೈಟ್? ಇಲ್ಲಿ ಡೇಟಾ ಇಂಡಿಪೆಂಡೆನ್ಸ್ ಏನು ಅಂದ್ರೆ, ಈಗ ಫಿಸಿಕಲ್ ಲೆವೆಲ್ ಏನ್ ಮಾಡುತ್ತೆ? ಫಿಸಿಕಲ್ ಲೆವೆಲ್ ಡೇಟಾ ಸ್ಟೋರೇಜ್ ಅಲ್ವಾ? ಇದು ಯಾವ ಸ್ಟ್ರಕ್ಚರ್ ಅಲ್ಲಿ ಸ್ಟೋರೇಜ್ ಆಗಿದೆ ಅಂತ. ಈಗ ಇದು ನಮಗೆ ವ್ಯೂ ಲೆವೆಲ್, ನಾವು ಎಂಡ್ ಯೂಸರ್ಸ್ ಮಾಡೋದು. ಫಿಸಿಕಲ್ ಲೆವೆಲ್ ಅಲ್ಲಿ ನಮಗೆ ಏನಾಗುತ್ತೆ? ಸ್ಟೋರೇಜು ಅಲ್ವಾ? ಎಲ್ಲಿ? ಹಾರ್ಡ್ ಡಿಸ್ಕ್, ಯಾವ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರೇಜ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡಿ, ಈಗ ಏನ್ ಮಾಡೋಣ? ನಿಮ್ಮ ಕಂಪ್ಯೂಟರಲ್ಲಿ, ನಿಮ್ಮ ಫೋನಲ್ಲೇ ತಗೊಳ್ಳೋಣ. ಫೋನಲ್ಲಿ ಇವಾಗ ಒಂದು ಇನ್ಫಾರ್ಮೇಶನ್ ಒಂದು ಪಿಕ್ಚರ್ಸ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಪಿಕ್ಚರ್ಸ್ ಅಲ್ಲಿ ನಿಮ್ದೊಂದು ಫೋಟೋ ಇದೆ, ಸೂಪರ್ ಆಗಿದೆ ಫೋಟೋ, ನಾನು ಅದನ್ನ ಸ್ಟೋರ್ ಮಾಡ್ಕೋಬೇಕಪ್ಪ. ಸೊ ಪಿಕ್ಚರ್ಸ್ ಅಲ್ಲಿ ಇದ್ರೆ ಯಾರಾದ್ರೂ ಮಕ್ಕಳು ನೋಡುವಾಗ ಅಕಸ್ಮಾತ್ ಡಿಲೀಟ್ ಆದ್ರೂ ಆಗೋಗ್ಬಿಡುತ್ತೆ. ಸೊ ನಾನು ಏನ್ ಮಾಡ್ತೀನಿ? ಇದನ್ನ ಇಲ್ಲಿ ಪಿಕ್ಚರ್ಸ್ ಇಂದ ತೆಗೆದುಬಿಟ್ಟು ನಿಮ್ಮ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೋತೀನಿ. ಯಾವುದೋ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೋತೀನಿ. ಯಾಕೆ? ಮುಂದಕ್ಕೆ ನಿಮಗೆ ತುಂಬಾ ಇಷ್ಟವಾದ ಪಿಕ್. ಸೊ ಇಲ್ಲಿ ಡ್ರೈವ್ ಅಲ್ಲಿ ನೀವು ಸೇವ್ ಮಾಡಿರೋದ್ರಿಂದ ಇಲ್ಲೇನಾದ್ರೂ ಎಫೆಕ್ಟ್ ಆಗತ್ತಾ ನಿಮಗೆ ನೋಡಕ್ಕೆ? ಇಲ್ಲ, ಈ ಡ್ರೈವ್ ಅಲ್ಲಿ ಬಂದ್ಬಿಟ್ಟಿದೆ, ಸೊ ಇವಾಗ ಬ್ಲರ್ ಆಗಿ ಕಾಣಿಸತ್ತ ಪಿಕ್ಚರು, ಇಲ್ಲ ಇನ್ನೂ ಬ್ರೈಟ್ ಆಗಿ ಕಾಣಿಸತ್ತ ಪಿಕ್ಚರು? ಇಲ್ಲ. ಮುಂಚೆ ಯಾವ ರೀತಿ ಫೋಟೋ ತಗೊಂಡಿದ್ದೀರೋ, ಪಿಕ್ಚರ್ಸ್ ಅನ್ನೋ ಫೋಲ್ಡರ್ ಅಲ್ಲಿ ಯಾವ ರೀತಿ ಫೋಟೋ ಇತ್ತೋ ಅದೇ ರೀತಿ ನೀವು ಡ್ರೈವ್ ಹಾಕಿದಾಗೂ, ಡ್ರೈವ್ ಅಲ್ಲಿ ನೋಡಿದಾಗ್ಲೂ ಕೂಡ ಅದೇ ರೀತಿನೇ ಫೋಟೋ ಕಾಣಿಸೋದು ಅಲ್ವಾ? ಸೊ ಇಲ್ಲಿ ನಿಮ್ಗೆ ಚೇಂಜಸ್ ಆಯ್ತು, ಈ ಡಿಸ್ಕ್ ಇಂದ ಈ ಡಿಸ್ಕ್ ಬಂತು, ಈ ಫೈಲ್ ಇಂದ ಈ ಫೈಲಿಗೆ ಬಂತು, ಆದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂತಹ ಸ್ಟೋರೇಜ್ ಸ್ಟ್ರಕ್ಚರ್ ಚೇಂಜ್ ಆಗಿಲ್ಲ, ಯಾವುದೇ ರೀತಿಯಾದಂತಹ ವ್ಯೂ ಲೆವೆಲ್ ಅಲ್ಲಿ ಚೇಂಜಸ್ ಕಾಣಿಸ್ಲಿಲ್ಲ. ಆವಾಗ ಫೋಟೋ ಹೇಗೆ ನೋಡ್ತಿದ್ದೀರೋ, ಆವಾಗ ಯಾವ ಕ್ಲಾರಿಟಿ, ಯಾವ ನಾಯ್ಸ್, ಯಾವ ಪಿಕ್ಸೆಲ್ ಅಲ್ಲಿ ಇತ್ತೋ ಅದೇ ಪಿಕ್ಸೆಲ್ ಅಲ್ಲಿ ಇಲ್ಲಿ ಇರುತ್ತೆ. ಓಕೆನಾ? ಇದನ್ನ ನಾವೇನಂತ ಕರಿತೀವಿ? ಡೇಟಾ ಇಂಡಿಪೆಂಡೆನ್ಸ್. ಅಂದ್ರೆ ಫಿಸಿಕಲ್ ಲೆವೆಲ್ ಅಲ್ಲೇ ಮಾಡುವಂತಹ ಚೇಂಜಸ್ ಕಾನ್ಸೆಪ್ಚುಯಲ್ ಲೆವೆಲ್ಗೆ ಅಫೆಕ್ಟ್ ಆಗಬಾರ್ದು. ಅದೇ ರೀತಿ ಕಾನ್ಸೆಪ್ಚುಯಲ್ ಲೆವೆಲ್ ಅಲ್ಲಿ ಅಥವಾ ಲಾಜಿಕಲ್ ಲೆವೆಲ್ ಅಲ್ಲಿ ಮಾಡುವಂತಹ ಚೇಂಜಸ್ ಎಕ್ಸ್ಟರ್ನಲ್ ವ್ಯೂ ಲೆವೆಲ್ಗೆ ನಮಗೆ ಅಫೆಕ್ಟ್ ಆಗಬಾರ್ದು. ಅದನ್ನ ನಾವು ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೆಯುವಂಥದ್ದು. ಫೈನ್. ಸೊ ನೆಕ್ಸ್ಟ್ ಇದೆಲ್ಲ ನೀವು ಓದ್ಕೊಂಡ್ಬಿಡಿ. ರಿಯಲ್ ಕ್ಲಾಸ್ ಅಂತ ಬಂದಾಗ ಅವಾಗ ವಿಧಿ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಮಾಡ್ತೀನಿ. ಇವಾಗ ಜಸ್ಟ್ ನಿಮಗೆ ಅರ್ಥ ಆಗೋದಕ್ಕೆ ಕಾನ್ಸೆಪ್ಟ್ ಯಾವ ರೀತಿ ನಿಮಗೆ ಕನೆಕ್ಟ್ ಆಗ್ತೀರಾ ನನ್ನ ಟೀಚಿಂಗ್ಗೆ ಅನ್ನೋದಕ್ಕೋಸ್ಕರ ಇದು ಅಷ್ಟೇ. ಸೊ ಇದು ನಿಮಗೆ ಎಲ್ಲರಿಗೂ ಗೊತ್ತಿರತ್ತೆ. ವಾಟ್ ಇಸ್ ದಿಸ್? ಜನರೇಷನ್ಸ್ ಆಫ್ ಕಂಪ್ಯೂಟರ್ ಅಂಡ್ ವಿಚ್ ಡಿವೈಸ್ ಈಸ್ ಯೂಸ್ಡ್. ನೋಡಿ, ಡಿವೈಸು ಒಂದು ಆಪರೇಷನ್ಸ್ಗೆ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಜನರೇಷನ್ಸ್ ಆಫ್ ಕಂಪ್ಯೂಟರ್ಲಿ ಆಪರೇಟ್ ಮಾಡೋದಕ್ಕೆ ಒಂದು ಡಿವೈಸ್ ಇರುತ್ತೆ, ಮತ್ತೆ ಸ್ಟೋರೇಜ್ಗೆ, ಆ ಮೆಮೊರಿನ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಡಿವೈಸ್ ಇರುತ್ತೆ. ಈ ಡಿವೈಸ್ ಅಲ್ಲಿ ಯಾವ ಡಿವೈಸ್ನ
ಅವ್ನು ಕೇಳ್ತಿದ್ದಾನೆ ಅನ್ನೋದನ್ನು ನೀವು ತುಂಬಾ ಚೆನ್ನಾಗಿ ರೀಡ್ ಮಾಡಬೇಕು. ಓಕೆ, ಅಲ್ಲಿ ಅರ್ಥ ಮಾಡ್ಕೊಂಡೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಇದನ್ನ ಈ ರೀತಿ ಕೇಳಿದಾನೆ, ಪರವಾಗಿಲ್ಲ ಒಪ್ಕೊಳ್ಳೋಣ. ಅಕಸ್ಮಾತ್ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ಬಿಡ್ತಾನೆ, ವಿಚ್ ಡಿವೈಸ್ ಇಸ್ ಯೂಸ್ಡ್ ಫಾರ್ ಆಪರೇಟಿಂಗ್ ಇನ್ ಸೆಕೆಂಡ್ ಜನರೇಷನ್ ಅಂತ ಕೊಟ್ಬಿಟ್ಟು ನಿಮ್ಗೆ ಟ್ರಾನ್ಸಿಸ್ಟರ್ಸ್ ಕೊಡ್ತಾನೆ, ಆಯ್ತಾ, ಮೈಕ್ರೋ ಪ್ರೊಸೆಸರ್ ಕೊಡ್ತಾನೆ, ಸೆಮಿ ಕಂಡಕ್ಟರ್ ಕೊಡ್ತಾನೆ, ಚಿಪ್ಸ್ ಅಂತ ಕೊಡ್ತಾನೆ. ಅವಾಗ ನೀವು ಯಾವ್ದು ಮ್ಯಾಗ್ನೆಟಿಕ್ ಟೇಪ್ ಅಥವಾ ಮ್ಯಾಗ್ನೆಟಿಕ್ ಕೋರ್ ಅಂತ ಕೊಡ್ತಾನೆ. ನೀವು ಟ್ರಾನ್ಸಿಸ್ಟರ್ಸ್ ಹಾಕಿದ್ದೀರ ಅಂದ್ರೆ ಹೋಯ್ತು ಡಮಾರ್, ಬಿಕಾಸ್ ಇಟ್ ಈಸ್ ಅನ್ ಆಪರೇಷನಲ್ ಡಿವೈಸ್. ಇಟ್ ಈಸ್ ಅನ್ ಆಪರೇಷನಲ್ ಡಿವೈಸ್, ನಾಟ್ ಅ ಸ್ಟೋರೇಜ್ ಡಿವೈಸ್. ಅವ್ನು ಕೇಳಿರೋದು ಸ್ಟೋರೇಜ್ ಡಿವೈಸ್. ಆವಾಗ ನೀವೇನ್ ಮಾಡ್ಬೇಕು, ಮ್ಯಾಗ್ನೆಟಿಕ್ ಕೋರ್ ಅಂತ ಯೂಸ್ ಮಾಡಬೇಕು, ಮ್ಯಾಗ್ನೆಟಿಕ್ ಕೋರ್ ಅಂತ ಬರೀಬೇಕು. ಸೊ ಯು ಹ್ಯಾವ್ ಟು ಮೇಕ್ ಔಟ್ ಡಿಫರೆನ್ಸಸ್ ಬಿಟ್ವೀನ್ ದ ಡಿವೈಸ್ ವಿಚ್ ಇಸ್ ಯೂಸ್ ಫಾರ್ ಆಪರೇಷನ್ಸ್ ಅಂಡ್ ಡಿವೈಸ್ ವಿಚ್ ಇಸ್ ಯೂಸ್ಡ್ ಫಾರ್ ಸ್ಟೋರೇಜ್, ಮೆಮೊರಿ ಸ್ಟೋರೇಜ್. ಫೈನ್. ಫಸ್ಟ್ ಜನರೇಷನ್ ಅಲ್ಲಿ ಇದು ತುಂಬಾ ಸಿಂಪಲ್ ಕ್ವಶನ್, ಎಲ್ಲರೂ ಓದಿರ್ತೀರಾ. ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ವಿ, ದೊಡ್ಡದು, ಎಷ್ಟು ದೊಡ್ಡದು ಆ ರೂಮ್, ಆ ಕಂಪ್ಯೂಟರ್ ಸಾಕು ರೂಮ್ಗಿಂತ ತುಂಬಾ ದೊಡ್ಡದಿತ್ತು. ಆದ್ರೆ ಇವಾಗ ನೀವು IT ಕಂಪನೀಸ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಿದ್ರೆ ಅಥವಾ ಮಾಡಿದ್ರೆ ದೊಡ್ಡ ಸರ್ವರ್ ರೂಮ್ ಅಂತಾನೆ ಇಟ್ಬಿಟ್ಟಿರ್ತಾರೆ. ಒಳಗಡೆ ಹೋದ್ರೆ ಇದು ಬಾಕ್ಸ್ ಫುಲ್ ಬಾಕ್ಸ್, ಅಂದ್ರೆ ಕ್ಲಾಸ್ಟ್ರೋಫೋಬಿಯಾ ಬಂದ್ಬಿಡುತ್ತೆ, ಅಂದ್ರೆ ಒಂಥರ ತಲೆ ಸುತ್ತ ಬಂದ್ಬಿಡುತ್ತೆ, ಫುಲ್ ಬಾಕ್ಸ್ ಇರುತ್ತೆ ರೀ, ಆಯ್ತಾ. ಆ ತರ ಡೆವಲಪ್ ಮಾಡಿದ್ದು ಫಸ್ಟ್ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ಕೊಂಡು. ಸೆಕೆಂಡ್ ಬಂತು ಅಂದ್ರೆ ನಮಗೆ ಯಾವ್ದು ಬರುತ್ತೆ, ಸೆಕೆಂಡ್ ಟ್ರಾನ್ಸಿಸ್ಟರ್ಸ್ ಬರುತ್ತೆ, ಏನೋ ಡಿವೈಸ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ನ ಆಪರೇಟ್ ಮಾಡೋದಕ್ಕೆ. ಥರ್ಡ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಫೋರ್ತ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್, ಹೌದು, ಫೋರ್ತ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್, ವೆರಿ ಲಾರ್ಜ್ ಸಿಸ್ಟಮಿಕ್ ಇಂಟೆಗ್ರೇಷನ್, ಏನದೆ ಅದು ಎಲ್ಲೋಯ್ತು, ವೆರಿ ಲಾರ್ಜ್ ಸ್ಕೇಲ್ ಇಂಟೆಗ್ರೇಷನ್ ಅಂತ ಫೋರ್ತ್ ಇದರಲ್ಲಿ, ವೆರಿ ಲಾರ್ಜ್ ಸ್ಕೇಲ್ ಇಂಟೆಗ್ರೇಷನ್. ಫಿಫ್ತ್ ಬಂದಿದ್ದು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆನಾ, ಇಷ್ಟು ಜನರೇಷನ್ಸ್ ಅಲ್ಲಿ ಈ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಆಪರೇಷನ್ಸ್ಗೆ ಯೂಸ್ ಮಾಡ್ತಾ ಇದ್ದು ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಪೀರಿಯಡ್. ಈ ಟೇಬಲ್ ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್. ನೀವು ಈ ಟೇಬಲ್ ಫುಲ್ ನ ಓದ್ಬೇಕು. ಫಸ್ಟ್ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ರು, ಅಲ್ಲಿ ನಮಗೆ ಮೆಮೊರಿ ಡಿವೈಸ್ ಆಗಿ ಯೂಸ್ ಮಾಡಿದ್ದು ಮ್ಯಾಗ್ನೆಟಿಕ್ ಡ್ರಮ್ಮು, ಇದು ಆಪರೇಷನ್ಸ್ಗೆ ಯೂಸ್ ಮಾಡಿದ್ದು. ಓಕೆನಾ, ಇಲ್ಲಿ ನಮ್ಗೆ ಎಕ್ಸಾಂಪಲ್ಸ್ ಬಂದ್ರೆ ಎನಿವಾಕು, ಎಡ್ವಾಕು, ಯೂನಿವ್ಯಾಕು, ಇವು ಮೂರನ್ನು ಸ್ವಲ್ಪ ಡೆಪ್ತ್ ಅಲ್ಲಿ ಓದ್ಕೊಳ್ಳಿ. ಅಂದ್ರೆ ಒಂದು 10 ರಿಂದ 15 ಲೈನ್ಸ್ ಎಕ್ಸ್ಟ್ರಾ ಓದ್ಕೋಬೇಕು ಇವುಗಳ ಬಗ್ಗೆ. ಇಲ್ಲಿ ಯೂಸ್ ಮಾಡಿದ್ದು ಲೋ ಲೆವೆಲ್ ಲ್ಯಾಂಗ್ವೇಜ್, ಯಾವುದು ಮಷಿನ್ ಲೆವೆಲ್, 0 and 1 ಆ ಬಿಟ್ಸ್ ಮಾತ್ರ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ಸ್ ನ ಡೆವಲಪ್ ಮಾಡಿರುವಂತದ್ದು. ನೆಕ್ಸ್ಟ್ ಸೆಕೆಂಡ್ ಬಂದ್ರೆ ಟ್ರಾನ್ಸಿಸ್ಟರ್ಸ್. ಓಕೆ, ಏನಂತ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದ್ದು ಆಪರೇಷನ್ಸ್ಗೆ. ಓಕೆ, ಅಲ್ಲಿ ನಮಗೆ ಪೀರಿಯಡ್ ಯಾವುದು 1956 ಇಂದ 63, ಆಲ್ಮೋಸ್ಟ್ ನಿಮಗೆ ಸೆಕೆಂಡ್ ಅಂಡ್ ಥರ್ಡ್ 5 year ಪ್ಲಾನ್, ಥರ್ಡ್ ಇಲ್ಲ, ಹೌದು ಥರ್ಡ್, ಸೆಕೆಂಡ್ ಮತ್ತೆ ಥರ್ಡ್ 5 year ಪ್ಲಾನ್ ಅಲ್ಲಿ ನಮಗೆ ಸೆಕೆಂಡ್ ಟೈಪ್ ಆಫ್ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿಕೊಂಡು ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಂದಿದ್ದು. ಅಲ್ಲಿ ನಮಗೆ ಮೆಮೊರಿ ಡಿವೈಸ್, ಮ್ಯಾಗ್ನೆಟಿಕ್ ಕೋರು, ಮ್ಯಾಗ್ನೆಟಿಕ್ ಟೇಪ್ ಯೂಸ್ ಮಾಡಿದ್ವಿ. ಇದು ಏನ್ ಮಾಡ್ತು ನೋಡಿ, ರೀಪ್ಲೇಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಮೇಕಿಂಗ್ ದ ಕಂಪ್ಯೂಟರ್ ಸ್ಮಾಲರ್. ರೂಮ್ ಅಷ್ಟಿದ್ದು ಅರ್ಧ ರೂಮ್ ಬಂತು, ಫಾಸ್ಟರ್ ಅಂಡ್ ಚೀಪರ್ ಅಂಡ್ ಮೋರ್ ಎಫಿಷಿಯಂಟ್. ಮ್ಯಾಗ್ನೆಟಿಕ್ ಕೋರ್ ನ ಮೆಮೊರಿ ಯೂಸ್ ಮಾಡಿದ್ರು ನೋಡಿ. ಇದಕ್ಕೆ ಎಕ್ಸಾಂಪಲ್ IBM 1401 ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್. ಸೆಕೆಂಡ್ ಜನರೇಷನ್ ಇಂದ ನಮಗೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬಂದಿದ್ದು. ಓಕೆನಾ, ಮತ್ತೆ ಅರ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಬಂದಿದ್ದು. ಓಕೆನಾ, ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ಫೋರ್ಟ್ರಾನ್. ಓಕೆ, ಅದ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಸಕ್ಸಸ್ ಆಗಿದ್ದು ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಅದು ಫೋರ್ಟ್ರಾನ್ ಆಗುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಏನ್ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮಷಿನ್ ಲೆವೆಲ್ಗೆ ಇದು ಮಾಡ್ತೀವಿ ಅಂದ್ರೆ ಕಂಪೈಲರ್ಸ್ ಅಂಡ್ ಟ್ರಾನ್ಸ್ಲೇಟರ್ಸ್ ಅಲ್ವಾ. 3 types ಆಫ್ ಲ್ಯಾಂಗ್ವೇಜಸ್ ಇರುತ್ತೆ, 2 types ಇರೋದು. ಯಾವುದು, ಒಂದು ಮಷಿನ್ ಲೆವೆಲ್, ಇನ್ನೊಂದು ಲೋ ಲೆವೆಲ್ ಮತ್ತೆ ಹೈ ಲೆವೆಲ್. ಲೋ ಲೆವೆಲ್ ಅಲ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ಬರೋದು 2. ಯಾವ್ದು ಬರುತ್ತೆ, ಬೈನರಿ ಮತ್ತೆ ಅಸೆಂಬ್ಲಿ ಲೆವೆಲ್ ಬರುತ್ತೆ. ಬೈನರಿ ಅಂದ್ರೆ ಇಟ್ ಈಸ್ ಮಷಿನ್ ಅಂಡರ್ಸ್ಟ್ಯಾಂಡಬಲ್, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಭಾಷೆ ಬೈನರಿ ಲ್ಯಾಂಗ್ವೇಜ್. ಈಗ ಅಸೆಂಬ್ಲಿ ಲೆವೆಲ್ ಅಂತ ಕೇಳಿದ್ರೆ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಅಸೆಂಬ್ಲಿ ಲೆವೆಲ್ ಅಲ್ಲಿ ಸಿಂಬಲ್ಸ್, ಬ್ರಾಕೆಟ್ ಹಾಕ್ಬೋದು ಅಥವಾ ಸ್ಟಾರ್ ಮಾರ್ಕೋ, ಇಂಟು ಮಾರ್ಕೋ, ಪ್ಲಸ್ ಆ ಸಿಂಬಲ್ಸ್ ನ ಹಾಕ್ಬಿಟ್ಟು ನಾವು ಕೋಡ್ ಬರೆದ್ರೆ ಅದನ್ನ ಏನಂತ ಕರಿತೀವಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅದನ್ನ ಕನ್ವರ್ಟ್ ಮಾಡೋದಕ್ಕೆ ಬೈನರಿಗೆ, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋತಿರ ಆ ಲ್ಯಾಂಗ್ವೇಜ್ ನ ಕನ್ವರ್ಟ್ ಮಾಡೋದಕ್ಕೆ ಅಸೆಂಬ್ಲರ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಏನಿರುತ್ತೆ, ನಾವು ಓದಿ ತಿಳ್ಕೊಳ್ಳುವಂತಹ ಲ್ಯಾಂಗ್ವೇಜ್. ಓಕೆನಾ, ವಾಟ್ ಈಸ್ ದ ನೇಮ್ ಆಫ್ ಯುವರ್ ಫಾದರ್ ಅಂತ ಏನಾದ್ರು ಅಲ್ಲಿ ಕೇಳಿದ್ರೆ ಅದು ನಮಗೆ ಅರ್ಥ ಆಗುತ್ತೆ. ಕಂಪ್ಯೂಟರ್ಗೆ ಅರ್ಥ ಆಗತ್ತಾ, ನಿಮ್ಮಪ್ಪ ಹೆಸರೇನು ಅಂತ ಕೇಳಿದ್ರೆ ಕಂಪ್ಯೂಟರ್ ಆನ್ಸರ್ ಮಾಡಕ್ಕಾಗತ್ತಾ? ಆಗಲ್ಲ. ಅದನ್ನ ನೀವು 0 and 1 0 1 1 ಬೈನರಿಗೆ ಕನ್ವರ್ಟ್ ಮಾಡಬೇಕು. ಅಲ್ಲಿ ಯೂಸ್ ಮಾಡೋದು ಯಾವುದು, ಕಂಪೈಲರ್ ಮತ್ತೆ ಟ್ರಾನ್ಸ್ಲೇಟರ್. ಅದನ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಓ, ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾರೆ, ನಮ್ಮ ಅಪ್ಪ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ, ಚಾರ್ಲ್ಸ್ ಬೇಬೇಜ್ ನಮ್ಮಪ್ಪ ಅಂತ ಕಂಪ್ಯೂಟರ್ ಹೇಳುತ್ತೆ. ಹಂಗೆ. ಓಕೆ, ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡಿದ್ರು. ಮ್ಯಾಗ್ನೆಟಿಕ್ ಕೋರು ಅಥವಾ ಸೆಮಿ ಕಂಡಕ್ಟರ್ಸ್ ಎರಡನ್ನೂ ಮೆಮೊರಿ ಡಿವೈಸಸ್ ಆಗಿ ಯೂಸ್ ಮಾಡಿರುವಂತದ್ದು ನೋಡಿ. ಮೆನಿ ಟ್ರಾನ್ಸಿಸ್ಟರ್ಸ್ ನ ಟೈನಿ ಸಿಲಿಕಾನ್ ಸೆಮಿ ಕಂಡಕ್ಟರ್ಸ್ ಚಿಪ್ ಒಳಗಡೆ
ತುಂಬಾ ಟ್ರಾನ್ಸಿಸ್ಟರ್ಸ್ನ, ಈಗ ಟ್ರಾನ್ಸಿಸ್ಟರ್ಸ್ ನಿಮಗೆ ಗೊತ್ತಲ್ವಾ ಹಿಂಗಿರುತ್ತೆ, ಹಿಂಗೆ 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 ಡಾಟ್ 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 ಗ್ರೀನ್ ಕಲರ್ ಬೋರ್ಡ್ ಮೇಲೆ ಬಲ್ಬ್ ತರ ಚಿಕ್ಕದಾಗಿ ರೌಂಡಾಗಿ ಬಲ್ಬ್ಸ್ ಎಲ್ಲ ಇರುತ್ತೆ, ಅದೇ ಟ್ರಾನ್ಸಿಸ್ಟರ್ಸ್. ಅದನ್ನ ಸೆಮಿ ಕಂಡಕ್ಟರ್ ಒಳಗಡೆ ಪ್ಲೇಸ್ ಮಾಡಿ ಅದನ್ನ ನಾವೇನ್ ಮಾಡಿದ್ವಿ, ಮೆಮೊರಿ ಸ್ಟೋರೇಜ್ ಮಾಡೋದಕ್ಕೆ ಯೂಸ್ ಮಾಡಿದ್ದು. ಓಕೆ, ನೆಕ್ಸ್ಟ್ ಕೀಬೋರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಮಾನಿಟರ್ಸ್ನ ಮತ್ತೆ ಆಪರೇಟಿಂಗ್ ಸಿಸ್ಟಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಥರ್ಡ್ ಜನರೇಷನ್ ಅಲ್ಲಿ. ಇದನ್ನ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸ್ IBM 360, PDP, ಹನಿವೆಲ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯಾವುದು, ಬೇಸಿಕ್, ಪ್ಯಾಸ್ಕಲ್, ಕೋಬಾಲ್, ಫೋರ್ಟ್ರಾನ್ ಕಂಟಿನ್ಯೂ ಆಯಿತು. ಫಸ್ಟ್ ಸಕ್ಸಸ್ಫುಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂದಿದ್ದು ಫೋರ್ಟ್ರಾನ್, ಯಾವಾಗ, ಸೆಕೆಂಡ್ ಜನರೇಷನ್. ಓಕೆ ಫೈನ್. ನೆಕ್ಸ್ಟ್ ಫೋರ್ತ್ ಅಂದ್ರೆ ಮೈಕ್ರೋ ಪ್ರೊಸೆಸರ್ಸ್, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಯೂಸ್ಡ್ ಫಾರ್ ಆಪರೇಷನ್ಸ್ಗೆ ಫೋರ್ತ್ ಜನರೇಷನ್ ಅಲ್ಲಿ ನಾವು ಮೈಕ್ರೋ ಪ್ರೊಸೆಸರ್ಸ್ನ ಯುಟಿಲೈಸ್ ಮಾಡಿರುವಂಥದ್ದು. 1971 ಇಂದ ಇವಾಗಿನವರೆಗೂ ನಾವು ಫೋರ್ತ್ ಜನರೇಷನ್ ಮೆಮೊರಿ ಡಿವೈಸಸ್ನ ಮತ್ತೆ ಆಪರೇಟಿಂಗ್ ಡಿವೈಸಸ್ನ ಯುಟಿಲೈಸ್ ಮಾಡ್ತಾ ಇದೀವಿ. ಅದು ಚಿಪ್ಸ್ ಮತ್ತೆ ಸಿಲಿಕಾನ್ ರ್ಯಾಮ್ನ ಯೂಸ್ ಮಾಡ್ತಾ ಇರುವಂಥದ್ದು. ಯಾವುದಕ್ಕೆ, ಸ್ಟೋರೇಜ್ಗೆ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ನೋಡಿ, ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ನ ಒಂದು ಸಿಂಗಲ್ ಚಿಪ್ ಅಲ್ಲಿ ಇನ್ಸರ್ಟ್ ಮಾಡಿರುವಂಥದ್ದು. ಅದನ್ನ ಡಿವೈಸಸ್ ಅಲ್ಲಿ ಫೋನು, PC, ಲ್ಯಾಪ್ಟಾಪ್ ಅವುಗಳಲ್ಲೆಲ್ಲ ಯೂಸ್ ಮಾಡುವಂಥದ್ದು. ಇಲ್ಲಿ ನಮಗೆ ಪರ್ಸನಲ್ ಕಂಪ್ಯೂಟರ್ಸ್ ಸ್ಟಾರ್ಟ್ ಆಗಿತ್ತು. ಯಾವುದು, ಫೋರ್ತ್ ಜನರೇಷನ್ ಅಲ್ಲಿ ಪರ್ಸನಲ್ ಕಂಪ್ಯೂಟರ್ ಅನ್ನೋದು ಸ್ಟಾರ್ಟ್ ಆಗ್ತಾ ಬಂತು. ಎಕ್ಸಾಂಪಲ್ ಇಂಟೆಲ್ 4004, Apple II, IBM PC. ಇಂಟೆಲ್ 4004 ಅನ್ನೋದು ಫಸ್ಟ್ ಪರ್ಸನಲ್ ಕಂಪ್ಯೂಟರ್. ಓಕೆನಾ, ಫೋರ್ತ್ ಜನರೇಷನ್ಗೆ ಫಸ್ಟ್ ಬಂದಿದ್ದು ಇಂಟೆಲ್ 4004, ಅದು ಏನೋ ಚಿಪ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಇವಾಗ ಗೊತ್ತಿದೆ ಫಿಫ್ತ್ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಎಲ್ಲರಿಗೂ ಗೊತ್ತು, ಸೋಫಿಯಾ ರೋಬೋಟೋ ಮೇಲೆ ಹೋಗಿ ಬಂದ್ಲು. ಸೌದಿ ಅರೇಬಿಯಾನ ಕಳಿಸಿದ್ದು, ಯಾರು ಕಳಿಸಿದ್ದು ಅದನ್ನ, ದುಬೈಯ, UAE ಸೌದಿ ಅರೇಬಿಯಾನ, ಯಾರು ಕಳಿಸಿದ್ದು? ಓಕೆ, ಅವಳೋಗಿ ಬಂದ್ಲು. ಅವಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವಳಲ್ಲಿ ಇದ್ದಿದ್ದು ಸಿಸ್ಟಮ್ AI, ಫಿಫ್ತ್ ಜನರೇಷನ್ದೇ ಅವಳದು AI ಇದ್ದಿದ್ದು ಅವಳಲ್ಲಿ. ಸೊ ಮೈಕ್ರೋ ಪ್ರೊಸೆಸರ್ನ ಅವಳಿಗೆ ಇನ್ಸ್ಟಾಲ್ ಮಾಡಿ ಕಳಿಸಿದ್ದು ಮೇಲಕ್ಕೆ. ಇವಳು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, ದಿಸ್ ಈಸ್ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮತ್ತೆ ಪ್ಯಾರಲಲ್ ಪ್ರೊಸೆಸಿಂಗ್. ನೀವು ಇಲ್ಲಿ ಡೇಟಾ ಏನಾದ್ರು ಹಾಕ್ದಂಗೆ ಪ್ರೊಸೆಸಿಂಗ್ ನಡೀತಾ ಇರುತ್ತೆ, ಇಮಿಡಿಯೇಟ್ ರಿಸಲ್ಟ್ಸ್ ಕೊಡ್ತಾ ಬರೋದು. ಓಕೆನಾ, ನೋಡಿ ವಾಯ್ಸ್ ರೆಕಗ್ನಿಷನ್, ಮಾತಾಡೋದು ಅಲ್ವಾ, ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ. ನ್ಯೂರಲ್ ನೆಟ್ವರ್ಕ್ಸ್, ರೊಬಾಟಿಕ್ಸ್, ಯಾವ ರೀತಿ ನ್ಯೂರಲ್ ನೆಟ್ವರ್ಕ್ಸ್, ರೊಬಾಟಿಕ್ಸ್ ಅಲ್ಲಿ ನ್ಯೂರಲ್ ನೆಟ್ವರ್ಕ್ ಟೆಕ್ನಾಲಜಿ ರೊಬಾಟಿಕ್ಸ್ ಅಂತ ಮಾಸ್ಟರ್ಸ್ ಇದೆ. ವೆರಿ 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 ಟಫ್. ಅದು ನಮ್ಮ ಇಂಡಿಯಾದಲ್ಲಿ ಇವಾಗಿಲ್ಲ, ಆ ಕೋರ್ಸು ಇನ್ನೂ ಬಂದಿಲ್ಲ ನಮ್ಮ ಇಂಡಿಯಾದಲ್ಲಿ. ಆಕ್ಚುಲಿ ಸ್ಪೀಕಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ದೇರ್ ಇಸ್ ನೋ ಗುಡ್ ಇಂಜಿನಿಯರ್ಸ್. ಅದಿನ್ನೂ ಸ್ವಲ್ಪ ಅಂದ್ರೆ ತಲೆ ಇರೋರು ಇದ್ದಾರೆ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋರು ಇಲ್ಲ, ಜಾಸ್ತಿ ಜನ ಇಲ್ಲ. ಸೊ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಹೂ ಆರ್ more focused towards artificial intelligence and robotics, they are emigrating to western countries. Netherlands ಆಗ್ಬೋದು, ಜರ್ಮನಿ ಕಡಿಮೆ, ಜರ್ಮನಿ ಮೆಕ್ಯಾನಿಕಲ್ಸ್ ಹೋಗ್ತಾರೆ, IT ಅವರು ಕಡಿಮೆ. ಇದು ಯುಕೆಗೆ ಹೋಗ್ತಾರೆ, ನೆದರ್ಲ್ಯಾಂಡ್ಸ್ ಹೋಗ್ತಾರೆ, ಆ್ಯಂಡ್ ಸ್ವೀಡನ್ ಅವೆಲ್ಲ ಬೇಡ, ಅವೆಲ್ಲ ಕಾರ್ಸ್ ಅಷ್ಟೇ, ಅವೆಲ್ಲ ಏನಿದ್ರು. ಮತ್ತಿನ್ಯಾವುದು, ಆಲ್ಮೋಸ್ಟ್ ತುಂಬಾ ಯುರೋಪಿಯನ್ ಕಂಟ್ರೀಸ್ ಹೋಗ್ತಾರೆ ರೀ. ಶೆಂಗನ್ ಕಂಟ್ರೀಸ್ ಯಾವ್ದಿದಾವೋ ಅಲ್ಲೆಲ್ಲ ಸ್ವಲ್ಪ ಡೆವಲಪ್ಡ್ ಇರೋ ಕಂಟ್ರೀಸ್ಗೆ, ನಾಟ್ ಲೈಕ್ ಸ್ಲೋವೇನಿಯಾ, ಹಂಗೇರಿಗೆ ಹೋಗ್ತೀನಿ ಅಂತಂದ್ರೆ ನೋ ಯೂಸ್. ಅಲ್ಲಿಗೆ ಹೋಗ್ಬೋದು, ನಮ್ಮ ಚಿತ್ರದುರ್ಗಕ್ಕೆ ಹೋಗ್ಬೋದು, ಹಂಗೆ. ಓಕೆ, ಅಲ್ಲಿಗೆ ಹೋಗಿ ಸ್ಟೂಡೆಂಟ್ಸ್ ಕಲಿತಿದ್ದಾರೆ. ಆ್ಯಂಡ್ ನ್ಯೂರಲ್ ನೆಟ್ವರ್ಕ್ ಟೆಕ್ನಾಲಜಿ ಇನ್ ರೊಬಾಟಿಕ್ಸ್ ಇಸ್ ವೆರಿ ವೆರಿ ಟಫ್. ಅಂದ್ರೆ ಪ್ರತಿಯೊಂದು ನರುನ ಎಲ್ಲಿಗೆ ಕನೆಕ್ಟ್ ಮಾಡಬೇಕು, ಯಾವುದಕ್ಕೆ ಕನೆಕ್ಟ್ ಮಾಡಿದ್ರೆ ಅದರದ್ದು ಮೂವ್ಮೆಂಟು ನಡೆಯುತ್ತೆ. ಈಗ ಈ ಕೈ ಆಡಿಸ್ಬೇಕು ಅಂದ್ರೆ ಯಾವ ನರ್ವ್ ಅದಕ್ಕೆ ಕನೆಕ್ಷನ್ ಇರಬೇಕು ಅಂತ ತುಂಬಾ ಸ್ಟಡಿ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಟಫ್. ನಮ್ಮ ಸ್ಟೂಡೆಂಟ್ಸು ಅದು ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ 3 years ತಗೋತಾರೆ. ಇಟ್ ಈಸ್ ವೆರಿ ವೆರಿ ಟಫ್. ಓಕೆ, ಮತ್ತೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಇದು ಗೊತ್ತಲ್ವಾ, ಲ್ಯಾಂಗ್ವೇಜ್ LLMs, ಜೆಮಿನಿ AI ಅವೆಲ್ಲ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಅಂತ ಬಿಡ್ತಾ ಇದಾರಲ್ವಾ. ನಮ್ಮ ಸರ್ವಂ AI ಅನ್ನೋ ಒಂದು ಸ್ಟಾರ್ಟ್ಅಪ್ ಅವರು ಏನ್ ಮಾಡಿದ್ದಾರೆ, ಒಂದು LLMನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ, ಗೌರ್ಮೆಂಟ್ ಜೊತೆಗೆ ಸೇರ್ಕೊಂಡು ಅಲ್ವಾ. ಅದೆಲ್ಲ ಓದ್ಕೊಳ್ಳಿ, ಅದು ನಿಮಗೆ ಇದ್ರಲ್ಲಿ ಬರ್ಬೋದು, ಕಂಪ್ಯೂಟರಲ್ಲೇ ಬರ್ಬೋದು. ಹೌದು, ಕಂಪ್ಯೂಟರಲ್ಲೇ ಬರ್ಬೋದು, ಬೇರೆ ಅಲ್ಲ. ಸೂಪರ್ ಕಂಪ್ಯೂಟರ್ಸ್ ಎಕ್ಸಾಂಪಲ್ಸ್ ಓದ್ಕೊಳ್ಳಿ. ಪರಂ 9000, ಪರಂ 9001, ಪರಂ ಸಿದ್ಧಿ, ಪರಂ ಯುವ, ಪರಂ ರುದ್ರ, ಇವೆಲ್ಲ ಓದ್ಕೊಳ್ಳಿ. ರೊಬಾಟಿಕ್ಸು, ಸ್ಮಾರ್ಟ್ ಅಸಿಸ್ಟೆಂಟ್ಸ್ ಸ್ಮಾರ್ಟ್ ಅಸಿಸ್ಟೆಂಟ್ ಅಂದ್ರೆ ಯಾವುದು, ಹೇ ಗೂಗಲ್, ಹೇ ಅಲೆಕ್ಸಾ, ಪ್ಲೇ ಮಿ ಸಾಂಗ್ ಅಂತ ಮಕ್ಕಳು ಕೂಡ ಹೇಳ್ತಿರ್ತಾರೆ, ಅವೇ ಸ್ಮಾರ್ಟ್ ಅಸಿಸ್ಟೆಂಟ್ಸ್. ನೀವು ಪ್ಲೇ ಮ್ಯೂಸಿಕ್ ಅಂತ ಹಾಕಿದ ತಕ್ಷಣ ಮ್ಯೂಸಿಕ್ ಸ್ಟಾರ್ಟ್, ಅವರು ಕುಣಿಯೋದು ಸ್ಟಾರ್ಟ್ ಅಲ್ವಾ. ಲ್ಯಾಂಗ್ವೇಜ್ ಪೈಥಾನು, ಲಿಸ್ಪ್, ಇದನ್ನೇನೋ ಅಂತಾರ, ಲಿಸ್ಟ್ ಪ್ರೊಸೆಸಿಂಗ್ ಏನೋ ಅಂತಾರೆ, ಪ್ರೊಲಾಗ್. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇವೆಲ್ಲನೂ ಯಾವುದು, 5th ಜನರೇಷನ್ಗೆ ಬರುವಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಫೈನ್. ಓಕೆ, ಈಗ ಇದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಸ್ಪೀಡ್ ಯೂನಿಟ್ ಸ್ಕೇಲು ಯಾವ ಜನರೇಷನ್ ಅಲ್ಲಿ
ಎಷ್ಟು ಸ್ಪೀಡಲ್ಲಿ ನಮಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಫಸ್ಟ್ ಜನರೇಷನಲ್ಲಿ ಮಿಲಿ ಸೆಕೆಂಡ್ಸಲ್ಲಿ ಟ್ರಾನ್ಸ್ಫರ್ ಆಯಿತು, ಸೆಕೆಂಡ್ ಜನರೇಷನಲ್ಲಿ ಮೈಕ್ರೋ ಸೆಕೆಂಡ್ಸ್ಗೆ ಬಂತು, ಥರ್ಡ್ ಜನರೇಷನ್ನು ನ್ಯಾನೋ ಸೆಕೆಂಡ್ಸಲ್ಲಿ ಡೇಟಾ ಸ್ಪೀಡ್ ಇದೆ, ಫಿಫ್ತ್ ಜನರೇಷನ್ ಫೋರ್ತಲ್ಲಿ 10⁻12 ಪಿಕೋ ಸೆಕೆಂಡ್ಸ್, ಅದಕ್ಕಿಂತ ಇನ್ನೂ ಜಾಸ್ತಿ. ಆ್ಯಕ್ಚುಲಿ ಫಿಫ್ತ್ ಜನರೇಷನಲ್ಲಿ ನಮಗೆ ಯಾವುದು 15 ಬರುತ್ತೆ, 10⁻⁻15 ಬರುತ್ತೆ, ಅದನ್ನ ಏನಂತಾರೆ, ಪೆಟಾ ಸೆಕೆಂಡ್ಸ್, ಪೆಂಟಾನೋ ಏನೋ ಅಂತಾರೆ ಅದು, ಅದನ್ನ ಓದ್ಕೊಳ್ಳಿ. ನೆಕ್ಸ್ಟ್, ಅರೇಂಜ್ ದಿ ಫಾಲೋಯಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ ಅ ಕ್ರೊನಾಲಜಿಕಲ್ ಆರ್ಡರ್. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಿಮ್ಗೆ ಗೊತ್ತು, ಫೋರ್ಟ್ರಾನು, ಸಿ, ಪೈಥಾನು, ಅಸೆಂಬ್ಲಿ ಲ್ಯಾಂಗ್ವೇಜ್, ಇದೆಲ್ಲರೂ ಓದಿರ್ತೀರಾ. ಅಂಡ್ ದಿಸ್ ಕ್ಯಾನ್ ಬಿ ಆನ್ಸರ್ಡ್ ವೆರಿ ಈಸಿಲಿ ಇಫ್ ಯು ನೋ ಇಯರ್ಸ್ ನಿಮಗೆ ಗೊತ್ತಾದ್ರೆ ಯಾವ್ದಾದ್ಮೇಲೆ ಯಾವುದು ಅಂತ. ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಫಸ್ಟ್ ಬಂದಿದ್ದು, ಫಸ್ಟ್ ಅಸೆಂಬ್ಲಿ ಬೈನರಿ ಅಂತ ಡಿವೈಡ್ ಮಾಡಿದ್ರು, ಸಾರಿ, ಲೋ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಸೆಪರೇಟ್ ಆಗಿ ಲೋ ಲೆವೆಲ್ ಅಲ್ಲಿ ಫಸ್ಟ್ ಬೈನರಿ ಬಂತು, ಆಮೇಲೆ ಅಸೆಂಬ್ಲಿ ಬಂತು. ಸೊ ಫಸ್ಟ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬರುತ್ತೆ, ಯಾವುದು ಡಿ ಎಲ್ಲಿದೆ, ಫಸ್ಟ್ ಇದು ಡಿ ಇದೆ. ಅದಾದ್ಮೇಲೆ ಫೋರ್ಟ್ರಾನ್ ನಾನು ಈಗಿನ್ನೂ ಹೇಳಿದೆ, ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಸಕ್ಸಸ್ಫುಲ್ ಆಗಿ ಬಂದಿದ್ದು ಫೋರ್ಟ್ರಾನ್. ಡಿ ಎ ಎಲ್ಲಿದೆ, ಇದೆ ಆನ್ಸರ್. ಓಕೆ, ಡಿ ಎ, ಬಿ ಸಿ ಮತ್ತೆ ಪೈಥಾನ್. ಇದು ಯಾವ ವರ್ಷದಲ್ಲಿ, ಯಾರು ಫೌಂಡರು, ಏನು ಪರ್ಪಸ್, ಇಷ್ಟನ್ನು ಓದ್ಕೊಳ್ಳಿ ಸಾಕು, ಅಷ್ಟನ್ನು ಓದ್ಕೊಳ್ಳಿ. ಅಂಡ್ ಎಲ್ಲ ಪ್ರೋಗ್ರಾಮ್ಸ್ಗೂ ಓದ್ಕೊಳ್ಳಿ. ಅಂಡ್ ಇದು ಗ್ರೂಪ್ ಎ ಆಗಿರೋದ್ರಿಂದ ಸ್ವಲ್ಪ ಟಫ್ ಇದೆ ರೀ, ಇಷ್ಟೊಂದು ಟಫ್ ನಮಗೆ ಗ್ರೂಪ್ ಸಿಗೆಲ್ಲ ಬರೋದಿಲ್ಲ. ಅಕಸ್ಮಾತ್ ಅಪ್ಲಿಕೇಶನ್ಸ್, ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ಆದ್ರೆ ಈ ಟಫ್ ಲೆವೆಲ್ ಬರುತ್ತೆ. ಯಾವುದಕ್ಕೆ, ಗ್ರೂಪ್ ಸಿಗೂ ಬರುತ್ತೆ, ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ಆಗ್ಬೇಕಷ್ಟೇ, ಜಾಸ್ತಿ ಆದ್ರೆ ಟಫ್ನೆಸ್ ಬರುತ್ತೆ. ನೋಡಿ, ಅಸೆಂಬ್ಲಿ ಲ್ಯಾಂಗ್ವೇಜ್ 1947 ಅಲ್ಲಿ ಮಾಡಿದ್ದು, ಯಾರು ಡೆವಲಪ್ ಮಾಡಿದ್ದು, ಬೂತ್ ನೆನ್ಪಿಟ್ಕೊಳ್ಳಿ ಸಾಕು. ಲೋ ಲೆವೆಲ್ ಲ್ಯಾಂಗ್ವೇಜ್ ಇದು. ಸಿಂಬಾಲಿಕ್ ನ್ಯೂಮೋನಿಕ್ಸ್, ಇದೆ ನಾನು ಹೇಳಿದ್ದು. ಸಿಂಬಾಲಿಕ್ ಅಂದ್ರೆ ಸ್ಟಾರ್ ಯೂಸ್ ಮಾಡ್ಬೋದು, ಅಥವಾ ಪ್ಲಸ್ ಯೂಸ್ ಮಾಡ್ಬೋದು, ಮೈನಸ್ ಯೂಸ್ ಮಾಡ್ಬೋದು, ಇಂಟು ಯೂಸ್ ಮಾಡ್ಕೋಬಹುದು, ಬಿಗ್ ಬ್ರಾಕೆಟ್, ಸ್ಮಾಲ್ ಬ್ರಾಕೆಟ್, ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಲ್ಯಾಂಗ್ವೇಜ್ ಬರೆಯೋದು. ಓಕೆನಾ, ಅವುಗಳಿಗೆ ಎಕ್ಸಾಂಪಲ್ ಯಾವುದು, MOV ಮತ್ತೆ ಆಡ್ ಅಂತೆ. ಓಕೆ, ಫೋರ್ಟ್ರಾನು ಜಾನ್ ಬೇಕಸ್ ಮಾಡಿದ್ದು, ಹೈ ಲೆವೆಲ್ ಲ್ಯಾಂಗ್ವೇಜ್, ಅದು ಫಸ್ಟ್ ಸಕ್ಸಸ್ಫುಲ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಫಾರ್ ಮ್ಯಾಥ್ ಅಂಡ್ ಸೈನ್ಸ್. ಡೆನಿಸ್ ರಿಚಿ, ಇದನ್ನ ಓದ್ಕೊಳ್ಳಿ, ಡೆನಿಸ್ ರಿಚಿ ಇಂಪಾರ್ಟೆಂಟ್ ಆಕ್ಚುಲಿ. ಬೆಲ್ ಲ್ಯಾಬ್ಸ್, ಇದೂ ಇಂಪಾರ್ಟೆಂಟ್. ಎಲ್ಲಿ ಮಾಡಿದ್ರು, ಬೆಲ್ ಲ್ಯಾಬ್ಸ್ ಅಲ್ಲಿ ಡೆನಿಸ್ ರಿಚಿ ಅನ್ನೋರು ಸಿ ಪ್ರೋಗ್ರಾಮ್ ನ ಡೆವಲಪ್ ಮಾಡಿದ್ರು ಅಂತ ಕೇಳ್ತಾನೆ, ಸ್ಟೇಟ್ಮೆಂಟ್ ಕೇಳ್ತಾನೆ. ದಟ್ ಟೈಮ್ ಯು ಹ್ಯಾವ್ ಟು ಬಿ ಆನ್ಸರಿಂಗ್. ಅಲ್ಲಿ ಬೆಲ್ ಲ್ಯಾಬ್ಸ್ ಬದಲು ಓರಿಯನ್ ಲ್ಯಾಬ್ಸ್ ಅಂತ ಕೊಟ್ಬಿಟ್ರೆ ಡಮಾರ್ ಹೋಯ್ತು. ಓಕೆ, ಬೆಲ್ ಲ್ಯಾಬ್ಸ್ ಅದು. ನೆಕ್ಸ್ಟ್ ಹೈ ಲೆವೆಲ್, ಇಟ್ ಇಸ್ ಅ ಪ್ರೊಸೀಜರಲ್ ಲ್ಯಾಂಗ್ವೇಜ್ ಅಂದ್ರೆ ಬರೆಯೋದಕ್ಕೆ ಯೂಸ್ ಮಾಡೋದು. ಫೈನ್. ಸಿಸ್ಟಮ್ ಸಾಫ್ಟ್ವೇರ್ ಅಂಡ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್, ಇದ್ರದ್ದು ಫೀಚರ್ ಏನು, ಅದು ಸಿಸ್ಟಮ್ ಸಾಫ್ಟ್ವೇರ್ ಆಗು ನಾವು ಯೂಸ್ ಮಾಡ್ತೀವಿ, ಮತ್ತೆ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವುದು, ಸಿ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಬರಿತೀವಿ, ಅಲಾಂಗ್ ವಿತ್ ದಟ್ ಸಿಸ್ಟಮ್ ಸಾಫ್ಟ್ವೇರ್ ನ ಬರಿತೀವಿ. ಫೈನ್, ನನಗೆ ಇದು ಹೇಳಕ್ಕೆ ಹೆಂಗೋ ಬರ್ತಾ ಇದೆ. ನೆಕ್ಸ್ಟ್ ಪೈಥಾನು 1991 ಅಲ್ಲಿ ಗಾಡೋ ವಾನ್ ರಾಸಮ್ ಅನ್ನೋರು ಪೈಥಾನ್ ಲ್ಯಾಂಗ್ವೇಜ್ ನ ಕ್ರಿಯೇಟ್ ಮಾಡಿದವರು. ಇದು ಹೈ ಲೆವೆಲ್ ಲ್ಯಾಂಗ್ವೇಜ್. ಇಂಟರ್ಪ್ರಿಟ್ ಮಾಡಿರುವಂಥದ್ದು, ಇಂಟರ್ಪ್ರಿಟರ್, ಕಂಪೈಲರ್ ಅವೆಲ್ಲ ಓದಿದೀವಲ್ಲ, ಅದೇ ಇದು. ನೆಕ್ಸ್ಟ್ ಈಸಿ ರೀಡಬಿಲಿಟಿ, ಮಾಡರ್ನ್ AI, ಡೇಟಾ ಸೈನ್ಸ್ ಅಂಡ್ ವೆಬ್ ಅಪ್ಲಿಕೇಶನ್ಸ್ ಡೆವಲಪ್ ಮಾಡೋದಕ್ಕೆ. ಚೆನ್ನಾಗಿ ಆರ್ಟಿಕಲ್ನ ನೀಟಾಗಿ ಓದ್ತಾ ಇದ್ದೀನಿ, ನಂಗೆ ನೀಟಾಗಿ ಅರ್ಥ ಆಗ್ತಿದೆ ಅಂದ್ರೆ ಅದನ್ನ ಪೈಥಾನ್ ಅಲ್ಲಿ ಬರ್ದಿರ್ತಾರೆ. ಮಾಡರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬರೆಯೋದಕ್ಕೆ, ಒಂದು ಕೋಡ್ನ ಜನರೇಟ್ ಮಾಡೋಕ್ಕೆ ಪೈಥಾನ್ ಯೂಸ್ ಮಾಡ್ತಾರೆ. ಡೇಟಾ ಸೈನ್ಸ್, ಸ್ಟೂಡೆಂಟ್ಸ್ ಡೇಟಾ ಅನಾಲಿಟಿಕ್ಸ್ ಗೊತ್ತಲ್ವಾ, ಇಂಜಿನಿಯರ್ಸ್ ಎಷ್ಟೊಂದು ಜನ ಇರ್ತೀರಾ. ನೆಕ್ಸ್ಟ್ ವೆಬ್ ಅಲ್ಲಿ ಅಪ್ಲಿಕೇಶನ್ಸ್ ಡೆವಲಪ್ ಮಾಡೋದಕ್ಕೂ ಪೈಥಾನ್ ಲ್ಯಾಂಗ್ವೇಜ್ ನ ವಿಲ್ ಬಿ ಯೂಸಿಂಗ್ ಇಟ್. ಫೈನ್. ಸೊ ಆಲ್ಮೋಸ್ಟ್ ಗ್ರೂಪ್ ಎ HK ಪೇಪರ್ದು 30 ಕ್ವಶನ್ಸ್, ಅದ್ರಲ್ಲಿ ನಾನು ಒಂದು 4 ಕ್ವಶನ್ಸ್ ಮಾಡಿದ್ನ, 5 ಕ್ವಶನ್ಸ್ ಮಾಡಿದ್ನ. ಇದು ಜಸ್ಟ್ ಒಂದು ಓರಿಯೆಂಟೇಷನ್, ಒಂದು ಡೆಮೋಗೋಸ್ಕರ ನಾನು ಈ ತರ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಆಲ್ ದ ಕ್ವಶನ್ಸ್ ಐ ವಿಲ್ ಬಿ ಸಾಲ್ವಿಂಗ್ ಜಸ್ಟ್ ಲೈಕ್ ಹೌ. ಈಗ ಸ್ವಲ್ಪ ಟಫ್ ಇದೆ ಅನ್ನೋದಾದ್ರೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಈಸಿ ಇದೆ ಅದು ಬೇಸಿಕ್ಸ್ ಅನ್ನೋದಾದ್ರೆ ನೀವೇ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಅಕಸ್ಮಾತ್ ಸ್ಟೂಡೆಂಟ್ಸ್ ಬೇಸಿಕ್ಸ್ ಕೂಡ ಹೇಳಿ ಮ್ಯಾಮ್ ಅಂತ ಹೇಳಿದ್ರೆ ಅದು ಒಂದು 2-3 ಮಿನಿಟ್ಸ್ ತಗೊಂಡು ಐ ವಿಲ್ ಎಕ್ಸ್ಪ್ಲೈನ್ ದಟ್ ಆಲ್ಸೋ. ಬಿಕಾಸ್ ಬೇಸಿಕ್ಸ್ ನೀವು ಓದಿರೋದು ಒಂದು 95% ಇರ್ಬೋದು, ಇನ್ನು 5% ಆ್ಯಡ್ ಆದರೆ ನಿಮ್ಗೆ ಅಡ್ವಾಂಟೇಜ್ ಅಲ್ವಾ. ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೆಸ್ಟ್, ಡಿಪೆಂಡಿಂಗ್ ಅಪಾನ್ ವಾಟ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ಗೆ ಬೇಕು, ಅದ್ರ ಬೇಸಿಸ್ ಮೇಲೆ ಡಿಮ್ಯಾಂಡ್ ತಕ್ಕಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವಂಥದ್ದು. ಫೈನ್. ಇದಕ್ಕೆ ಕ್ಲಾಸಸ್ಗೆ ಯಾರಿಗೆ ಇಂಟ್ರೆಸ್ಟ್ ಇದ್ರೂ ಸಹ ಶಾಂತ ಮಾರ್ಗ ಅಪ್ಲಿಕೇಶನ್ ಅಲ್ಲಿ ಇದು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಜಾಯಿನ್ ಟು ದ ಕ್ಲಾಸಸ್ ಆ್ಯಂಡ್ ಗೆಟ್ ಆಕ್ಸೆಸ್ ಟು ದೀಸ್ PYQs. ಆ್ಯಂಡ್ ಆಲ್ಸೋ ಈ PYQs ನಾನು ಏನು ಸಾಲ್ವ್ ಮಾಡ್ತೀನಿ ಅದ್ರದ್ದು ನಿಮಗೆ PDF ಸಿಗುತ್ತೆ. ಜಸ್ಟ್ ಲೈಕ್ ಹೌ ಸೈನ್ಸ್ PDF ಯಾವ ರೀತಿ ಸಿಕ್ತೋ ಅದೇ ರೀತಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಬರೆದು ಬಂದಮೇಲೆ ನಿಮಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಮನಸ್ಸಿಗೆ ಇದ್ರೆ, ಇಚ್ಛೆ ಅನ್ನೋದು ಇದ್ರೆ ನೀವು ಖಂಡಿತ ಹೇಳ್ತೀರಾ ಮ್ಯಾಮ್ ನೀವು ಮಾಡಿದೆ ಎಲ್ಲ ಬಂದಿದೆ. ಇದು ನಾನು ಕೇಳಿಸ್ಕೊತೀನಿ.
ಒಬ್ಬರ ಹತ್ರ ಅಲ್ಲ, ಇಬ್ಬರ ಹತ್ರ ಅಲ್ಲ, 15-20 ಜನರ ಹತ್ರ ನಾನು ಕೇಳಿಸ್ಕೊತೀನಿ. ಬಿಕಾಸ್ ಆ ಗ್ರಾಟಿಟ್ಯೂಡ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಬರೋದು ಸ್ಪರ್ಧಾರ್ಥಿಗಳಲ್ಲಿ 10-15 ಜನಕ್ಕಷ್ಟೇ, ಎಲ್ಲರಿಗೂ ಬರಲ್ಲ. ಓಕೆ, ಫೈನ್. ಚೆನ್ನಾಗಿ ಓದ್ಕೊಳ್ಳಿ. ವಿಲ್ ವೈಂಡ್ ಅಪ್ ದಿಸ್ ಕ್ಲಾಸ್. ನೆಕ್ಸ್ಟು ಕ್ಲಾಸಸ್ಸು ನಿಮಗೆ ಲೈಕ್ ಅಂದರೆ ಬಾಟಮ್ ಡೌನ್ ಅಪ್ರೋಚ್. ಫಸ್ಟ್ ಗ್ರೂಪ್ ಎ ನಾನ್ ಎಚ್ ಕೆ ಆಗುತ್ತೆ. ಗ್ರೂಪ್ ಎ ಹೆಚ್ ಕೆ ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದಾದಮೇಲೆ ನಾನ್ ಎಚ್ ಕೆ ಹೋಗೋಣ. ಅದಾದಮೇಲೆ ನಮಗೆ ಎ ಇ ಎಲ್ಲ ಬರಲ್ಲ. ಎಫ್ ಡಿ ಎ ಎಸ್ ಡಿ ಎ ಬರುತ್ತೆ. ಮತ್ತೆ 2025 ಹೋಗೋಣ. ಮತ್ತೆ 2024 ಕ್ರೈಸ್, ಎಲ್ಲ ಇಯರ್ಸ್ದು ಕ್ರೈಸ್ ಪೇಪರ್ಸ್ ಅಷ್ಟೇ. ಆಮೇಲೆ ಡನ್ ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.